ಶರಣು ಶ್ರೀ ಗುರು ಮಲ್ಲೋ ಪರಿಪೂರ್ಣಾನಂದನಿ ಪರಮ ಪರಾತ್ಪರ ಪ್ರಣಮ ಪ್ರಕಾಶನೇ ಶರಣು ಶ್ರೀ ಗುರು ಮಲ್ಲೋ. ಸಭೆಯಲ್ಲಿ ದೇವನೂರು ಗುರು ಪರಂಪರೆಯ ಕ್ಯಾಲೆಂಡರ್ ಬಿಡುಗಡೆ ನೆರವೇರಿಸಲು ಆಗಮಿಸಿರುವವರು ಡಾಕ್ಟರ್ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳವರು, ಸಾಲೂರು ಬೃಹನ್ಮಠ ಮಹದೇಶ್ವರ ಬೆಟ್ಟ ಇವರ ಚರಣಗಳಿಗೆ ನಮಿಸಿ ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಧಾರ್ಮಿಕ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಬರಡನಪುರ ಶ್ರೀಮಠದ ಪರಶಿವಮೂರ್ತಿ ಸ್ವಾಮಿಗಳವರು ಶ್ರೀಗಳವರಿಗೂ ಸಹ ನಮ್ಮ ಮಠಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ನೀಡಲು ಆಗಮಿಸಿರ್ತಕ್ಕಂಥವರು ನಮ್ಮ ಪ್ರೊಫೆಸರ್ DS ಸದಾಶಿವಮೂರ್ತಿಯವರು, ನಿವೃತ್ತ ಪ್ರಾಧ್ಯಾಪಕರು, ದೇವನೂರು. ಇವರು ನಮ್ಮ ಜೊತೆ ಪ್ರತಿ ಹಂತದಲ್ಲಿಯೂ ಕಾರ್ಯಕ್ರಮದ ರೂಪರೇಷೆಗಳ ಬಗ್ಗೆ ಸಲಹೆ ಸೂಚನೆಗಳು ಮಾರ್ಗದರ್ಶನಗಳನ್ನು ನೀಡಿರುವ ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಶ್ರೀ ಗುರುಮಲ್ಲೇಶ್ವರ ಪ್ರಾರ್ಥನಾ ಮಂದಿರದ ಹಾಗೂ ಬಸವ ಪುತ್ಥಳಿಯ ಪೂಜಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ವಂಡ್ರಬಾಳು ಮಠದ ಪೂಜ್ಯರಾದ ನೀಲಕಂಠ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ನಮ್ಮ ಊರಿನವರೇ ಆದ ಮೈಸೂರಿನ ಮಡಿವಾಳ ಸ್ವಾಮಿ ಮಠದ ಪೂಜ್ಯ ಇಮ್ಮಡಿ ಮಡಿವಾಳ ಸ್ವಾಮಿಗಳವರು ಈ ಕಾರ್ಯಕ್ರಮದಲ್ಲಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಪೂಜ್ಯರಿಗೂ ಸಹ ನಾನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಶ್ರೀಮಠದ ಪೂಜ್ಯ ಜಡೆಯ ಸ್ವಾಮಿಗಳವರು ಬಹುಶಃ ಈ ಕಾರ್ಯಕ್ರಮ ನಮ್ಮ ಗ್ರಾಮದವ್ರ ಜೊತೆ ಚರ್ಚಿಸಿದ ನಂತರ ಕಳೆದ 1 ತಿಂಗಳಿಂದ ಸಹ ಹಗಲಿರುಳು ತಮ್ಮ ಕಾಯ ವಾಚ ಈ ಕಾರ್ಯಕ್ರಮ ಯಶಸ್ವಿಗಾಗಿ ಹಗಲಿರುಳು ಶ್ರಮಿಸಿದ್ದಾರೆ. ಕಾಮಯ್ಯನಪುರದಲ್ಲಿ ಜನಿಸಿ ದೇವನೂರಿನಲ್ಲಿ ತಮ್ಮ ಬಾಲ್ಯ ಮತ್ತು ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿ ನಮ್ಮ ದೇವಲಾಪುರದಲ್ಲಿ ನೆಲೆಸಿ ಬಡವ ಬಲ್ಲಿದರ ಎನ್ನದೆ ಭಕ್ತಿ ಭಾವದಿಂದ ಎಲ್ಲರೂ ಸಮಾನದಿಂದ ಕಾಣುವಂಥ ಶ್ರೀಗಳವರು ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಹಗಲಿರುಳು ಶ್ರಮಿಸಿ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾಗಿದ್ದಾರೆ. ಅವರಿಗೆ ನಾನು ನಮ್ಮ ಗ್ರಾಮಸ್ಥರ ಪರವಾಗಿ ಆಗಮಿಸಿರುವ ಎಲ್ಲ ಸದ್ಭಕ್ತರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲ ಶರಣ ಬಂಧುಗಳಿಗೆ ಮತ್ತು ನಮ್ಮ ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿ ನೆರವೇರಲು ಸಹಕರಿಸಿದಂಥ ಎಲ್ಲ ಶ್ರೀಮಠದ ಸದ್ಭಕ್ತರಿಗೆ, ಗ್ರಾಮಸ್ಥರಿಗೆ, ಯುವಕರಿಗೆ, ಮುಖಂಡರುಗಳಿಗೆ ಎಲ್ಲರಿಗೂ ಸಹ ನಾನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಪ್ರಚಾರಿಸಲು ಆಗಮಿಸತಕ್ಕಂಥ ಪತ್ರಿಕಾ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು ಎಲ್ಲರಿಗೂ ಸಹ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮವನ್ನು ಘೋಷಿಸ್ತೇನೆ. ಜೈ ಹಿಂದ್. ಶ್ರೀ ಗುರುಮಲ್ಲೇಶ ಶ್ರೀ ಬಸವಲಿಂಗಾಯ ನಮಃ. ಈಗ ತಾನೇ ಆಗಮಿಸಿದ ಪರಮಪೂಜ್ಯರಿಂದ ಪ್ರಣಾಮ ಸ್ವರೂಪಿ ಶ್ರೀ ಮಹಾಂತ ಸ್ವಾಮಿಗಳವರಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿ ಸುಸ್ವಾಗತವನ್ನು ಗ್ರಾಮಸ್ಥರ ಪರವಾಗಿ ಶ್ರೀಮಠದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಗುರು ಪರಂಪರೆ ಕ್ಯಾಲೆಂಡರ್ನ ಬಿಡುಗಡೆ ಮಾಡಬೇಕು ಅಂತ ಭಿನ್ನವಿಸಿದಾಗ ಸಡ್ಸ್ಥಳ ಬ್ರಹ್ಮಶ್ರೀ ಶ್ರೀ ಶಾಂತಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರು, ಸಾಲೂರು ಬೃಹನ್ಮಠ ಮಹದೇಶ್ವರ ಮಠ ಅವರು ಕೂಡ ಹಿರಿಯ ಪೂಜಾ ಶ್ರೀಗಳವರು ಈಗಾಗಲೇ 2-3 ಕಾರ್ಯಕ್ರಮ 2010ರಲ್ಲಿ ಮತ್ತು 2017ರಲ್ಲಿ ಗುರುಮಲ್ಲೇಶ್ವರ ಪುತ್ಥಳಿ ಅನಾವರಣ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದರು ಹಿರಿಯ ಶ್ರೀಗಳು. ಇವರು ಕೂಡ ಕಳೆದ ವರ್ಷ ಪುಷ್ಪಾಂದೋಳಿಕ ಮಹೋತ್ಸವದಲ್ಲಿ ದರ್ಶನ ಆಶೀರ್ವಾದವನ್ನು ಕೊಟ್ಟಿದ್ದರು. ನಿಮ್ಮ ಗ್ರಾಮ ದೊಡ್ಡದು, ಸದ್ಭಕ್ತರು ಇದ್ದಾರೆ, ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡ್ತಾರೆ, ನೀವು ಕೂಡ ಅವರಿಗೆ ಪ್ರೀತಿಗೆ ಪಾತ್ರರಾಗಿದ್ದೀರಿ, ನಾವು ಬರ್ತೀವಿ ಅಂತೇಳಿ ಸಕಾಲಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ನೆರವೇರಿಸಲು ದಯಮಾಡಿಸಿದ್ದಾರೆ. ಪೂಜ್ಯ ಶ್ರೀಗಳಿಗೂ ಕೂಡ ನನ್ನ ಶರಣಾರ್ಥಿಗಳು. ಈ ಕಾರ್ಯಕ್ರಮದ ದಿವ್ಯ ಸಮ್ಮುಖವನ್ನು ಸಡ್ಸ್ಥಳ ಬ್ರಹ್ಮಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರು ವಹಿಸಬೇಕು ಅಂತ ಕೇಳಿದಾಗ ನಾವು ಬರ್ತೀವಿ, ನಾವು ಬರಬೇಕಾಗಿತ್ತು, ನಾನು ಇರಬೇಕು ಅನಿಸ್ತಾ ಇತ್ತು, ನಾವು ಅನಿವಾರ್ಯ ಕಾರಣಗಳಿಂದ 3-4 ಪೂಜೆ ಇರೋದ್ರಿಂದ ನಾವು ಇವತ್ತು ಬಂದು ಒಯ್ತಾ ಇದ್ದೀವಿ, ನಾಳೆ ಎಷ್ಟೊತ್ತಾದರೂ ಬರ್ತೀವಿ ಅಂತೇಳಿ ನೆನ್ನೆನೇ ಬಂದು ದರ್ಶನಾಶೀರ್ವಾದವನ್ನು ಕೊಟ್ಟು ಬೇಜಾರು ಮಾಡ್ಕೊಳ್ಬೇಡಿ, ನಾಳೆ ಬರ್ತೀವಿ ನಾವು ಎಷ್ಟೊತ್ತಾದರೂ ಅಂತ ಹೇಳಿ ತೆರಳಿದ್ದಾರೆ ಪೂಜ್ಯ ಶ್ರೀಗಳವರು. ಅವರು ಕೂಡ ನನ್ನ ಶರಣಾರ್ಥಿಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಹಾಗೂ ಈ ಕಾರ್ಯಕ್ರಮ ಬಸವ ಪುತ್ಥಳಿ ಉದ್ಘಾಟನೆಗೆ ಶ್ರೀಮತಿ ಶೈಲಾಜ ಸೋಮಣ್ಣವರು ಆಗಮಿಸಬೇಕಾಗಿತ್ತು. ಸುತ್ತೂರು ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ನಾವು ನಮ್ಮ ಗ್ರಾಮದಸ್ಥರು ತೆರಳಿದಾಗ ಅವರು ನಮ್ಮ ಆ ಟೈಮ್ನಲ್ಲಿ 25-26 ಸಂದರ್ಭದಲ್ಲಿ ಸೆಷನ್ ನಡೀತಾ ಇದೆ, ನಾವು ಬರೋಕ್ಕಾಗಲ್ಲ ಸ್ವಾಮೀಜಿ, ನಾನು ಬರ್ತೀನಿ, ನಮ್ಮನ್ನು ಹಾಕ್ಸ್ಕೊಳ್ಳಿ ಅಂತ ಹೇಳಿದರು. ಅದ್ರ ಪ್ರಕಾರ ನಾವು ಬಸವ ಬಳಗದ ಯುವಕರು ಅವ್ರನ್ನೆಲ್ಲ ಚರ್ಚಿಸಿದಾಗ ಆಗಲಿ ಬುದ್ಧಿ ಅವರೇ ಬರಲಿ,
ಅಂತೇಳಿದ್ರು ಭೇಟಿ ಮಾಡಿದಾಗ ನಾವು ಈಗ ಒಂದು ತಿಂಗಳು 15 ದಿವಸ ಸಂದರ್ಭದಲ್ಲಿ ಅವ್ರ ಕಚೇರಿಗೆ ಹೋಗಿ ಭೇಟಿ ಕೊಟ್ಟು ಆಹ್ವಾನ ಪತ್ರಿಕೆ ತಲುಪಿಸಿದ್ದು. ಬರ್ತೀವಿ ಅಂತ ಹೇಳಿದರು. ಅನಿವಾರ್ಯ ಕಾರಣದಿಂದ ನೆನ್ನೆನೇ ಕೂಡ ದೂರವಾಣಿ ಮೂಲಕ ಮಾತನಾಡಿ ಅನಿವಾರ್ಯ ಕಾರಣದಿಂದ ಬರೋಕ್ಕಾಗಲ್ಲ ಸ್ವಾಮೀಜಿ, 2ನೇ ತಾರೀಕು ಬರ್ತೀವಿ, ಭೇಟಿ ಕೊಟ್ಟು ಬರ್ತೀವಿ ಅಂತ ಹೇಳಿದರೆ ಅವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಶ್ರೀ ಗುರುಮಲ್ಲೇಶ್ವರ ಪ್ರಾರ್ಥನಾ ಮಂದಿರ ಉದ್ಘಾಟನೆ ಕಾರ್ಯಕ್ರಮಕ್ಕೆ BY ವಿಜೇಂದ್ರ ಅವರು ಆಗಮಿಸಬೇಕಾಗಿತ್ತು. ಅವರು ಕೂಡ ಸುತ್ತೂರು ಜಾತ್ರೆ ಸಂದರ್ಭದಲ್ಲಿ ನಾವು ಪೂಜ್ಯ ಶ್ರೀಗಳವರ ಸಮ್ಮುಖದಲ್ಲಿ ಭೇಟಿಯಾಗಿದ್ದು ಬರ್ತೀವಿ ಅಂತ ಹೇಳಿ ಅವರು ಒಪ್ಕೊಂಡಿದ್ದರು. ಅವರು ಕೂಡ ಅನಿವಾರ್ಯ ಕಾರಣದಿಂದ ಈ ಕಾರ್ಯಕ್ರಮಕ್ಕೆ ಆಗಲಿಲ್ಲ. ಇನ್ನೊಂದು ಸಾರಿ ತಮ್ಮ ಮಠಕ್ಕೆ ಭೇಟಿ ಕೊಡ್ತೀವಿ ಅಂತೇಳಿ ಒಂದು ಮಾತನ್ನು ಕೊಟ್ಟಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದರು. ಉಪನ್ಯಾಸವನ್ನು ನೀಡಲು ಆಗಮಿಸಿರ್ತಕ್ಕಂತಹ ಪ್ರೊಫೆಸರ್ DS ಸದಾಶಿವಮೂರ್ತಿಯವರು, ವಿಶ್ರಾಂತ ಪ್ರಾಧ್ಯಾಪಕರು ದೇವನೂರು. ಇವರು ನಮ್ಮ 3 ಒಂದು ದೊಡ್ಡ ಕಾರ್ಯಕ್ರಮಗಳಲ್ಲಿ ಪುಸ್ತಕ ದೇವಸಿರಿ ಪುಸ್ತಕ ಬಿಡುಗಡೆ ಮತ್ತು 2010ರಲ್ಲಿ ಶ್ರೀಮಠದ ನವೀಕೃತ ಕಟ್ಟಡ ಉದ್ಘಾಟನಾ ಸಂದರ್ಭದಲ್ಲಿ ನಮಗೆ ಅವರು ಸಲಹೆ ಸೂಚನೆಗಳನ್ನು ನೀಡಿ ಈಶರು ಕೂಡ ಭಾಳ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಒಂದು ಪ್ರೋತ್ಸಾಹಗಳನ್ನು ಸಲಹೆ ಸೂಚನೆಗಳನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಒಂದು ಉಪನ್ಯಾಸವನ್ನು ನೀಡಲು ಆಗಮಿಸಿದ್ದಾರೆ. ಶ್ರೀಯುತ ಸದಾಶಿವಮೂರ್ತಿ ಅವರಿಗೆ ಒಂದು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೂ ಈ ಕಾರ್ಯಕ್ರಮದ ಬಸವ ಪುತ್ಥಳಿ ಹಾಗೂ ಶ್ರೀ ಗುರುಮಲ್ಲೇಶ್ವರ ಕಟ್ಟಡದ ಒಂದು ಪೂಜಾ ಕಾರ್ಯಕ್ರಮವನ್ನು ವಂಡಲ್ಬಾರು ಷಟ್ಸ್ಥಳ ಬ್ರಹ್ಮಶ್ರೀ ನೀಲಕಂಠ ಶಿವಾಚಾರ್ಯ ಸ್ವಾಮಿಗಳವರು ನಮ್ಮ ಶ್ರೀಮಠ ಪ್ರಾರಂಭದಲ್ಲೇ ಕೂಡ ಒಂದು ಪೂಜಾ ಕಾರ್ಯಕ್ರಮವನ್ನು ಗುದ್ಲಿ ಪೂಜಾ ಕಾರ್ಯಕ್ರಮದಲ್ಲಿ ಮಾನ್ ಸ್ವಾಮಿಗಳವರ ಒಂದು ನೇತೃತ್ವದಲ್ಲಿ ಗುದ್ಲಿಪುರ ಕಾರ್ಯಕ್ರಮ ಮತ್ತು ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಶ್ರೀಮಠಕ್ಕೆ ಕಾರ್ಯಕ್ರಮಗಳನ್ನು ಒಂದು ಪೂಜಾ ಕಾರ್ಯಕ್ರಮಕ್ಕೂ ನೆರವೇರಿಸಿಕೊಟ್ಟಿದ್ದಾರೆ. ಅದೇ ರೀತಿ 50 ವರ್ಷಗಳಿಂದಲೂ ಕೂಡ ಒಂದು ಯಶಸ್ವಿಯಾಗಿ ಶ್ರೀಮಠ ನಡಬೇಕಾದ ಅವರ ಒಂದು ಅಮೃತ ಹಸ್ತ ಮತ್ತು ಪೂಜ್ಯ ಶ್ರೀಗಳ ಆಶೀರ್ವಾದ ಕಾರಣ ಅಂತ ಹೇಳ್ತಾ ಈ ವರ್ಷವೂ ಕೂಡ ನೀವೇ ನೆರವೇರಿಸ್ಕೊಡ್ಬೇಕು ಬುದ್ಧಿ ಅಂತ ಕೇಳಿದಾಗ ಭಾಳ ನಾವು ಅವ್ರ ಮಠಕ್ಕೆ ಭಿನ್ನ ಹಾಕಿದಾಗ ಭಾಳ ಆಶೀರ್ವದಿಸಿ ನಮಗೂ ಕೂಡ ನಿಮ್ಮ ಮಠ ಉತ್ತರೋತ್ತರವಾಗಿ ಯಶಸ್ವಿಯಾಗಲಿ ಅಂತೇಳಿ ನಾವು ಮಠವನ್ನು ಈಗ ಒಂದು ಗುರುಮಲ್ಲೇಶ್ವರ ಪ್ರಾರ್ಥನಾ ಮಂದಿರವನ್ನು ಕಟ್ಟತಕ್ಕಂಥ ಮನಸ್ಸಿರಲಿಲ್ಲ. ಯಾಕೆಂದರೆ ನಾವು ಮಠ ಕಟ್ಟಬೇಕು ಅಂತ ಆಸೆ ಇತ್ತು, ಸ್ಥಿತಿಲವಾಗಿತ್ತು. ಪೂಜ್ಯ ಶ್ರೀಗಳವರ ಆಶೀರ್ವಾದದಿಂದ ಎರಡು ಹಂತದಲ್ಲಿ ಮಠವನ್ನು ಕಟ್ಟಿದ್ವು. ಇನ್ನೇನು ಕಟ್ಟೋಂಥ ವ್ಯವಸ್ಥೆಗಳಿಲ್ಲ ಅಂತ ಮನಸ್ಸಿತ್ತು. ಅವರು ಇಲ್ಲ ಕಣ್ರಿ, ಇನ್ನೊಂದು ಕಟ್ತಾ ಇದ್ದೀರಿ ನೀವು ನೋಡಿ, ನಿಮ್ಗೆ ಎಲ್ಲರೂ ಕೂಡ ಭಕ್ತರು ನಿಮ್ಮ ಮುಂದಕ್ಕೆ ಒಂದು ಹಣವನ್ನು ತಂದು ಕೊಡ್ತಾರೆ ಅಂತ ಹೇಳಿದ್ರು. ಹಾಗಂದ ಒಂದು ವಾರ ತಿಂಗಳಲ್ಲಿ ಯಡಿಯೂರಪ್ಪನವರ ಒಂದು ಕಡೆಯಿಂದ ನಿಮ್ಮ ಮಠಕ್ಕೆ 10 ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀವಿ ಅಂತೇಳಿ ಫೋನ್ ಮುಖಾಂತರ ದೂರವಾಣಿ ಬಂತು. ಹಾಗೆ ನಮಗೊಂದು ಆಶ್ಚರ್ಯವಾಯಿತು, ಏನಪ್ಪ ಈಗ ಅಂತ ಹೇಳ್ತಾ ಇದ್ದಾರಲ್ಲ ಅಂತ. ಆಗ 10 ಲಕ್ಷವನ್ನು ಬಿಡುಗಡೆಯನ್ನು ಮಾಡಿದ್ರು. ಆದರೆ ನಮಗೇನಿಸ್ತು, 10 ಲಕ್ಷ ರೂಪಾಯಿ ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ಒಂದು 3-4 ಚದರ ಆಗ್ಬೋದು. 3-4 ಚದರ ಮಾಡಿದಾಗ ನಮ್ಮ ಸಮಾಜಕ್ಕೆ ನಮ್ಮ ಮಠಕ್ಕೆ ಅನುಕೂಲ ಆಗಲ್ಲ. ಯಾವುದಾದ್ರು ಒಂದು ಕಾರ್ಯಕ್ರಮವನ್ನು ಮಾಡಬೇಕು, ಒಂದು ನಾಮಕರಣ ಆಗ್ಬೋದು, ಒಂದು ಎಂಗೇಜ್ಮೆಂಟ್ ಆಗ್ಬೋದು, ನಿಶ್ಚಿತಾರ್ಥ ಆಗ್ಬೋದು, ಯಾವುದಾದ್ರು ಶುಭ ಕಾರ್ಯಗಳಿಗೆ ಅನುಕೂಲ ಆಗಬೇಕು ನಮ್ಮ ಗ್ರಾಮದವರಿಗೆ. ಸುತ್ತಮುತ್ತಲ ಗ್ರಾಮಗಳ ಮನಸ್ಸಂತೂ ನಾವು ಗ್ರಾಮದವ್ರನ್ನ ಯಾರನ್ನೂ ಕೇಳಲಿಲ್ಲ. ಏನೋ ಒಂದು ಮನಸ್ಸಿತ್ತು. ಒಂದು ಗಾರೆ ಕೆಲಸದವರು ಮೇಸ್ತ್ರಿ ಅಂತ ಇರ್ತಾರೆ, ಅವ್ರು ಕರೆದು ನಮ್ಮ ಗ್ರಾಮದವರ ಎಲ್ಲರನ್ನೂ ಸಾರಿಸಿ ಗುದ್ಲಿ ಪೂಜ್ಯ ಶ್ರೀಗಳವರ ಮಾನ್ ಸ್ವಾಮಿಗಳವರ ಅಪ್ಪಣೆಯನ್ನು ಪಡೆದು ಒಳ್ಳೆಯದಾಗಲಿ ಮಾಡಿದ್ದೇವರು ಮಾಡ್ತಿದ್ದಾರೆ ನೀವು ಅಂತ ಆಶೀರ್ವದಿಸಿದ್ರು. 2 ವರ್ಷ ಗುದ್ಲಿ ಪೂಜೆ ಆಗಿತ್ತು. ಸುಮಾರು 50-60 ಲಕ್ಷ. ಆವಾಗ ನಮ್ಮ ಇದೇ ಗ್ರಾಮದವರ ಚಿನ್ನಸ್ವಾಮಿಯವರು ಆ ಕಾಂಟ್ರಾಕ್ಟ್ ಮಾಡಬೇಕು ಅಂತ ಕೇಳ್ಕೊಂಡಾಗ ಮಾಡಿಕೊಡ್ತೀವಿ ಅಂತಂದರು. ಅವರು ಯಾವುದೇ ಒಂದು ಲಾಭವನ್ನು ನಿರೀಕ್ಷೆ ಮಾಡದೆ ಈ ಕಟ್ಟಡಕ್ಕೆ ಅವರು ಕೂಡ ನಮ್ಮ ಗ್ರಾಮದ್ದು ಚೆನ್ನಾಗಾಗಲಿ ಅಂತೇಳಿ ಅವರು ನಿಂತು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಆ ಅದರಿಂದ ಒಂದು ಕಟ್ಟಡ ವ್ಯವಸ್ಥೆ ಆಯಿತು. ಹಣಕಾಸು ನಮಗೆ ಪ್ರಾರಂಭದಲ್ಲೇ 50-60 ಲಕ್ಷ ರೂಪಾಯಿ ಆಗುತ್ತಲ್ಲಪ್ಪ, ಯಾವ ರೀತಿ ಹೊಂದಿಸೋದು ಹಣವನ್ನು ಅಂತಕ್ಕಂಥ ಮನಸ್ಸಿತ್ತು. ಎಷ್ಟಾಗುತ್ತೆ ಕಟ್ಟಡಕ್ಕೆ ಕೆಲಸ ಅಂದರೆ 50-60 ಲಕ್ಷ ರೂಪಾಯಿ ಆಗುತ್ತೆ ಬುದ್ಧಿ ಅಂತಂದಾಗ ನಮಗೆ ಭಯವಾಯ್ತಾ ಇದ್ದು. ಆದರೂ ಕೂಡ ಬಸವಾದಿ ಶರಣರ ಮಹಾತ್ಮ ಗುರುಮಲ್ಲೇಶ್ವರರ ನಮ್ಮ ಗುರುಗಳನ್ನು ಸ್ಮರಣೆ ಮಾಡಿದಾಗ ನಮ್ಗೆ ಕಟ್ಟಡದ ಕೆಲಸವೇ ನಮಗೆ ಒಂದು ರೀತಿ ಏನೋ ಒಂದು ರೀತಿ ಆಶ್ಚರ್ಯಚಕಿತವಾಗಿ 2 ವರ್ಷದಲ್ಲಿ ಕಾರ್ಯಕ್ರಮ ಮುಗಿದು ಈಗ ನಾವು ಕಾರ್ಯಕ್ರಮವನ್ನು ಮಾಡಬೇಕು ಅಂದ್ಕೊಂಡಿರಲಿಲ್ಲ. ಯಾವ ನಮ್ಮ ಗ್ರಾಮದ ಒಂದು ಹುಡುಗ ವಾಟ್ಸಪ್ನಲ್ಲಿ ನಮ್ಮ ಮಠದ ಪ್ರಾರಂಭವಾದ ದಿನವನ್ನು ವಾಟ್ಸಪ್ನಲ್ಲಿ ಹಾಕಿದರು. ಆಗ ನಮ್ಮ ವಾಟ್ಸಪ್ನಲ್ಲಿ ನೋಡಿದಾಗ 50 ವರ್ಷ ತುಂಬದ ದಿನಾಂಕ 75ರಲ್ಲಿ ನಮ್ಮ ಮಠ ಪ್ರಾರಂಭ ಆಗಿರ್ತಕ್ಕಂಥದ್ದು 2025ಕ್ಕೆ 50 ಆಗಿದೆ. ಇನ್ನೂ ನಮ್ಮ ಕಲ್ಯಾಣ ಮಂಟಪದ ಕೆಲಸ ಪೂರ್ಣವಾಗಿರಲಿಲ್ಲ.
ಆದರೂ ಕೂಡ ನಮ್ಮ ಗ್ರಾಮದವ್ರನ್ನೆಲ್ಲ ಸೇರಿಸಿ ಮುಖಂಡರು ಹಿರಿಯರು ಗ್ರಾಮಸ್ಥರನ್ನು ಯುವಕರನ್ನು ಕೇಳಿದಾಗ ಮಾಡೋಣ ಬುದ್ಧಿ ತುಂಬ ಸಂತೋಷ. 3 ಕಾರ್ಯಕ್ರಮ ಕೂಡ ಒಟ್ಟಾಗಿ ಸೇರ್ತಕ್ಕಂಥದ್ದು ಬಸವ ಪುತ್ಥಳಿ ಕಾರ್ಯಕ್ರಮ ಮತ್ತು ಗುರುಮಲ್ಲೇಶ್ವರ ಪ್ರಾರ್ಥನಾ ಮಂದಿರ ಪ್ರಾರಂಭೋತ್ಸವ, ನಮ್ಮ ಶ್ರೀಮಠದ ಸುವರ್ಣ ಮಹೋತ್ಸವ 3 ಕಾರ್ಯಕ್ರಮ ಕೂಡ ಒಟ್ಟುಗೂಡಿ ನಾವೆಲ್ಲರೂ ಕೂಡ ಸಂಭ್ರಮದಿಂದ ಚೆನ್ನಾಗಿ ಮಾಡೋಣ ಅಂತೇಳಿ ಸಮ್ಮತಿಸಿ ಅವರು ಕೂಡ ಉದಾರವಾಗಿ ತಮ್ಮ ಭಕ್ತಿಯ ಕಾಣಿಕೆಯನ್ನು ನೀಡಿದ್ದಾರೆ. ಅದ್ರ ಜೊತೆಗೆ ಸುತ್ತಮುತ್ತಲ ಒಂದು 20-30 ಊರು ಗ್ರಾಮದವರು ಕೂಡ ನಮ್ಮ ಗ್ರಾಮದಲ್ಲಿ ಯಾವ ರೀತಿ ಒಂದು ಭಕ್ತಿ ಕಾಣಿಕೆಯನ್ನು ನೀಡಿದರೆ ಅದೇ ರೀತಿ ಕೂಡ ನಮ್ಮ ದೇವಲಾಪುರ ಶ್ರೀಮಠ ನಮ್ಮ ಗ್ರಾಮವೇ ಅಂಥೇಳಿ ಅವರು ಕೂಡ ಭಾಳ ಭಕ್ತಿಯಿಂದ ಪ್ರೀತಿ ವಿಶ್ವಾಸದಿಂದ ಶ್ರೀಮಠಕ್ಕೆ ತಮ್ಮ ತನುಮನ ಧನವನ್ನು ಅರ್ಪಿಸಿ ಈ ಒಂದು ಕಟ್ಟಡ ಸುಂದರವಾಗಿ ಚೆನ್ನಾಗಿ ಯಶಸ್ವಿ ಆಗಬೇಕಾದ್ರೆ ಅದೊಂದು ಕಾರಣ ಅಂತ ಹೇಳ್ತಾ, ಅದರ ಜೊತೆಗೆ ನೀವೆಲ್ಲರೂ ಕೂಡ ಇಷ್ಟೊಂದು ಹೆಚ್ಚಿನ ರೀತಿಯಲ್ಲಿ ಒಂದು ಭಾಗಿಯಾಗಿರ್ತಕ್ಕಂಥದ್ದು ತುಂಬ ಸಂತೋಷ. ಇಲ್ಲಿ ನೆರೆದಿರ್ತಕ್ಕಂತಹ, ಯಾಕೆಂದರೆ ಇನ್ನೂ ಪೂಜ್ಯ ಶ್ರೀಗಳು ಉದ್ಘಾಟನೆ ಮಾಡಬೇಕು, ಪೂಜ್ಯ ಶ್ರೀಗಳವರು ಎಲ್ಲರೂ ಕೂಡ ಮಾತನಾಡಬೇಕು. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಗ್ರಾಮದ ಹಿರಿಯರು, ಮುಖಂಡರು, ಬಸವ ಬಳಗದ ಯುವಕರು, ಗ್ರಾಮದ ಯುವಕರು ಹೆಚ್ಚಿನ ರೀತಿಯಲ್ಲಿ ಸುಮಾರು 1-2 ತಿಂಗಳಿನ ಕಾಲ ನಾವೇನೇನು ಕೆಲಸ ಕಾರ್ಯಗಳನ್ನು ಹೇಳ್ತಾ ಇದ್ದು ಹಗಲು ರಾತ್ರಿ ನಮ್ಮ ಜೊತೆಯಲ್ಲಿ ನಿಂತು ಶ್ರಮಿಸಿದ್ದಾರೆ. ಅವರೆಲ್ಲರೂ ಕೂಡ ನನ್ನ ಶರಣಾರ್ಥಿಗಳನ್ನು ಸಮರ್ಪಿಸಿ ಈ ಗ್ರಾಮ ಇದೇ ರೀತಿಯಲ್ಲಿ ನಿಮ್ಮ ಗುರು ಹಿರಿಯರ ಆಶೀರ್ವಾದದಿಂದ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆರೈಕೆಯಿಂದ ಹೆಚ್ಚಿನ ರೀತಿಯಲ್ಲಿ ನಡ್ಕೊಂಡು ಹೋಗಲಿ ಅಂತ ಹೇಳ್ತಾ, ಶ್ರೀ ಬಸವಾದಿ ಶರಣರ ಮತ್ತು ಮಹಾತ್ಮ ಗುರುಮಲ್ಲೇಶ್ವರರ ಗುರು ಹಿರಿಯರ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ ಅಂತೇಳಿ ನಿಮ್ಮೆಲ್ಲರೂ ಕೂಡ ವಂದಿಸಿ ನನ್ನ 4 ಮಾತನ್ನು ಗುರುವಿನ ಚರಣರು ಪಾದಾರವಿಂದಗಳಲ್ಲಿ ಅರ್ಪಿಸುತ್ತೇನೆ. ಶರಣಾರ್ಥಿಗಳು. ಪ್ರಾಸ್ತಾವಿಕ ನುಡಿದಂಥ ಪರಮ ಪೂಜ್ಯ ನಮ್ಮ ಶ್ರೀಮಠದ ಗುರುಗಳವರಿಗೆ ಧನ್ಯವಾದಗಳು. ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಬೇಕೆಂದು ಪರಮ ಪೂಜ್ಯ ಜಗದ್ಗುರುಗಳು ಹಾಗೂ ಆರಗುರು ಚರಮೂರ್ತಿಗಳನ್ನು ಕೋರುತ್ತೇವೆ. ಮನಗಳಿಂದ ತತ್ತ ಮೀರಿದ ಮಾತು ಮನಗಳಿಂದ ತತ್ತ ಮೀರಿದ ಸಾದೃಶಯದ ನಿರೂಪಾದಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ಶ್ರೀಮಠ ಪರಂಜ್ಯೋತಿ ಬೆಳಗುತ್ತಿದೆ. ಶಿವಧರ್ಮನಾಳವೆಂತೆಂಬ ಕಂಬಗಲೇ ಸುವಿವೇಕ ಹೃದಯ ಪಣತೆಯೋಳು ಶಿವಧರ್ಮನಾಳವೆಂತೆಂಬ ಗುರುವೇ ನಿಮ್ಮೆಯ ಕರುಣದೊಳೆನ್ನ ತತ್ವದಿರವನದು ನಿತ್ಯ ಸುಖಿಯಾರೇ ಗುರುವೇ ನಿಮ್ಮೆಯ ಕರುಣದೊಳೆನ್ನ ತತ್ವದಿರವನದು ನಿತ್ಯ ಸುಖಿಯಾರೇ ನಾಮರೂಪವ ಅಭಿಮಾನಿಸಿಕೊಂಡು ಶರಣು ಶರಣಾರ್ಥಿ. ವೇದಿಕೆಯಲ್ಲಿರುವ ಜಗದ್ಗುರುಗಳು, ಮಠಾಧೀಶರು ಮತ್ತು ಎಲ್ಲ ಸ್ವಾಮಿಗಳಿಗೂ ವಂದಿಸಿ, ದೇವಲಾಪುರ ಮತ್ತು ಸುತ್ತಮುತ್ತಲ ಗ್ರಾಮದ ಸದ್ಭಕ್ತರ, ಗುರುಮಲ್ಲೇಶ್ವರ ಸದ್ಭಕ್ತರ ಪರವಾಗಿ ನಮ್ಮ ಅನಿಸಿಕೆಗಳನ್ನು ಹೇಳಬೇಕು ಅಂತ ಹೇಳಿ ನಾವು ಇಲ್ಲಿದ್ದೇವೆ. ಎಲ್ರಿಗೂ ನಮ್ಮ ಜಡೆ ಸ್ವಾಮಿಗಳು ಮತ್ತು ಗುರುಮಠದ ಬಗ್ಗೆ ತಿಳಿದಿದೆ. ಆದರೂ ಜಗದ್ಗುರುಗಳ ಸಮ್ಮುಖದಲ್ಲಿ 1-2 ಮಾತನ್ನ ಹೇಳಬೇಕು ಅಂಥೇಳಿ ನಮ್ಮೆಲ್ಲರ ಇಚ್ಛೆ.
ಇಂದಿಗೆ 50 ವರ್ಷ ಆಗಿದೆ. ಈ ಮಠ ಒಂದು ಸಣ್ಣ ಪ್ರಮಾಣದಲ್ಲಿ ಶುರುವಾಗಿ ಈಗ ಸುವರ್ಣ ಮಹೋತ್ಸವವನ್ನು ನಾವು ಆಚರಿಸುತ್ತಿದ್ದೇವೆ. ಒಂದು ಸಣ್ಣ ಕುಟೀರದಂತಹ ಒಂದು ಮಠದಿಂದ ಶುರುವಾಗಿ ಈಗ ಹಂತವಾಗಿ ನಾವು ಬೆಳೀತಾ ಇದ್ದೇವೆ. ಇದಕ್ಕೆಲ್ಲ ಕಾರಣ ಸದ್ಭಕ್ತರಿಗಿಂತಲೂ ಮುಖ್ಯವಾಗಿ ಈ ಮಠವನ್ನು ನಡೆಸ್ಕೊಂಡು ಹೋಗ್ತಾ ಇರುವಂತಹ ನಮ್ಮ ಜಡೆ ಸ್ವಾಮಿಗಳು ಅಂದರೆ ತಪ್ಪಾಗಲಾರದು. ಜಡೆ ಸ್ವಾಮಿಗಳು ಹೇಗೆಂದರೆ ಎಲ್ಲರನ್ನೂ ಸಮನಾಗಿ ಎಲ್ಲರನ್ನು ನೋಡ್ಕೊಂಡು ಹೋಗ್ತಾರೆ. ದುಡ್ಡು ಕೊಡೋರು ಇರಲಿ ಕೊಡದೇ ಇದ್ದವ್ರು ಇರಲಿ ಎಲ್ಲರೂ ಭಕ್ತರೆ. ಹೇಗೆ ಅಂತಂದರೆ ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂತ ಹೇಳ್ತೀನಿ, ಅಥವಾ ಒಂದು ಕಥೆ ಅಂದರೂ ತಪ್ಪಾಗಲಾರ್ದು. ನೀವೆಲ್ಲ ಕೇಳಿರ್ತೀರಿ. ಒಮ್ಮೆ ಒಬ್ಬರು ಮಠಾಧೀಶರು ನೀವು ಎಲ್ಲರೂ ನಮ್ಮ ಸಂಸ್ಥೆಗೆ ಒಂದು ಲೋಟ ಹಾಲು ತಂದಾಕಿ, ನೀವು ತಂದಾಕೋದು ಇನ್ನೊಬ್ರಿಗೆ ಗೊತ್ತಾಗಬಾರ್ದು, ನೀವು ಒಬ್ಬರೇ ಹೋಗಿ ಹಾಕಿ ಅಂತ ಹೇಳ್ತಾರಂತೆ. ಗುರುವೇ ನಿನ್ನೆಯ ಕರುಣದೊಳೆಲ್ಲ ತತ್ವದಿರವನರಿದು ನಿತ್ಯ ಸುಖಿಯಾರೇ. ಬೆಳದಿಂಗಳೊಳಗೆ ಬೆಳಗುವ ಬೆಳ್ಳಿ ಬೆಟ್ಟವು ನೀವು, ಸ್ಫಟಿಕದ ಘಟದೊಳಗೆ ಒಳೆಯುವ ದಿವ್ಯ ದೀಪವು ನೀವು. ನಿಮ್ಮ ಒಳಗು ಬೆಳಗು ನಿಮ್ಮ ಹೊರಗು ಬೆಳಗು, ಮುಟ್ಟುವಡೆ ಕೈಗೆ ಸಿಲುಕದು, ಚಿಂತಿಸಿದೊಡೆ ಮನಕ್ಕೆ ನಿಲುಕದು. ಆ ನಿಮ್ಮ ಘನಶ್ರೀ ನಿಲುವು ನೋಡ ಶಿವಗುರು ಶ್ರೀ ಶಿವಕುಮಾರ ಪ್ರಭುವೆ. ಬಸವಾದಿ ಪ್ರಮತರನ್ನು ಸಿದ್ಧಗಂಗಾ ಗುರು ಪರಂಪರೆಯನ್ನು ಭಕ್ತಿಯಿಂದ ಸ್ಮರಿಸಿಕೊಳ್ಳುತ್ತಾ, ಪ್ರಾತಸ್ಮರಣೀಯರು ಮಹಾಲಿಂಗದೊಳಗಾದ ಪರಮಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳವರ ಸರ್ವಾಂಗ ಲಿಂಗ ಚೇತನವನ್ನು ನೆನೆದು, ಮಾತೃ ಹೃದಯಗಳು ಎನ್ನ ಮಾರ್ಗದರ್ಶಕರು ಆಗಿರುವ ಪರಮಪೂಜ್ಯ ಗುರುದೇವರನ್ನು ಈ ಸಂದರ್ಭದಲ್ಲಿ ಭಕ್ತಿಯಿಂದ ಸ್ಮರಿಸಿಕೊಳ್ಳುತ್ತಾ, ಈ ಧಾರ್ಮಿಕ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರಲ್ಲಿ ಅನಂತ ಶರಣಾರ್ಥಿಗಳನ್ನು ಸಮರ್ಪಿಸಿ, ದಿವ್ಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಗುರುಮಲ್ಲೇಶ್ವರ ತ್ರಿವಿಧ ದಾಸೋಹ ಮಹಾಸಂಸ್ಥಾನ ಮಠ ದೇವನೂರಿನ ಪರಮಪೂಜ್ಯರಾಗಿರುವಂಥ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಮಹಾಂತ ಸ್ವಾಮಿಗಳವರ ಶ್ರೀಚರಣಗಳಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿ, ಧಾರ್ಮಿಕ ಸಭೆಯನ್ನು ಉದ್ಘಾಟನೆಗೊಳಿಸಿ ನಿಮಗೆಲ್ಲ ಆಶೀರ್ವಚನವನ್ನು ನೀಡಿದಂಥ ಕನಕಪುರ ದೇಗುಲ ಮಠದ ಪರಮಪೂಜ್ಯ ಶ್ರೀ ಚನ್ನಬಸವ ಸ್ವಾಮಿಗಳವರಲ್ಲಿ, ಅದೇ ರೀತಿಯಾಗಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರುಗಳಲ್ಲಿ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿ, ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಶ್ರೀಮಠದ ಸದ್ಭಕ್ತ ವೃಂದದವರೇ, ಮಾತೆಯರೇ, ಪ್ರೀತಿಯ ಮಕ್ಕಳೇ, ನಾವೆಲ್ಲ ಇವತ್ತು ಒಂದು ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದೇವೆ. ನಾವೆಲ್ಲ ಈ ಸಂದರ್ಭದಲ್ಲಿ ನನಗೆ ಅಂಬಿಗರ ಚೌಡಯ್ಯನವರ ಒಂದು ವಚನ ನನಗೆ ನೆನಪು ಬರ್ತಾ ಇದೆ. ಇವೆಲ್ಲ ಆ ವಚನವನ್ನು ಕೇಳಬೇಕು. ಬಹಳ ಅರ್ಥಪೂರ್ಣವಾಗಿರುವಂಥ ಒಂದು ವಚನ. 12ನೇ ಶತಮಾನದಲ್ಲಿ ಕೊಟ್ಟೋಗಿರುವಂತಹ ಅಮೃತದ ಬೆಳೆ ಯಾವುದು ಅಂದರೆ ಅದು ವಚನ ಸಾಹಿತ್ಯ ಅಂತಕ್ಕಂಥದ್ದು. ಒಂದು ವಚನವನ್ನು ಅನೇಕ ಮುಖದಲ್ಲಿ ನಾವೆಲ್ಲ ವಿಶ್ಲೇಷಣೆ ಮಾಡಬಹುದು. ಅದನ್ನು ಒಂದು ಮುಖದಲ್ಲಿ ಅರಿಯುವುದಕ್ಕೆ ಸಾಧ್ಯ ಇಲ್ಲ. ಅದು ಯಾಕಂದರೆ ವಚನಗಳು ಸಾಮಾಜಿಕ ಕಳಕಳಿಯನ್ನು ಇಟ್ಟುಕೊಂಡು ಹುಟ್ಟಿದಂಥವು. ಅದು ಅನುಭವದ ನೆಲೆಯಿಂದ ಬಂದಂಥದ್ದು. ಕಾರಣ 12ನೇ ಶತಮಾನದಂತ ಹಿಂದೆ ಸಾಕಷ್ಟು ಸಾಹಿತ್ಯ ಹೊರಗಡೆ ಬಂದಿತ್ತು. ಆದರೆ ವಚನ ಸಾಹಿತ್ಯ ಯಾಕೆ ಶ್ರೇಷ್ಠತೆಯನ್ನು ಪಡ್ಕೊಂತು ಅಂದರೆ, ಅವತ್ತಿನ ಶಿವಶರಣರು ನಡೆದಂತೆ ನುಡಿದರು, ನುಡಿದಂತೆ ಬರೆದರು ಅಂತಕ್ಕಂಥದ್ದು. ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ಬರೆದಂಥ ಸಾಹಿತ್ಯ ಅಲ್ಲ. ತಮ್ಮ ಬದುಕಿನಲ್ಲಿ ಆಚರಣೆಯನ್ನು ಮಾಡಿ ಅದನ್ನು ತೋರಿಸಿ ಅದರಂತೆ ನಡೆದಂಥ ಮಾತುಗಳು, ಅದಕ್ಕೆ ವಚನವನ್ನು ಶ್ರೇಷ್ಠ ಸಾಹಿತ್ಯ ಅಂತ ನಾವು ಕರಿತೀವಿ. ಅಂಥ ಅನೇಕ ವಚನಕಾರರು ಸಾವಿರಾರು ವಚನಗಳನ್ನು ನಮಗೆ ದಿವ್ಯ ಸಂದೇಶದ ಮೂಲಕ ಕೊಟ್ಟೋಗಿದ್ದಾರೆ. ಅಂಥ ಒಂದು ಅದ್ಭುತವಾಗಿರುವಂಥ ವಚನ, ಆರಿಕೆ ಬಿತ್ತದ ಗಿಡುವಿನ ಹೂವ ಕುಯ್ದು
ಊರೆಲ್ಲರೂ ಕಟ್ಟಿದ ಕೆರೆಯ ನೀರ ತಂದು ನಾಡೆಲ್ಲರೂ ನೋಡಿ ಎಂದು ಪೂಜಿಸುತ್ತಾ ಪೂಜಿಸಿದ ಪುಣ್ಯ ಹೂವಿಗೋ ನೀರಿಗೋ ನಾಡೆಲ್ಲಕ್ಕೋ ಪೂಜಿಸಿದಾತನಿಗೋ ಇದ ನಾನರಿಯೇ ನೀ ಹೇಳೆಂದ ಅಂಬಿಗರ ಚೌಡಯ್ಯ ಅಂತ. ಇದನ್ನು ಬಹಳ ರೀತಿಯಲ್ಲಿ ನಾವು ವಿಶ್ಲೇಷಣೆ ಮಾಡ್ಬೋದು. ಈ ಸಂದರ್ಭಕ್ಕೆ ನಾನು ಇದನ್ನು ಯಾವ ರೀತಿ ಅರ್ಥೈಸ್ಕೊಂಡಿದ್ದೀನಿ ಅನ್ನೋದೇ ಬಹು ಮುಖ್ಯವಾಗಿರುವಂಥದ್ದು. ಯಾರೋ ಇವತ್ತು ಒಂದು ಊರಿನಲ್ಲಿ ಒಂದು ಗಿಡವನ್ನು ನೆಟ್ಟಿರ್ತಾರೆ, ಅದು ಸುಂದರವಾಗಿ ಹೂವನ್ನು ಬಿಟ್ಟಿರುತ್ತೆ. ಆ ಗಿಡಕ್ಕೆ ನೀರು ಬೇಕಲ್ಲ, ಆ ನೀರನ್ನ ಊರಿನವರೆಲ್ಲ ಸೇರಿ ಒಂದು ಕೆರೆಯನ್ನು ಕಟ್ಟಿರ್ತಾರೆ. ಆ ಕೆರೆಯಲ್ಲಿರ್ತಕ್ಕಂಥ ನೀರನ್ನು ತಂದು ಆ ಗಿಡಕ್ಕೆ ಹಾಕಿರ್ತೀವಿ, ಒಂದು ಸುಂದರವಾಗಿರ್ತಕ್ಕಂಥ ಹೂ ಬಿಟ್ಟಿರುತ್ತೆ. ಅದಕ್ಕೆ ಆ ಹೂವನ್ನು ತಂದು ಯಾರೋ ಒಬ್ಬರು ಏನು ಮಾಡ್ತಾರೆ ಅಂದರೆ ಲಿಂಗಾರ್ಚನೆಯನ್ನು ಮಾಡ್ತಾರೆ. ಆ ಪೂಜೆ ಮಾಡಿರ್ತಕ್ಕಂಥ ಪುಣ್ಯ ಯಾರಿಗೆ ಫಲ ಅಂತ ಈಗ ಬಹುಮುಖ್ಯವಾಗಿರುವಂಥದ್ದು. ಪೂಜೆಯ ಪುಣ್ಯ ಪೂಜೆಯನ್ನು ಮಾಡಿದಾತನಿಗೋ, ಕೆರೆಯನ್ನು ಕಟ್ಟಿಸಿದಾತನಿಗೋ, ಅಥವಾ ಗಿಡವನ್ನು ನೆಟ್ಟಂಥವರಿಗೋ ಬಹಳ ಸುಂದರವಾಗಿ ಬಿಟ್ಟಂಥ ಹೂವಿದೆಯಲ್ಲ, ಆ ಪುಣ್ಯ ಯಾರಿಗೆ ಸಲ್ಲಬೇಕು ಅಂತಕ್ಕಂಥದ್ದು. ಅದಕ್ಕೆ ಅಂಬಿಗರ ಚೌಡಯ್ಯ ಬಹಳ ಮಾರ್ಮಿಕವಾಗಿ ಹೇಳಿದ್ದಾರೆ. ಒಟ್ಟಾರೆ ಈ ಪುಣ್ಯ ಯಾರಿಗೆ ಸಲ್ಲಬೇಕು ಅಂದರೆ ಪೂಜೆ ಮಾಡಿದವ್ರಿಗೂ ಸಲ್ಲಬೇಕು, ಕೆರೆ ಕಟ್ಟಿಸಿದವ್ರಿಗೂ ಸಲ್ಲಬೇಕು, ಗಿಡ ನೆಟ್ಟವ್ರಿಗೂ ಸಲ್ಲಬೇಕು, ಆ ಹೂವಿಗೂ ಸಲ್ಲಬೇಕು, ನಾಡಿನ ಎಲ್ಲರಿಗೂ ಆ ಪುಣ್ಯ ಸಲ್ಲಬೇಕು ಅಂತಕ್ಕಂಥದ್ದು. ನನ್ನ ಚಿಂತನೆ ಏನು ಅಂತಂದರೆ, ಇವತ್ತು ಸುತ್ತೂರು ಶ್ರೀಗಳ ಆದಿಯಾಗಿ ದೇವನೂರು ಶ್ರೀಗಳವರ ಆದಿಯಾಗಿ ಎಲ್ಲ ಪೂಜ್ಯರನ್ನು ಇಲ್ಲಿ ಕಳಿಸಿ ಒಂದು ಭವ್ಯವಾಗಿರ್ತಕ್ಕಂಥ ಬಸವಣ್ಣನವರ ಮೂರ್ತಿಯನ್ನು ಲೋಕಾರ್ಪಣೆಯನ್ನು ಮಾಡಿದ್ದೀರ ನೀವೆಲ್ಲ. ಅದ್ರ ಜೊತೆಗೆ ಒಂದು ಪ್ರಸಾದದ ನಿಲಯದ ರೂಪದಲ್ಲಿ ನೀವೆಲ್ಲ ಒಂದು ನಿಲಯವನ್ನು ಸಹ ಈ ಲೋಕಾರ್ಪಣೆಯನ್ನು ಗೊಳಿಸಿದ್ದೀರಾ. ಈಗ ನಮ್ಮ ಪ್ರಶ್ನೆ, ಇನ್ನು ಉದ್ಘಾಟನೆಗೊಳಿಸಿದಂಥ ಈ ಪುಣ್ಯ ಯಾರಿಗೆ ಸಲ್ಲಬೇಕು ಅಂತಕ್ಕಂಥದ್ದು. ನಾನು ಚಿಂತನೆ ಮಾಡಿಕೊಂಡಿದ್ದು ಏನು ಅಂತಂದರೆ, ಇವತ್ತು ಏನೆಲ್ಲ ಈ ಅರ್ಥಪೂರ್ಣವಾಗಿರ್ತಕ್ಕಂಥ ಸಾಮಾಜಿಕ ಕೆಲಸ ಕಾರ್ಯಗಳು ನಡೆದಿದ್ದಾವೆಲ್ಲ, ಆ ಪುಣ್ಯ ಯಾರಿಗೆ ಸಲ್ಲಬೇಕು ಅಂದರೆ ದೇವಲಾಪುರದ ಶ್ರೀಗಳಿಗೆ ಮತ್ತು ಈ ಎಲ್ಲ ಊರಿನ ಸದ್ಭಕ್ತರಿಗೆ ಸಲ್ಲಬೇಕಾಗಿರುವಂಥದ್ದು. ತುಂಬ ಅರ್ಥಪೂರ್ಣವಾಗಿರುವಂಥ ಕಾರ್ಯಕ್ರಮವನ್ನು ಮಾಡಿದ್ದೀರಾ. ಯಾಕಂದರೆ ಕೇವಲ ಬಸವೇಶ್ವರರ ಪುತ್ಥಳಿಯನ್ನು ಉದ್ಘಾಟನೆ ಮಾಡುವುದರ ಅಷ್ಟೇ ನೀವು ಸೀಮಿತಗೊಳಿಸಲಿಲ್ಲ. ಒಂದು ಧಾರ್ಮಿಕ ಸಭೆ ಸಮಾರಂಭಗಳು, ಅಲ್ಲಿ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮಗಳು, ಒಂದು ಪ್ರಸಾದವನ್ನು ನೀಡುವಂತಹ ಒಂದು ಭವ್ಯವಾಗಿರ್ತಕ್ಕಂಥ ಮಂದಿರವನ್ನು ನೀಡಿರ್ತಕ್ಕಂಥವ್ರು ನೀವೆಲ್ಲ. ನಾವು ಬಹಳ ಹಿಂದಕ್ಕೆ ಹೋಗೋಣ, ಸ್ವಲ್ಪ ಭಾರತೀಯ ಪರಂಪರೆಯನ್ನು ಗಮನಿಸೋಣ. ಅದು ವಿಶೇಷವಾಗಿ ನಮ್ಮ ಧಾರ್ಮಿಕ ಪರಂಪರೆ. ಭಾರತದ ಆತ್ಮ ಯಾವುದು ಅಂದರೆ, ಭಾರತದ ಆತ್ಮ ಅಧ್ಯಾತ್ಮ ಅಂತಕ್ಕಂಥದ್ದು. ಪ್ರಪಂಚದಲ್ಲಿ ನಾವು ಗಮನಿಸಬೇಕು, ಭಾರತ ಅಂತಕ್ಕಂಥದ್ದು ಜಾಗತಿಕ ಮಟ್ಟದಲ್ಲಿ ಯಾವ ವಿಚಾರದಾಗಿ ಸರಿಸಮಾನವಾಗಿ ಸವಾಲನ್ನು ಒಡ್ಡುತ್ತೋ ಬಿಡುತ್ತೋ ಗೊತ್ತಿಲ್ಲ. ವಿಜ್ಞಾನ ಕ್ಷೇತ್ರದಲ್ಲಿ ಎಲ್ಲ ರಾಷ್ಟ್ರಗಳಿಗೆ ಸವಾಲನ್ನು ಒಡ್ಡುತ್ತೋ, ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ, ಔದ್ಯೋಗಿಕ ಕ್ಷೇತ್ರದಲ್ಲಿ ಸಮಾನವಾಗಿ ಸರಿಸಾಟಿಯಾಗಿ ಎಲ್ಲ ರಾಷ್ಟ್ರಗಳ ಮುಂದೆ ನಿಲ್ಲುತ್ತೋ ಹೇಗೋ ಗೊತ್ತಿಲ್ಲ. ಆದರೆ ಎಲ್ಲ ರಾಷ್ಟ್ರಗಳಿಗಿಂತ ಒಂದು ಹೆಜ್ಜೆ ಯಾವುದಾದ್ರೂ ಕ್ಷೇತ್ರದಲ್ಲಿ ನಾವು ಮುನ್ನಡೆದಿದ್ದೀವಿ ಅಂದರೆ ಅದು ಧಾರ್ಮಿಕ ಕ್ಷೇತ್ರದಲ್ಲಿ. ಇದು ಭಾರತದ ಆತ್ಮ, ಅದಕ್ಕೆ ನಾವು ಅಧ್ಯಾತ್ಮ ಅಂತ ಕರಿತೀವಿ. ಯಾಕಂದರೆ ಈ ನಾಡಿನಲ್ಲಿ ಅನೇಕ ಸಂತರು, ಮಹಾತ್ಮರು, ಯೋಗಿಗಳು, ಶರಣರು, ಅನೇಕರು, ಸಿದ್ಧರು, ಎಲ್ಲರೂ ಸಹ, ದಾಸರು, ಇವರೆಲ್ಲರೂ ಸಹ ಈ ನಾಡಿನಲ್ಲಿ ಹುಟ್ಟಿ ಈ ನಾಡನ್ನು ಬೆಳಗುವಂಥ ಕೆಲಸವನ್ನು ಮಾಡಿರ್ತಕ್ಕಂಥವ್ರು. ಬಹಳ ಹಿಂದೆ ಸ್ವಾಮಿಗಳು, ಯೋಗಿಗಳು, ಸನ್ಯಾಸಿಗಳು ಅಂತಂದರೆ ಸಾಮಾಜಿಕವಾಗಿ ಅವರನ್ನು ನೋಡುವಂಥ ದೃಷ್ಟಿ ಹೇಗಿತ್ತು ಅನ್ನೋದೇ ನಾವು ಚಿಂತನೆ ಮಾಡಬೇಕು. ಬಹುಶಃ ಬಹಳ ಹಿಂದಿನ ಕಾಲದಲ್ಲಿ ನಮ್ಮ ಪರಂಪರೆಯನ್ನು ಗಮನಿಸಿದಾಗ ಈ ಸಾಧಕರು, ಶಿವಯೋಗಿಗಳು, ಯೋಗಿಗಳು ಏನು ಮಾಡ್ತಾಯಿದ್ರು, ಹಿಮಾಲಯದ ಯಾವುದೋ ಗುಹೆಯಲ್ಲಿ ಕೂತ್ಕೊಂಡು ತಪಸ್ಸನ್ನು ಆಚರಣೆ ಮಾಡ್ತಾಯಿದ್ರು. ದಟ್ಟವಾಗಿರ್ತಕ್ಕಂಥ ಅರಣ್ಯದಲ್ಲಿ ಶಿವಯೋಗವನ್ನು ಮಾಡ್ತಾಯಿದ್ರು. ಆಶ್ರಮಗಳಲ್ಲಿ ಜಪತಪವನ್ನು ಆಚರಣೆ ಮಾಡ್ತಾಯಿದ್ರು. ಅವರೆಲ್ಲರ ಪ್ರಮುಖ ಉದ್ದೇಶ ಒಂದು ವೈಯಕ್ತಿಕ ಸಾಧನೆ, ಅದ್ರ ಜೊತೆಗೆ ನಮ್ಮ ಸಮಾಜನೂ ಸಹ ಏನಾಗಿರಬೇಕು ಅಂತಂದರೆ ಅದು ಸುಸ್ಥಿತಿಯಲ್ಲಿರಬೇಕು ಅಂತಕ್ಕಂಥದ್ದು. ಎಲ್ಲರೂ ಸಹ ಚೆನ್ನಾಗಿ ಇರಬೇಕು, ಚೆನ್ನಾಗಿ ಬದುಕಬೇಕು ಅಂತಕ್ಕಂಥದ್ದೇ ಎಲ್ಲರ ಉದ್ದೇಶವಾಗಿರ್ತಕ್ಕಂಥದ್ದು. ಅದಕ್ಕೆ ಒಂದು ವಾಣಿ ಇದೆ, ಏನು ಅಂದರೆ
ಆತ್ಮನೋ ಮೋಕ್ಷಾರ್ಥಂ ಜಗತ್ ಹಿತಾಯ ಚ ಅಂತಕ್ಕಂಥ ಮಾತು. ಪ್ರತಿಯೊಬ್ಬರ ಮೋಕ್ಷ ಸಾಧನೆ ಏನು ಅಂದರೆ ತನ್ನನ್ನು ತಾನು ಬೆಳಗಿಸಿಕೊಳ್ಳುವುದು, ಅದರ ಜೊತೆಗೆ ಸಮಾಜವನ್ನು ಬೆಳಗಿಸ್ಕೊಳ್ತಕ್ಕಂಥದ್ದು. ನೀವೆಲ್ಲ ಅನೇಕ ಉಪನಿಷತ್ತಿನ ವಾಣಿಯನ್ನು ನೀವು ಗಮನಿಸಿದ್ದೀರಾ. ಲೋಕ ಎಲ್ಲವೂ ಸಹ ಸುಖವಾಗಿರಲಿ ಅಂತಕ್ಕಂಥದ್ದು. ಕಾಲೇ ವರ್ಷತು ಪರ್ಜನ್ಯ ಪೃಥ್ವಿ ಸಸ್ಯ ಶಾಲಿನಿ ಅಂತಕ್ಕಂಥದ್ದು. ಕಾಲಕ್ಕೆ ಸರಿಯಾಗಿ ಮಳೆ ಬರಲಿ, ಬೆಳೆ ಬರಲಿ, ಎಲ್ಲರೂ ಸುಖ ನೆಮ್ಮದಿಯಿಂದ ಇರಲಿ ಅಂತಕ್ಕಂಥ ಮಾತನ್ನು ಎಲ್ಲ ಸಂತರು ನಮಗೆ ನೀಡ್ತಾ ಇದ್ರು. ಎಲ್ಲೋ ಒಂದು ಕಡೆ ಕೂತ್ಕೊಂಡು ಜಗತ್ತು ಚೆನ್ನಾಗಿರಲಿ ಅಂತ ಆಶಯವನ್ನು ಇಟ್ಕೊಂಡ್ರು. ಆದರೆ 12ನೇ ಶತಮಾನದಲ್ಲಿ ಈ ಎಲ್ಲ ಆಶಯಗಳನ್ನು ಪ್ರಾಯೋಗಿಕ ರೂಪದಲ್ಲಿ ತಂದವರು ಯಾರು ಅಂದರೆ ಬಸವಾದಿ ಪ್ರಮಥರು ಅಂತಕ್ಕಂಥದ್ದು. ಅವರು ಕೂತ್ಕೊಂಡು ಸಮಾಜ ಚೆನ್ನಾಗಿರಲಿ, ಹಾಗಿರಲಿ, ಹೀಗಿರಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸಮಾಜದೊಂದಿಗೆ ಬೆರೆತಂಥವ್ರು ಯಾರು ಅಂದರೆ ನಮ್ಮ ಅನೇಕ ಶಿವಶರಣರು. ಅವರು ಕೊಟ್ಟಂಥ ಪ್ರಖರವಾಗಿರ್ತಕ್ಕಂಥ ಸಿದ್ಧಾಂತ ಅದು ಶರಣರ ಸಿದ್ಧಾಂತ ಅಂತಕ್ಕಂಥದ್ದು. ಶರಣರ ಸಿದ್ಧಾಂತ ಒಂದು ಅದ್ವಿತೀಯ ಜೀವನ ಸಿದ್ಧಾಂತ. ಅದು ಇಹದ ಬದುಕಿಗೆ ಬೆಲೆಯನ್ನು ಕೊಟ್ಟಂಥ ಒಂದು ವಸ್ತುನಿಷ್ಠ ಧರ್ಮ. ಅದು ನಮ್ಮ ಸಿದ್ಧಾಂತದಲ್ಲಿ ವಿಶೇಷವಾಗಿ ನಾವು ಗಮನಿಸಬೇಕು. ಗುರುಲಿಂಗ ಜಂಗಮರಾದರೂ ಸಹ ಕಾಯಕವನ್ನು ಮಾಡಲೇಬೇಕು ಅನ್ನಂತಹ ಒಂದು ಕಾಯಕ ಧರ್ಮ ನಮ್ಮದದು ವಿಶೇಷವಾಗಿರುವಂಥದ್ದು. ಅಷ್ಟೇ ಅಲ್ಲ, ಪರಿಶುದ್ಧವಾಗಿರ್ತಕ್ಕಂಥ ಕಾಯಕದಿಂದ ಬಂದಂಥದ್ದನ್ನು ದಾಸೋಹ ಮಾಡಬೇಕು ಅನ್ನಂತಹ ದಾಸೋಹ ಧರ್ಮ ಅಂತಕ್ಕಂಥದ್ದು. ಅದಕ್ಕೆ ಇದೊಂದು ಅದ್ವಿತೀಯ ಜೀವನ ಸಿದ್ಧಾಂತ ಅಂತ ನಾವೆಲ್ಲ ಕರಿತೀವಿ ನಾವು. 12ನೇ ಶತಮಾನದಲ್ಲಿ ಶಿವಶರಣರು ಕೊಟ್ಟಂಥ 2 ಸಿದ್ಧಾಂತ, ಅದು ಪ್ರಖರವಾಗಿರುವಂಥ ಸಿದ್ಧಾಂತ. ಶರಣರ ಸಿದ್ಧಾಂತದ ಆಧಾರ ಸ್ತಂಭಗಳು ಯಾವುದು ಅಂದರೆ ಒಂದು ಕಾಯಕ, ಮತ್ತೊಂದು ದಾಸೋಹ. ನಿಮ್ಗೆಲ್ಲರಿಗೂ ಗೊತ್ತಿರುವಂಥ ಒಂದು ವಿಚಾರ ಅದು. ಶರಣರು ಈ ಕಾಯಕ ಮತ್ತು ದಾಸೋಹದ ಶ್ರೇಷ್ಠತೆಯನ್ನು ಎಂತಹ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ನಾವೆಲ್ಲ ಗಮನಿಸಬೇಕಾಗಿರುವಂಥದ್ದು. ಹೊಟ್ಟೆಪಾಡಿನ ಉದ್ಯೋಗವನ್ನು ಆತ್ಮೋದ್ಧಾರದ ಪೂಜೆಯನ್ನಾಗಿಸಿ ಅದನ್ನು ಅವರೇನಂತ ಕರೆದ್ರು ಅಂತಂದರೆ ಕಾಯಕ ಅಂತ ಕರೆದ್ರು. ನಾವೆಲ್ಲ ಎಷ್ಟೋ ಜನ ಉದ್ಯೋಗವನ್ನು ಮಾಡ್ತೀವಿ, ವೃತ್ತಿಯನ್ನು ಮಾಡ್ತೀವಿ. ವೃತ್ತಿ ಅಂತಕ್ಕಂಥದ್ದು ಏನು ಅಂದರೆ ನಮ್ಮ ವೈಯಕ್ತಿಕ ಫಲಾಪೇಕ್ಷೆಯನ್ನು ಬಯಸ್ತಕ್ಕಂಥದ್ದು. ಆದರೆ ಶರಣರ ವೃತ್ತಿ ಉದ್ಯೋಗ ಹೇಗಿತ್ತು ಅಂತಂದರೆ ಅದು ಸಮಾಜಕ್ಕೆ, ಸಮಾಜದ ಏಳಿಗೆಗೆ ಅವರು ಮೀಸಲಾಗಿಟ್ಟಂಥದ್ದು. ಅದಕ್ಕೆ ಅದನ್ನು ಕಾಯಕ ಅಂತ ಕರೆದ್ರು. ಅದನ್ನು ಕಾಯಕ ಅಂತಂದರೆ ಉದ್ಯೋಗವನ್ನು ಆತ್ಮೋದ್ಧಾರದ ಪೂಜೆಯನ್ನಾಗಿಸಿಕೊಳ್ಳುವಂಥ ಕೆಲಸ. ಅದು ಶ್ರೇಷ್ಠವಾಗಿರ್ತಕ್ಕಂಥದ್ದು. ವೃತ್ತಿಗೂ ಕಾಯಕಕ್ಕೂ ಸಾಕಷ್ಟು ವ್ಯತ್ಯಾಸವನ್ನು ನಾವು ಕಾಣ್ಬೋದು. ಶರಣರ ಸಿದ್ಧಾಂತದಲ್ಲಿ ಕಾಯಕಕ್ಕೆ ಭೇದ ಭಾವನೆ ಇಲ್ಲ ಅಂತಕ್ಕಂಥದ್ದು. ನೀವು ಗಮನಿಸಿದರೆ ಎಂತೆಂತಹ ಶಿವಶರಣರು ತಮ್ಮನ್ನು ತಾವು ಗುರುತಿಸ್ಕೊಂಡಿರೋದು ಯಾವ ಮುಖೇನ ಅಂತಂದರೆ ಅದು ತಮ್ಮ ಮಾಡುವಂಥ ಪವಿತ್ರವಾಗಿರ್ತಕ್ಕಂಥ ಕಾಯಕದಿಂದ. ನೀವೆಲ್ಲರಿಗೂ ಗೊತ್ತಿದೆ ಅದು. ಅನೇಕ ಶರಣರು ಡೋಹಾರ ಕಕ್ಕಯ್ಯ ಆಗಿರ್ಬೋದು, ಮತ್ತು ಮಡಿವಾಳ ಮಾಚಿದೇವರಾಗಿರ್ಬೋದು, ಕಿನ್ನರಿ ಬೊಮ್ಮಣ್ಣ ಆಗಿರ್ತಕ್ಕಂಥದ್ದು, ಅನೇಕ ಶಿವಶರಣರು, ಮೋಳಿಗೆಯ ಮಾರಯ್ಯ ಅಂತಕ್ಕಂಥ ಒಬ್ಬ ಶ್ರೇಷ್ಠ ಶರಣ, ಇವರೆಲ್ಲರೂ ಸಹ ತಮ್ಮ ಅತ್ಯಂತ ಪರಿಶುದ್ಧವಾಗಿರ್ತಕ್ಕಂಥ ಕಾಯಕದಿಂದ ತನ್ನನ್ನು ತಾನು ಏನು ಮಾಡಿದ್ರು ಅಂದರೆ ಗುರುತಿಸ್ಕೊಂಡಿರ್ತಕ್ಕಂಥದ್ದು. ಇದನ್ನು ಡಿಗ್ನಿಟಿ ಆಫ್ ಲೇಬರ್ ಅಂತ ಕರಿತೀವಿ ನಾವೆಲ್ಲ. ಅಂದರೆ ಕಾಯಕದಲ್ಲಿ ನಮಗೆ ಇರಬೇಕಾದಂಥ ಗೌರವ. ಇವತ್ತು ನಮಗೆ ವೃತ್ತಿ ಭೇದ ಸಾಕಷ್ಟು ನಾವು ಕಾಣ್ತೀವಿ. ಆ ವೃತ್ತಿ ಭೇದ ಇರಬಾರ್ದು ಅಂತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಚಿಂತನೆಯನ್ನು ಬಿತ್ತವರು ಯಾರು ಅಂದರೆ ಅವತ್ತಿನ ಶಿವಶರಣರು. ಅದೇ ರೀತಿ ದಾಸೋಹಕ್ಕೆ ಒಂದು ಹೊಸ ಭಾಷ್ಯವನ್ನು ಸಹ ಬರೆದವರು ಯಾರು ಅಂತಂದರೆ ಅದು ಅದೇ ಶಿವಶರಣರು ಅಂತಕ್ಕಂಥದ್ದು. ಯಾಕಂದರೆ ನೋಡಿ, ದಾನಕ್ಕೂ ದಾಸೋಹಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಶಿವಶರಣರು ಏನು ಮಾಡಿದ್ರು ಅಂದರೆ ದಾನ ಸಂಸ್ಕೃತಿಯಲ್ಲಿದ್ದಂತಹ ಅಹಮಿಕೆಯನ್ನು ತೆಗೆದು ಅದನ್ನು ದಾಸೋಹವನ್ನಾಗಿ ಮಾಡುವಂಥ ಕೆಲಸವನ್ನು ಮಾಡಿದಂಥವ್ರು. ಈ ಕಾಯಕ ಮತ್ತು ದಾಸೋಹ ಅಂತಕ್ಕಂಥದ್ದು ಸಮಾಜದ ಅವತ್ತಿನ ಎಲ್ಲ ಸಾರ್ವಕಾಲಿಕ ಸಮಸ್ಯೆಗಳಿಗೆ ಪರಿಹಾರದ ಸೂತ್ರಗಳಾಗಿದ್ದು ಕೇವಲ 12ನೇ ಶತಮಾನ ಅಷ್ಟೇ ಅಲ್ಲ, ಇವತ್ತು 21ನೇ ಶತಮಾನದ ಎಲ್ಲ ಸಾರ್ವಕಾಲಿಕ ಸಮಸ್ಯೆಗಳಿಗೆ ಅದು ಪರಿಹಾರವಾಗಿರ್ತಕ್ಕಂಥ ಸೂತ್ರಗಳು. ಪ್ರತಿಯೊಬ್ಬರು ಏನು ಮಾಡಬೇಕು ಅಂದರೆ ಕಾಯಕ ಮತ್ತು ದಾಸೋಹವನ್ನು ಮಾಡಲೇಬೇಕಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಅಂತಹ ಒಂದು ಅಚಲವಾಗಿರ್ತಕ್ಕಂಥ ನಂಬಿಕೆಯ ಸಿದ್ಧಾಂತವನ್ನು ಇಟ್ಕೊಂಡು ಬಂತದ್ದು ನಮ್ಮ ನಾಡಿನ ಒಂದು ಗುರು ಪರಂಪರೆ ಅಂತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ನಿಮಗೆ ಹೆಚ್ಚು ಬಿಡಿಸಿ ಹೇಳುವಂಥ ಅವಶ್ಯಕತೆ ಇಲ್ಲ. ನಮ್ಮ ಮೈಸೂರು ಮತ್ತು ಚಾಮರಾಜರ ಭಾಗದಲ್ಲಿ ಇಡೀ ಶರಣರ ಸಿದ್ಧಾಂತವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಂಥವರು, ಅದಕ್ಕೆ ಭದ್ರ ಬುನಾದಿಯನ್ನು ಹಾಕ್ತಂಥವರು ಗುರುಮಲ್ಲೇಶ್ವರರು ಅಂತಕ್ಕಂಥದ್ದು. ಇವತ್ತು ನಮ್ಮಲ್ಲಿ ಏನಾದರೂ 12ನೇ ಶತಮಾನದ ದಾಸೋಹ ಕಾಯಕದ ಪರಂಪರೆ
ಅಷ್ಟು ಆಳವಾಗಿ ಬೇರೂರಿದೆ ಅಂತಂದರೆ ಅವತ್ತು ಗುರುಮಲ್ಲೇಶ್ವರರು ನಮಗೆ ಬಿತ್ತಿದಂತಹ ಬೆಳೆ ಅದು. ಯಾಕಂದರೆ 12ನೇ ಶತಮಾನದ ನಿಮಗೆಲ್ಲ ಗೊತ್ತಿದೆ, ಕಲ್ಯಾಣದ ಕ್ರಾಂತಿ ಆಯಿತು. ಕಲ್ಯಾಣದ ಕ್ರಾಂತಿಯ ನಂತರ ಅವರ ವಿಚಾರಧಾರೆಗಳೆಲ್ಲ ಏನಾಗಿದ್ದು ಅಂದರೆ ಮಾಯ ಆಗೋಗಿದ್ದವು. ಮಾಯ ಅಂದರೆ ಜನಮಾನಸದಿಂದ ದೂರ ಆಗುವಂಥ ಸನ್ನಿವೇಶ. ನಂತರದಲ್ಲಿ ಸಿದ್ಧಲಿಂಗೇಶ್ವರರು ಬರ್ತಾರೆ, ಅವರ ಅಧ್ಯಾತ್ಮದ ಪರಂಪರೆಯನ್ನು ಬೆಳೆಸುವಂಥ ಕೆಲಸವನ್ನು ಮಾಡ್ತಾರೆ. ಸಿದ್ಧಲಿಂಗೇಶ್ವರರ 700 ವಚನಗಳನ್ನು ಅಧ್ಯಯನ ಮಾಡಿದಾಗ ಅವರೆಲ್ಲ ಕೊಟ್ಟಿದ್ದು ಆತ್ಮೋದ್ಧಾರದಕ್ಕಾಗಿ ನಾವೇನು ಮಾಡಬೇಕು ಅಂತಕ್ಕಂಥದ್ದು. ನಂತರದಲ್ಲಿ ಬಂದಂತಹ ಗುರುಮಲ್ಲೇಶ್ವರರು ಏನು ಮಾಡ್ತಾರೆ ಅಂತಂದರೆ ಅದನ್ನು ಇನ್ನಷ್ಟು ಪ್ರಖರವಾಗಿ ಬೆಳೆಸುವಂಥ ಕೆಲಸವನ್ನು ಮಾಡ್ತಾರೆ. ಇವತ್ತು 12ನೇ ಶತಮಾನದ ಎಲ್ಲ ಶಿವಶರಣರು ನಮ್ಮ ಹೃದಯದಲ್ಲಿ ಜೀವಂತರಾಗಿದ್ದಾರೆ ಅಂದರೆ ಅದು ಗುರುಮಲ್ಲೇಶ್ವರರ ಕೊಡುಗೆ ಅಂತಕ್ಕಂಥದ್ದು ನಾವು ಯಾರೂ ಮರೆಯೋ ಆಗಿಲ್ಲ. ವಿಶೇಷವಾಗಿ ಇವತ್ತು ಅಂತಹ ಪರಂಪರೆಯಲ್ಲಿ ಬಂದಂತಹ ಒಂದು ಮಠಮಾನ್ಯಗಳ ಅನೇಕ ಪೂಜ್ಯರು ಇಲ್ಲಿ ಆಸೀನರಾಗಿದ್ದಾರೆ. ಅದರಲ್ಲಿ ನಮ್ಮ ದೇವನೂರು ಪೂಜ್ಯರು ಸಹ ಇಲ್ಲಿರ್ತಕ್ಕಂಥವ್ರು ಸುಮಾರು 50 ವರ್ಷಗಳ ಹಿಂದೆ ತಮ್ಮ ಪರಂಪರೆಯ ಒಂದು ಭಾಗವಾಗಿ ಇಲ್ಲೊಂದು ದಾಸೋಹ ಮಠವನ್ನು ಸ್ಥಾಪನೆ ಮಾಡಿರ್ತಕ್ಕಂಥವ್ರು. ಆ ಮಠಕ್ಕೆ ನಾನು ಒಳಗಡೆ ಹೋದಾಗ ನನಗೆ ಬಂದಂಥ ಒಂದು ಭಾವನೆ ಅಂದರೆ ಈ ಊರು ಎಷ್ಟು ಸಮೃದ್ಧವಾಗಿದೆ ಅಂತಲೇ ನನ್ನ ಭಾವನೆ ಬಂದಿದ್ದು. ನಾನು ಊರುಗಳೇ ಎಲ್ಲ ಏನು ಒಳಗಡೆ ಹೋಗಿ ನೋಡ್ಕೊಂಡು ಬಂದಿಲ್ಲ ನಾನು. ಯಾಕಂದರೆ ಒಂದು ಮಠಕ್ಕೆ ಹೋದಾಗ ಮಠ ಎಷ್ಟು ಸಮೃದ್ಧಿಯಾಗಿದೆ ಅಂತ ಆಧಾರದ ಮೇಲೆ ಆ ಊರು ಎಷ್ಟು ಸಮೃದ್ಧಿಯಾಗಿದೆ ಅಂತ ನಾವೆಲ್ಲ ಭಾವಿಸ್ಬೇಕಾಗಿರುವಂಥದ್ದು. ನೀವೆಲ್ಲರೂ ಸಹ ಆ ಮಠದೊಂದಿಗೆ ಇಟ್ಟಿರುವಂತಹ ಅವಿನಾಭಾವ ಸಂಬಂಧ ಇದೆಯಲ್ಲ, ಅದನ್ನು ಬೆಲೆ ಕಟ್ಟಲು ಸಾಧ್ಯ ಇಲ್ಲ. ಪೂಜ್ಯರ ಎಲ್ಲ ಶ್ರಮ ನಿಜಕ್ಕೂ ಅದು ಸಾರ್ಥಕವಾಗಿದೆ ಅಂತಲೇ ನಾವು ಭಾವಿಸ್ಬೇಕಾಗಿರುವಂಥವ್ರು. ನಿಮ್ಮ ಹೃದಯದಲ್ಲಿರ್ತಕ್ಕಂಥ ಭಕ್ತಿ ರಸ ಇದೆಯಲ್ಲ, ಈ ಭಕ್ತಿ ರಸವೇ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದಕ್ಕೆ ಬಸವಣ್ಣನವರು ಹೇಳ್ತಾರೆ, ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಗಮ ದೇವ ಅಂತಕ್ಕಂಥದ್ದು. ಅಂತಹ ಹೃದಯದಲ್ಲಿರ್ತಕ್ಕಂಥ ಭಕ್ತಿಯನ್ನು ತುಂಬಿರ್ತಕ್ಕಂಥವ್ರು ಇವತ್ತು ನಿಜಕ್ಕೂ ಕೇವಲ ಇಷ್ಟೇ ಅಲ್ಲ, ನಾಡಿನಲ್ಲಿ ನಮ್ಮ ಕರ್ನಾಟಕದ ಇತಿಹಾಸವನ್ನು ಗಮನಿಸಿದಾಗ ಇಲ್ಲೊಂದು ವೈಶಿಷ್ಟ್ಯತೆ ಇದೆ, ಇಲ್ಲೊಂದು ಪರಂಪರೆ, ದೊಡ್ಡ ಪರಂಪರೆ ಅಂದರೆ ಈ ನಾಡಿಗೆ ಮಠಗಳು ಕೊಟ್ಟಂಥ ಅನೇಕ ಕೊಡುಗೆಗಳು. ಮಠಗಳು ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥದ್ದು, ಅದರ ಜೊತೆಗೆ ಸಮಾಜವು ಅಷ್ಟೇ ಸ್ಪಂದಿಸ್ತಕ್ಕಂಥದ್ದು. ಇವತ್ತು ಸಮಾಜ ಮತ್ತು ಮಠಗಳ ಸಂಬಂಧ ಹೇಗಿದೆ ಅಂತಂದರೆ ನೀರು ಮತ್ತು ಮೀನಿನ ನಡುವೆ ಇರತಕ್ಕಂಥ ಸಂಬಂಧ. ಸಮಾಜ ಅನ್ನುವುದು ನೀರು ಇದ್ದಾಗೆ, ಆ ಮಠದ ಮಠಾಧಿಪತಿಗಳು ಮೀನಿದ್ದಂಗೆ. ನೋಡಿ, ನೀರು ಏನು ಮಾಡುತ್ತೆ ಅಂದರೆ ಮೀನಿಗೆ ಆಶ್ರಯವನ್ನು ಕೊಡುತ್ತೆ, ರಕ್ಷಣೆಯನ್ನು ಮಾಡುತ್ತೆ, ಸಹಕಾರವನ್ನು ಕೊಡುತ್ತೆ. ಕೊಟ್ಟಂಥ ಸಹಕಾರವನ್ನು ಮೀನು ಬಳಕೆ ಮಾಡಿಕೊಂಡು ಅದರ ಪರಿಶುದ್ಧ ಕಾಯಕ ಏನು ಅಂತಂದರೆ ನೀರನ್ನು ಶುದ್ಧಿ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ನಮ್ಮ ಮಠದಲ್ಲಿರ್ತಕ್ಕಂಥ ಪೂಜ್ಯರು ನೀವು ಕೊಡುವಂಥ ಸಹಕಾರದಿಂದ ಏನು ಮಾಡ್ತಾರೆ ಅಂದರೆ ಮಠವನ್ನು ಬೆಳೆಸ್ಕೊಳ್ತಾರೆ. ಅದರ ಜೊತೆಗೆ ಅವರಲ್ಲಿರ್ತಕ್ಕಂಥ ಲಿಂಗ ತಪಸ್ಸು, ಅವರಲ್ಲಿರ್ತಕ್ಕಂಥ ಚೈತನ್ಯ ಶಕ್ತಿಯಿಂದ ನಿಮಗೆ ಸಂಸ್ಕಾರ ಕೊಡುವಂಥ ಕೆಲಸವನ್ನು ಮಾಡ್ತಾರೆ, ನಿಮ್ಮ ಶುದ್ಧಿಗೊಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಇವತ್ತು ಆಧುನಿಕ ಜಗತ್ತಿನಲ್ಲಿ ನಮಗೆ ಅತ್ಯವಶ್ಯಕವಾಗಿ ಬೇಕಾಗಿರುವಂಥದ್ದು ಸಂಸ್ಕಾರ ಅಂತಕ್ಕಂಥದ್ದು. ಇವತ್ತು ಯುವ ಪೀಳಿಗೆಯಲ್ಲಿ ಸಂಸ್ಕಾರವನ್ನು ನಾವು ಮರೆ ಆಗ್ತಾ ಇರೋದು ಕಾಣ್ತೀವಿ. ಆದರೆ ಚಾಮರಾಜನಗರದಲ್ಲಿ, ಮೈಸೂರಿನಲ್ಲಿ ಒಂದಷ್ಟು ಯುವಕರಿಗೆ ಸಂಸ್ಕಾರ ಇದೆ ಅಂದರೆ ಅದು ನಮ್ಮ ಮಠಗಳ ಕೊಡುಗೆ ಅಂತಕ್ಕಂಥದ್ದು ನಾವು ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಂತ ಮಠಗಳ ಪಾತ್ರ, ಸ್ವಾಮೀಜಿಯವರ ಪಾತ್ರ ಎಂಥದ್ದು ಅಂತ ಒಂದು ಚಿಕ್ಕ ಕಥೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಒಂದೂರಿನಲ್ಲಿ ಒಂದು ಅಜ್ಜಿ ಇತ್ತು. ಅಜ್ಜಿಗೆ ತುಂಬ ವಯಸ್ಸಾಗಿತ್ತು. ಅಜ್ಜಿ ಬಹಳ ಸ್ವಾಭಿಮಾನಿ. ಯಾಕಂದರೆ ಅಜ್ಜಿ ತನ್ನ ಕಾಯಕವನ್ನು ತಾನೇ ಮಾಡ್ಕೊತಾ ಇತ್ತು. ತನ್ನ ಎಲ್ಲ ನಿತ್ಯ ಕ್ರಿಯೆಯನ್ನು ತಾನೇ ಅವಲಂಬಿಸ್ಕೊಂಡಿತ್ತು, ಯಾರ ಮೇಲೂ ಅವಲಂಬಿಸಿಲ್ಲ, ಏಕಾಂಗಿಯಾಗಿ ಬದುಕ್ತಾ ಇತ್ತು ಅಜ್ಜಿ. ಇದೇ ರೀತಿ ದೇವಲಾಪುರದ ಒಂದು ಅಜ್ಜಿ ಅಂತಲೇ ನೀವು ಭಾವಿಸ್ಕೊಳ್ಳಿ. ಪ್ರತಿ ದಿವಸ ಏನು ಮಾಡ್ತು, ಪಾಕವನ್ನು ತಯಾರು ಮಾಡಬೇಕಾದ್ರೆ ಅಜ್ಜಿ ಏನು ಮಾಡ್ತಾ ಇತ್ತು ಅಂದರೆ ಆ ಊರಿನ ಪಕ್ಕದಲ್ಲಿರ್ತಕ್ಕಂಥ ಕಾಡಿಗೆ ಹೋಗ್ತಾ ಇತ್ತು. ಒಂದಷ್ಟು ಕಟ್ಟಿಗೆಗಳನ್ನು ಸಂಗ್ರಹ ಮಾಡಿ ತಂದು ತನ್ನ ಪಾಕವನ್ನು, ಪ್ರಸಾದವನ್ನು ತಯಾರು ಮಾಡ್ಕೊತಾ ಇತ್ತು. ಒಂದು ದಿವಸ ಅಜ್ಜಿಗೆ ಆಯಾಸ ಆಗೋಗಿದೆ, ಕಾಡಿಗೆ ಹೋಗ್ಬಿಟ್ಟಿದೆ. ಅಲ್ಲಿ ಕಟ್ಟಿಗೆಯನ್ನು ತೆಗೆದುಕೊಂಡು ಎಲ್ಲವನ್ನು ಕಟ್ಕೊಂಡಿದೆ, ಒಂದು ಹೊರೆಯನ್ನು ಮಾಡ್ಕೊಂಡಿದೆ, ತಲೆ ಮೇಲೆ ಇಟ್ಕೊಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಲ್ಲಿ ಒಬ್ಬ ಪೂಜ್ಯರು ಆ ಮಾರ್ಗದಲ್ಲಿ ಬರ್ತಾ ಇದ್ರು. ಬಂದು ಅಜ್ಜಿಯ ಕಷ್ಟವನ್ನು ನೋಡಿದ್ರು. ಅಜ್ಜಿಗೆ ಹೇಳ್ತಾರೆ, ನಾನು ಈ ಸೌದೆಯ ಹೊರೆಯನ್ನು ತೆಗೆದುಕೊಂಡು ನಿನ್ನ ಮನೆ ಹತ್ರಕ್ಕೆ ತಂದ್ಕೊ ಹಾಕ್ತೀನಿ, ನೀನೇನು ಶ್ರಮವನ್ನು ತೆಗೆದುಕೊಳ್ಬೇಡ ಅಂದಾಗ ಅಜ್ಜಿ ಹೇಳ್ತಂತೆ, ನೋಡಪ್ಪ, ಇವತ್ತು ಏನು ಬಂದು ನನಗೆ ಹೊರೆಯನ್ನು ಒರೆಸಿ ಹೋಗ್ತೀರಾ, ನನಗೆ ವಯಸ್ಸಾಗ್ತಾ ಇದೆ, ಇದೇ ನಿಶಕ್ತಿ ಖಂಡಿತವಾಗಿ ನಾನು ಮುಂದುವರಿಯುತ್ತೆ, ಆಗ ಏನು ಮಾಡೋದು, ಸದಾಕಾಲ ನೀವೇ ಬರೋಕ್ಕೆ ಸಾಧ್ಯನಾ ಅಂತ. ಇಲ್ಲ ನನ್ನ ಕೆಲಸ ನಾನು ಮಾಡ್ಕೊತೀನಿ ಅಂತ. ಯಾಕಂದರೆ ಅವತ್ತಿನ ಶರಣರು ಕೊಟ್ಟಂಥ ಕಾಯಕ ಪ್ರಜ್ಞೆ ಅಂಥದ್ದು. ಅಜ್ಜಿ ಏನು ಮಾಡ್ತು ಅಂದರೆ ಅವರ ಸಹಾಯದಿಂದ ಒಂದು ತಲೆ ಮೇಲೆ ಏನು ಮಾಡ್ತಂದರೆ ಆ ಹೊರೆಯನ್ನು, ಸೌದೆಯನ್ನು ಒರೆಸ್ತಂತೆ. ಅಜ್ಜಿ ತಟ್ಟಾಡ್ಬಿಡ್ತಂತೆ.
ಆಗ ಕೂಡಲೇ ಗುರುಗಳು ಏನು ಮಾಡಿದ್ರಂತೆ, ಆ ಹೊರೆಯಲ್ಲಿರ್ತಕ್ಕಂಥ ಕಟ್ಟಿಗೆಯನ್ನು ತೆಗೆದುಬಿಟ್ಟು ಅಜ್ಜಿಗೆ ಊರ್ಗೋಲಾಗಿ ಕೊಟ್ರಂತೆ ಅವರು. ಗುರುಗಳು ಯಾಕೆ ಬೇಕು ಅಂತಂದರೆ ಇದೇ ಕಾರಣಕ್ಕೋಸ್ಕರ. ಅಜ್ಜಿಗೆ ಒಂದು ಸ್ವಲ್ಪ ಭಾರ ಕಡಿಮೆ ಆದಂಗಾಯಿತು, ಸಲೀಸಾಗಿ ನಡೆಯುವಂತಾಯಿತು. ಅಜ್ಜಿ ಬಹಳ ಅಭಿನಂದನೆಯಿಂದ ಆ ಗುರುಗಳಿಗೆ ಧನ್ಯತೆಯನ್ನು ತಲುಪಿಸುತ್ತಂತೆ. ಅದು ಅಂದರೆ ಇದರ ಅರ್ಥ ಏನು ಅಂತಂದರೆ, ಇವತ್ತು ಅಷ್ಟೇ ನಮ್ಮ ಮನಸ್ಸಿನಲ್ಲಿ ನಮಗೆ ತಿಳುವಳಿಕೆ ಇರುವಂಥ ಅನೇಕ ಚೈತನ್ಯ ಶಕ್ತಿ ಇದೆ, ಅನೇಕ ಜಂಜಾಟಗಳಿದೆ, ಅನೇಕ ಭಾರಗಳಿದ್ದಾವೆ. ನಮ್ಮಲ್ಲೇ ಇರ್ತಕ್ಕಂಥ ಜಂಜಾಟಗಳು ಭಾರಗಳನ್ನು ನಮ್ಮಿಂದಲೇ ಪರಿಹರಿಸುವಂಥ ಕೆಲಸವನ್ನು ಮಾಡುವಂಥವ್ರು ಯಾರು ಅಂದರೆ ನಮ್ಮ ಪರಮ ಪೂಜ್ಯರುಗಳು. ಅವರು ಕೊಟ್ಟಿರುವಂತಹ ಸಂಸ್ಕಾರದ ಫಲಗಳು, ಆ ಸಂಸ್ಕಾರದ ಫಲ ಇವತ್ತು ಏನಾಗಿದೆ ಅಂತಂದರೆ ಸಾರ್ಥಕದ ಕ್ಷಣ ಆಗಿ ಇವತ್ತು ನಾವು ಇಲ್ಲಿ ಭಾಗವಹಿಸಿರುವಂಥದ್ದು. ಈ ಊರಿನಲ್ಲಿ ಒಂದಷ್ಟು ಧಾರ್ಮಿಕ ಕೆಲಸ ಕಾರ್ಯಗಳು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದ್ದೇವೆ. ಆಹ್ವಾನದ ಪತ್ರಿಕೆ ಹಿಂಭಾಗದಲ್ಲಿ ನಾನು ನೋಡಿದಾಗ ಈ ಮಠದ ಪರಂಪರೆ ಎಂಥದ್ದು, ದಾಸೋಹದ ಮಠ, ಇಲ್ಲಿ ನಡೀತಾ ಇರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ನೋಡಿದಾಗ ನಿಜಕ್ಕೂ ನೀವು ಗುರುಲಿಂಗ ಜಂಗಮ ಪ್ರೇಮಿಗಳು ಅಂತಲೇ ನಾವು ಭಾವಿಸ್ಬೇಕಾಗಿರುವಂಥದ್ದು. ಶರಣರ ಸಿದ್ಧಾಂತವನ್ನೆಲ್ಲ ನಿಮ್ಮ ಹೃದಯದಲ್ಲಿ ನೀವು ಆಚರಣೆ ಮಾಡ್ಕೊಂಬಂದ ಇದ್ದೀರಾ. ಅದಕ್ಕೆ ನೀವೆಲ್ಲರೂ ಭದ್ರಾಗಿರ್ತಕ್ಕಂಥದ್ದು. ಪೂಜ್ಯರಿಗೆ ಇದೇ ರೀತಿಯಾಗಿ ನೀವು ನಿರಂತರವಾಗಿರ್ತಕ್ಕಂಥ ಸಹಕಾರವನ್ನು ಕೊಡಬೇಕು. ಯಾಕಂದರೆ ಶ್ರೀಮಠ ಇವತ್ತು 50ನೇ ವರ್ಷದ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭವನ್ನು ಆಚರಣೆ ಮಾಡ್ಕೊತಾ ಇದೆ. ಈ ಮಠವನ್ನು 75ರಲ್ಲಿ ಪೂಜ್ಯ ಮಹಾಂತ ಮಹಾಸ್ವಾಮಿಗಳವರು ಇದಕ್ಕೆ ಅಡಿಗಲ್ಲನ್ನು ಹಾಕಿ ಇವತ್ತು ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದೆ. ನಾವೆಲ್ಲರೂ ಸಹ ಮುಂದೆ 75 ವರ್ಷ ಮತ್ತು 100 ವರ್ಷದ ಶತಮಾನದ ಮಹೋತ್ಸವದಲ್ಲೂ ಸಹ ನಾವೆಲ್ಲ ಪಾಲ್ಗೊಳ್ಳಬೇಕು ಅಂತಕ್ಕಂಥ ಮಹದಾಶೆಯನ್ನು ನಾವೆಲ್ಲ ಇಟ್ಕೊಂಡಿದ್ದೀವಿ. ಆ ರೀತಿಯಾಗಿ ಮಠವೂ ಸಹ ಇನ್ನು 50 ವರ್ಷಕ್ಕೆ ಇನ್ನೂ ಎತ್ತರಕ್ಕೆ ಹೋಗಲಿ. ಪೂಜ್ಯರುಗಳ ನಂತರದಲ್ಲಿ ಬರುವಂಥ ಎಲ್ಲ ಶ್ರೀಗಳಿಗೆ ಇದೇ ರೀತಿ ಸಹಕಾರ ನೀವು ಕೊಡ್ತಾ ಇರ್ರಿ. ನಮಗೂ ಸಹ ಅದಕ್ಕೆ ಆನಂದ ಉಂಟಾಗ್ತಾ ಇರುತ್ತೆ. ಈ ಭಾಗಕ್ಕೆ ಬರೋದೇ ಒಂದು ಮಹದಾನಂದ ನಮಗೆ. ಯಾಕಂದರೆ ನಿಮ್ಮ ಭಕ್ತಿ ಅಂತಕ್ಕಂಥದ್ದು ನಮ್ಮ ಊರು ಎಷ್ಟು ದೂರ ಇದೆ ಅಂತ ನಮಗೆ ಭಾವಿಸೋದಿಲ್ಲ. ಯಾಕಂದರೆ ಪೂಜ್ಯರು ಹೇಳ್ದಂಗೆ ನಮಗೆ ಹಳ್ಳಿಗಳು ದೂರಗಳು ಇರ್ಬೋದು, ಆದರೆ ನೀವೆಲ್ಲ ಹೃದಯಕ್ಕೆ ಹತ್ತಿರವಾಗಿರ್ತಕ್ಕಂಥವ್ರು. ಯಾಕಂದರೆ ಚಾಮರಾಜನಗರ ಮತ್ತು ವಿಶೇಷವಾಗಿ ಮೈಸೂರು ನಗರದ ಎಲ್ಲ ಭಕ್ತಾದಿಗಳು ನೀವೆಲ್ಲ ಎದ್ದಿದ್ದೀರಾ ಅಂದರೆ ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಿಗಳವರ ಹೃದಯ ಮಂದಿರದಲ್ಲಿ ಇರ್ತಕ್ಕಂಥವ್ರು. ಬಹಳ ಹತ್ತಿರದಿಂದ ನೀವೆಲ್ಲ ಅವರನ್ನು ನೋಡಿದಂಥವ್ರು, ಅವರ ಪದತಲದಲ್ಲಿ ಆಶೀರ್ವಾದವನ್ನು ಪಡ್ಕೊಂಡಂಥವ್ರು. ದೇವನೂರಿನ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ವಜ್ರ ಮಹೋತ್ಸವದಲ್ಲಿ ಆ ಪುಸ್ತಕದಲ್ಲಿ ನಾನು ಗಮನಿಸಿದೆ, ನಮ್ಮ ಪರಮ ಪೂಜ್ಯರು ಆಶೀರ್ವಚನವನ್ನು ನೀಡ್ತಾ ಇದ್ದಾರೆ. ವಜ್ರ ಮಹೋತ್ಸವದಲ್ಲಿ ಆವತ್ತಿನ ಸಂದರ್ಭದಲ್ಲಿ ರಾಜೇಂದ್ರ ಮಹಾಶಿವಯೋಗಿಗಳವರು ಸಹ ಭಾಗವಹಿಸಿದರು. ಹಾಗಾಗಿ ಈ ಭಾಗದಲ್ಲಿ ಒಂದಷ್ಟು ಸಂಸ್ಕಾರವನ್ನು, ಒಂದು ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯವನ್ನು ನೀವೆಲ್ಲರೂ ಸಹ ಮಠದೊಂದಿಗೆ ಇಟ್ಟುಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಆನಂದವನ್ನು ಉಂಟು ಮಾಡ್ತಾ ಇದೆ. ನಾನೇನು ಕಾರ್ಯಕ್ರಮದಿಂದ ಬೇಗ ತೆರಳುವಂಥ ಸಾಧ್ಯತೆಗಳಿಲ್ಲ. ಪೂಜ್ಯರ ಒತ್ತಾಯದ ಮೇಲೆ ನಾನು ಬೇಗ ಮಾತಾಡಿದ್ದೀನಿ. ಯಾಕಂದರೆ ಬುದ್ಧಿ ನೀವು ಮಾತನಾಡೋಷ್ಟೊತ್ತಿಗೆ ಜನ ಎಲ್ಲ ಹೊರಟೋಗ್ಬಿಡ್ತಾರೆ. ನೀವು ಆದಷ್ಟು ಬೇಗ ಮಾತನಾಡ್ಬಿಡಿ, ತುಂಬ ಜನ ಜಾಸ್ತಿ ಇದ್ದಾರೆ, ನೀವು ಒಂದು ಸ್ವಲ್ಪ ಮಾತಾಡಿ ಇವ್ರ ಮುಂದೆ ಅಂತಂದರು. ನಾನೀಗ ಹೇಳ್ತಾ ಇದ್ದೀನಿ, ನಾನು ಮಾತನಾಡೋದು ಅಷ್ಟೇ ಅಲ್ಲ, ಕೊನೆಯಲ್ಲಿ ನಮ್ಮ ಪರಮ ಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರ ಆಶೀರ್ವಚನವೂ ಸಹ ಇರುತ್ತೆ. ಅವರ ಆಶೀರ್ವಚನ ಕೇಳೋದೇ ನಮಗೆಲ್ಲ ಭಾಗ್ಯ ಅಂತ ನಾವೆಲ್ಲ ಭಾವಿಸಿರ್ತಕ್ಕಂಥವ್ರು. ಯಾಕಂದರೆ ಈ ಭಾಗದಲ್ಲಿ 2 ಹಿರಿಯ ಜೀವಿಗಳು ಅಂದರೆ, ಒಂದು ನಮ್ಮ ಸುತ್ತೂರು ಶ್ರೀಗಳು, ನನ್ನ ಬಲಭಾಗದಲ್ಲಿ ಇರ್ತಕ್ಕಂಥ ದೇವನೂರು ಶ್ರೀಗಳು. ಇವರನ್ನು ನೋಡೋದೇ ನಮಗೆ ಮಹದಾನಂದ. ಅವ್ರ ಮಾತು ಕೇಳೋದು ಇನ್ನೂ ಅತ್ಯಾನಂದ ಅಂತ ನಾವೆಲ್ಲ ಭಾವಿಸ್ಕೊಳ್ಬೇಕಾಗಿರುವಂಥದ್ದು. ನನ್ನ ಆದಿಯಾಗಿ ಎಷ್ಟೋ ಪೂಜ್ಯರಿಗೆ ಈ ಇಬ್ಬರು ಶ್ರೀಗಳು ಮಾರ್ಗದರ್ಶಕರಾಗಿರುವಂಥವರು. ಹಾಗಾಗಿ ಅವರ ಮಾರ್ಗದರ್ಶನ ನಿರಂತರವಾಗಿ ನಮ್ಮ ಮೇಲೆ ಇರಬೇಕಾಗಿರುವಂಥದ್ದು. ಯಾಕಂದರೆ ಬಹಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ ನಮ್ಮ ಮೇಲೆ ಅವರು. ಆ ಎಲ್ಲ ನಿರೀಕ್ಷೆಗಳನ್ನು ಸಾಕಾರಗೊಳಿಸಬೇಕು ಅಂದರೆ ಅವರ ಎಲ್ಲ ದಿವ್ಯ ಸಂದೇಶಗಳು ನಮ್ಮ ಕಿವಿಗೆ ತಲುಪಿಸ್ಬೇಕು. ಆ ಕಿವಿಗೆ ತಲುಪಿಸೋದು ಅಷ್ಟೇ ಅಲ್ಲ, ನಾವು ನಮ್ಮ ಜೀವನದಲ್ಲಿ ಅದನ್ನ ಆಚರಣೆಗೆ ತರುವಂಥ ಕೆಲಸವನ್ನು ಮಾಡಿಕೊಳ್ಬೇಕು. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಕೂತ್ಕೊಂಡು ಇಲ್ಲಿ, ಅದ್ರ ಜೊತೆಗೆ ನೀವು ಎಷ್ಟೇ ಸಮಯ ಆದರೂ ಇಲ್ಲಿ ಕೂತ್ಕೊಂಡು ಇಲ್ಲಿರ್ತಕ್ಕಂಥ ಇಬ್ಬರು ಪೂಜ್ಯರ ಆಶೀರ್ವಚನವನ್ನು ನಾವೆಲ್ಲ ಕೇಳಿಕೊಂಡು ನಮ್ಮ ಮನಸ್ಸನ್ನು ತೃಪ್ತಿಪಡಿಸುವಂಥ ಕೆಲಸವನ್ನು, ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಒಂದು ಚಿಕ್ಕ ಪ್ರಕಟಣೆಯನ್ನು ನಾನು ನನ್ನ ಪೂಜ್ಯರ ಇದು ಆಶೀರ್ವಾದ ಸಂದೇಶ ಅಂತ ಭಾವಿಸಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಏಪ್ರಿಲ್ 1ನೇ ತಾರೀಕು ಅತ್ಯಂತ ಪವಿತ್ರವಾಗಿರುವಂಥ ದಿವಸ. ನಮ್ಮ ಶ್ರೀಮಠದ ನಮ್ಮ ಭಕ್ತಾದಿಗಳು ಬಯಸೋದು ಅಂದರೆ 2 ಪವಿತ್ರವಾಗಿರುವಂಥ ದಿವಸ. ಒಂದು ಜನವರಿ 21ನೇ ತಾರೀಕು, ಅದು ಬಿಟ್ಟರೆ ಏಪ್ರಿಲ್ 1ನೇ ತಾರೀಕು. ನಮಗೆಲ್ಲ ಮಹಾತ್ಮರ ದಿನ ಅಂತ ನಾವೆಲ್ಲ ಅತ್ಯಂತ ಸಂಭ್ರಮದಿಂದ, ಭಯಭಕ್ತಿ ಶ್ರದ್ಧೆಯಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ.
ನಿಮಗೆ ಅದನ್ನು ಹೆಚ್ಚು ಹೇಳುವಂಥ ಅವಶ್ಯಕತೆ ಇಲ್ಲ. ನಿಮ್ಗಾಗಲೇ ಗೊತ್ತಿದೆ, ಏಪ್ರಿಲ್ 1 ಅಂದರೆ ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಿಗಳವರ ಜಯಂತಿಯನ್ನು ನಾವು ಶ್ರೀಮಠದಲ್ಲಿ ಪ್ರತಿ ವರ್ಷವೂ ಸಹ ಆಯೋಜನೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತು 118ನೇ ಒಂದು ಜಯಂತ್ಯೋತ್ಸವವನ್ನು ಶ್ರೀಮಠದಲ್ಲಿ ಆಯೋಜಿಸಲಾಗಿದೆ. ಆ ಒಂದು ದಿವ್ಯ ಅರ್ಥಪೂರ್ಣವಾಗಿರುವಂಥ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸುತ್ತೂರು ಶ್ರೀಗಳು ಭಾಗವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಅವರು ಮತ್ತು ರಾಜ್ಯದ ಅನೇಕ ಸಚಿವರು ಮತ್ತು ಎಲ್ಲ ಶಾಸಕರು ಮತ್ತು ವಿಶೇಷವಾಗಿ ವೇದಿಕೆಯನ್ನು ಒಳಗೊಂಡಂತೆ ಎಲ್ಲ ಪೂಜ್ಯರುಗಳು ಇದೇ ಅವರಿಗೆ ಆಹ್ವಾನ ಅಂತ ನಾನು ಭಾವಿಸಿ ವೇದಿಕೆಯ ಮೇಲಿರ್ತಕ್ಕಂಥ ಮುಂದೆ ಇರ್ತಕ್ಕಂಥ ಎಲ್ಲ ಪೂಜ್ಯರು ಆ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನೀವು ಮಾಡಬೇಕಾದಂಥ ಒಂದು ಕೆಲಸ ಏನು ಅಂದರೆ, ಅವತ್ತು ನೀವೆಲ್ಲ ಸಹ ನಿಮ್ಮ ಎಷ್ಟೇ ಕಾರ್ಯ ಒತ್ತಡ ಇದ್ದರೂ ಅದನ್ನು ಬದಿಗೆ ಒತ್ತಿ ಹೇಗೆ ಇಲ್ಲಿ ಕೂತ್ಕೊಂಡಿದ್ದೀರೋ ಅವತ್ತು ಸಹ ಸಮಾರಂಭದಲ್ಲಿ ಕೂತ್ಕೊಂಡು ನೀವು ಪೂಜ್ಯರ ಗದ್ದಿಗೆಯ ಆಶೀರ್ವಾದವನ್ನು ಪಡ್ಕೊಂಡು ಅದರ ಜೊತೆಗೆ ದಾಸೋಹವನ್ನು ಸ್ವೀಕರಿಸಿ ಬಂದರೆ ನಿಜಕ್ಕೂ ನಮ್ಮ ಮತ್ತು ನಮ್ಮ ಪೂಜ್ಯ ಗುರುದೇವರಿಗೆ ಆನಂದ ಆಗುತ್ತೆ ಅದು ಅಂತ ಭಾವಿಸ್ತಾ, ನೀವು ಏಪ್ರಿಲ್ 1ನೇ ತಾರೀಕು ನಿಮ್ಮ ಊರಿನಲ್ಲಿ ದಯಮಾಡಿ ಯಾರೂ ಸಹ ಜಯಂತಿಯನ್ನು ಆಚರಣೆ ಮಾಡಬೇಡಿ. ನೀವು ಮಾಡೋದಿದ್ರೆ ಆ ವಾರದ ಮೊದಲನೆಯ ವಾರ ಭಾನುವಾರ ಯಾವತ್ತು ಬರುತ್ತೋ ಅವತ್ತು ಆಚರಣೆ ಮಾಡಿ. ನಮ್ಮ ಪೂಜ್ಯ ಗುರುದೇವರು ಇದನ್ನು ಎಲ್ಲ ಸಂದರ್ಭದಲ್ಲೂ ಹೇಳ್ತಾ ಇರ್ತಾರೆ, ನೀವೆಲ್ಲ ಬರ್ತೀರಾ ಅಂತ ನಾವು ಸಂಭ್ರಮದಿಂದ ಅಲ್ಲಿ ಆಯೋಜನೆ ಮಾಡಿದ್ರೆ ನಿಮ್ಮ ಹೃದಯ ವೈಶಾಲ್ಯತೆ ಏನು ಅಂದರೆ ಏಪ್ರಿಲ್ 1ನೇ ತಾರೀಕೆ ಮಾಡಬೇಕು ಅಂತ ನೀವು ನಿಮ್ಮ ಊರಿನಲ್ಲಿ ಆಯೋಜನೆ ಮಾಡಿಬಿಟ್ಟಿರ್ತೀರ. ಅದನ್ನು ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡು ಬರೋವಂಥ ಆ ವಾರದ ಭಾನುವಾರದಂದು ನಿಮ್ಮ ಊರಿನಲ್ಲಿ ನೀವು ಮಾಡ್ಕೊಳ್ಳಿ, ಬಿಡುವು ಇರುತ್ತೆ ಅವತ್ತು. ಏಪ್ರಿಲ್ 1ನೇ ತಾರೀಕು ನೀವೆಲ್ಲ ಶ್ರೀಮಠಕ್ಕೆ ಬರಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ವ್ಯಕ್ತಪಡಿಸಿ ಮತ್ತೊಮ್ಮೆ ವೇದಿಕೆಯ ಮೇಲಿರುವಂಥ ಎಲ್ಲ ಪೂಜ್ಯರ ಅಂತರಾತ್ಮಕ್ಕೆ ಶರಣಾರ್ಥಿಗಳನ್ನು ಸಮರ್ಪಿಸಿ ಮತ್ತೊಮ್ಮೆ ನಿಮಗೂ ಸಹ ಇಷ್ಟು ಸಾವಧಾನವಾಗಿ ನನ್ನ ಮಾತನ್ನು ಕೇಳಿರೋದ್ರಿಂದ ನಿಮ್ಮ ಅಂತರಾತ್ಮಕ್ಕೂ ನಾನು ಶರಣಾರ್ಥಿಯನ್ನು ಸಮರ್ಪಿಸಿ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಆಶೀರ್ವಚನ ನುಡಿದಂಥ ಪರಮ ಪೂಜ್ಯ ಗುರುಗಳಿಗೆ ಶ್ರೀಮಠದ ಪರವಾಗಿ ಗ್ರಾಮದ ಪರವಾಗಿ ಭಕ್ತಿ ಸಮರ್ಪಣೆ. ರಾಗಿ 4/3/1977 ಜನ್ಮ ತಳೆದು ತಾವು ಶ್ರೀಸಾಮಾನ್ಯರಂತೆ ಬಾಲ್ಯವನ್ನು ಕಳೆದು ಅಸಾಮಾನ್ಯವಾಗಿ ಬೆಳೆದು ಶಿವನ ಸಮಾಜದಲ್ಲಿ ಅಪ್ರತಿಮ ಸೇವೆ ಸಲ್ಲುತ್ತಿರುವ ತಾವು ಮಹಾತ್ಮ ಶಿವಯೋಗಿ ಶ್ರೀ ಗುರುಮಲ್ಲೇಶ್ವರರ ಕೈಕಾರ್ಯವನ್ನು ದೇವನೂರಿನ ಶ್ರೀಮಠದ ಪರಮಪೂಜ್ಯ ಶ್ರೀ ಮಹಾಂತ ಸ್ವಾಮಿಗಳವರ ಅಮೃತವಾಣಿಯಂತೆ ತಮ್ಮ ಸೇವೆಯನ್ನು ದೇವಲಾಪುರ ಮಠಕ್ಕೆ ಮೀಸಲಾಗಿರಿಸಿ ಮಠಕ್ಕೆ ಬರುವ ಭಕ್ತರಿಗೆ ಅನ್ನದಾಸೋಹ, ಭಕ್ತದಾಸೋಹ, ಜ್ಞಾನದಾಸೋಹಗಳೆಂಬ ತ್ರಿವಿಧ ದಾಸೋಹ ತತ್ವಗಳನ್ನು ಯಶಸ್ವಿಯಾಗಿ ತಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡು ನೀವುಗಳು ಅಣ್ಣ ಶ್ರೀ ಬಸವೇಶ್ವರರ ವರಪುತ್ರರಾಗಿ ಬಸವ ತತ್ವದಲ್ಲಿ ಬಡವ ಬಲ್ಲಿದರೆನ್ನದೆ ಸರ್ವರನ್ನು ಸಮಾನತೆಯಿಂದ ಕಾಣುವ ತಮ್ಮ ರುಜುವಾತಾದ ಕಾರ್ಯ ಸಾಧನೆ ಇದುವೇ ನನ್ನ ಭಕ್ತಿಪೂರ್ವ ಶರಣಾರ್ಥಿಗಳು. ತಮ್ಮಲ್ಲಿ ಈ ಸಣ್ಣವನ ಶರಣಾರ್ಥಿ ಇಂತಿ ಯಲ್ಮಾದೇ ಸ್ವಾಮಿ. ಯೋಮಕೇಶ ಭವ ವಿನಾಶ ಯೋಮಕೇಶ ಭವ ವಿನಾಶ ಸ್ವಾಮಿ ಪೊರೆಯೋ ಗುರುಮಲ್ಲೇಶ ಯೋಮಕೇಶ ಯಾರೋ ಒಬ್ಬರು ಭಕ್ತರು ದೂರವಾಣಿ ಮೂಲಕ ಮಾತಾಡಿದ್ರು. ಒಬ್ಬರು ಶರಣೆ, ನನಗೆ ಗುರುಮಲ್ಲೇಶ್ವರರ ಬಗ್ಗೆ ಸರಿಯಾಗಿ ಗೊತ್ತಿರಲಿಲ್ಲ,
ಈ ಪುಸ್ತಕ ನೋಡಿದ ಮೇಲೆ ಭಾಳ ಸಂತೋಷ ಆಯಿತು, ಭಾಳ ಭಕ್ತಿ ಬಂತು ಅನ್ನುವಂತಹ ಮಾತನ್ನು ಹೇಳಿದ್ರು ಅಂತೇಳಿ ಮೃತ್ಯುಂಜಯ ಸ್ವಾಮಿಗಳು ಬೆಳಿಗ್ಗೆ ತಾನೇ ನನ್ನ ಮುಂದೆ ಪ್ರಸ್ತಾಪ ಮಾಡಿದ್ರು. ಆ ಕೃತಿ ಈ ಭಾಗದಲ್ಲಿ ಅದು ದೇವಲಾಪುರ ಮಠದ 50ನೇ ವರ್ಷ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ಮತ್ತೆ ಈ ವೇದಿಕೆಯಲ್ಲಿ ಬಿಡುಗಡೆ ಆಗ್ತಾ ಇದೆಯಲ್ಲ, ಇದು ಕೂಡ ಒಂದು ವಿಶೇಷ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಹಾಗಾಗಿ ಗುರುಮಲ್ಲೇಶ್ವರರ ಕೆಲಸ ಇದೆಯಲ್ಲ ಅಥವಾ ಮಠದ ಕೆಲಸ ಇದೆಯಲ್ಲ, ಅದು ಇಂಥವರಿಂದ ಹೀಗೆ ಆಗಬೇಕು ಅಂತೇಳಿ ಏನೂ ಶಾಸನ ಇಲ್ಲ, ನಿರ್ದೇಶನ ಇಲ್ಲ, ಮಾರ್ಗದರ್ಶನ ಇಲ್ಲ. ಗುರುಮಲ್ಲೇಶ್ವರರ ವರಶಿಷ್ಯರಾದಂತಹ ಭಿಕ್ಷದ ರಾಚಪ್ಪ ಸ್ವಾಮಿಗಳು, ಮಾನ್ ಸ್ವಾಮಿಗಳು ಹೇಳ್ತಾ ಇರ್ತಾರೆ ಮಧ್ಯ ಮಧ್ಯ, ಈ ಮಠದ ಕೆಲಸವನ್ನು ಒಂದು ಸೆತ್ತೆ ಅಂದರೆ ಬಹಳ ಅಲ್ಪವಾದದ್ದು ಅಂತ ಅರ್ಥ. ಈ ಮಠದ ಕೆಲಸವನ್ನು ಸೆತ್ತೆ ಅಂದರೆ ಯಾರು ಬೇಕಾದರೂ ಮಾಡ್ಕೊಂಡು ಹೋಗ್ತಾರೆ, ಇಂಥವರೇ ಮಾಡಬೇಕು ಅಂತೇನು ನಿದರ್ಶನ ಇಲ್ಲ ಅನ್ನುವಂತಹ ಮಾತನ್ನು ಭಿಕ್ಷದಾರರು ಹೇಳ್ತಾ ಇದ್ರು ಅನ್ನುವಂಥ ಮಾತನ್ನು ಮಾನ್ ಸ್ವಾಮಿಗಳು ಹೇಳ್ತಾ ಇರ್ತಾರೆ. ಹಾಗೆ ಈ ಗುರುಮಲ್ಲೇಶ್ವರರ ಮಠದ ಸೇವಾ ಕಾರ್ಯಗಳು ಇವೆಯಲ್ಲ, ಇವುಗಳ ಹಿಂದೆ ಒಂದು ಭಕ್ತರ ಶಕ್ತಿ. ಈ ದೇವಲಾಪುರ ಮಠಕ್ಕೆ ಏನೂ ಇಲ್ಲ, ಆದಾಯ ಏನೂ ಇಲ್ಲ, ಆದರೆ ಇಷ್ಟೆಲ್ಲ ಅಭಿವೃದ್ಧಿಯ ಕೆಲಸಗಳನ್ನು ಜಡೆ ಸ್ವಾಮಿಗಳು ಮಾಡಿದ್ದಾರೆ ಅಂದರೆ ಇದು ಗುರುಮಲ್ಲೇಶ್ವರನ ಶಕ್ತಿ, ಇದು ದಾಸೋಹಕ್ಕಿರುವ ಶಕ್ತಿ, ಇದು ಕಂತೆ ಭಿಕ್ಷದ ಕಾಯಕಕ್ಕಿರುವ ಶಕ್ತಿ ಅಂತೇಳಿ ನಾವಾದರೂ ಕೂಡ ಭಾವಿಸ್ಕೋಬೇಕಾಗತ್ತೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಈ ಕೃತಿ ಬೆಳಕಿಗೆ ಬಂದ ಬಗೆಯನ್ನು ಈ ರೀತಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ಕೊನೆಯದಾಗಿ ನಮ್ಮ ಸಿದ್ಧಗಂಗಾ ಶ್ರೀಗಳು ಮಾತನಾಡ್ತಾ ಹೇಳಿದ್ರು, ಬಸವಾದಿ ಶಿವಶರಣರು ಕಾಯಕ ಮತ್ತು ದಾಸೋಹ ಸಿದ್ಧಾಂತಗಳನ್ನು ಜೀವನದ ಮೌಲ್ಯವನ್ನಾಗಿ ಮಾಡಿದ್ರು ಅಂಥೇಳಿ. ಈ ದಾಸೋಹ ಅಂದರೆ ದಾನ ಸಂಸ್ಕೃತಿಗೆ ಪರ್ಯಾಯವಾಗಿ ಬಂದಂತಹ ಒಂದು ಸಂಸ್ಕೃತಿ, ಇದು ಒಂದು ಸಂಸ್ಕಾರ, ಇದು ದಾಸೋಹ ಒಂದು ಸಿದ್ಧಾಂತ, ದಾಸೋಹ ಒಂದು ಜೀವನದ ಮಾರ್ಗ, ದಾಸೋಹ ಒಂದು ಅಭಿವೃದ್ಧಿಪರವಾದಂತಹ ಪರಿಕಲ್ಪನೆ. ಇಷ್ಟೆಲ್ಲ ಲಕ್ಷಣಗಳನ್ನು ಒಳಗೊಂಡಿರ್ತಕ್ಕಂತಹ ದಾಸೋಹದ ಶಕ್ತಿ ಏನು ಅಂದರೆ ನಮ್ಮ ನಾವು ನೋಡೋ ಕಣ್ಣುಗಳು, ಆಲೋಚನೆ ಮಾಡುವ ಮನಸ್ಸು ಬಹಳ ಮುಖ್ಯ. ದಾಸೋಹದ ಶಕ್ತಿಗೆ ಉದಾಹರಣೆ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು. ಶಿವಕುಮಾರ ಮಹಾಸ್ವಾಮಿಗಳವರು ಸಿದ್ಧಗಂಗಾ ಮಠದ ಪೀಠಾಧಿಪತಿಗಳಾದಾಗ ಕೇವಲ 30 ಮಕ್ಕಳಿಗೆ ಮಾತ್ರ ಅನ್ನದಾಸೋಹ ಮಾಡ್ತಾ ಇದ್ರು ಅಂತೇಳಿ ಚರಿತ್ರೆಯಲ್ಲಿ ಓದ್ತೇವೆ. ಇವತ್ತು ಸಿದ್ಧಗಂಗಾ ಮಠ 10,000ಕ್ಕೂ ಮಿಗಿಲಾದ ಮಕ್ಕಳಿಗೆ ಅನ್ನದಾಸೋಹವನ್ನು, ಜ್ಞಾನದಾಸೋಹವನ್ನು ಮಾಡುವಂತಹ ಶಕ್ತಿಯನ್ನು ಹೇಗೆ ಪಡ್ಕೊಳ್ತು ಅಂತೇಳಿದ್ರೆ, ಆರಂಭದಲ್ಲಿ 30 ಮಕ್ಕಳಿಗೆ ಮಾಡಿದ ದಾಸೋಹದ ಫಲವೇ ನಾವು 1 ಎಕರೆ ಭೂಮಿಯಲ್ಲಿ 2 kg 3 kg ಜೋಳ ಬಿತ್ತಬೋದು. ಆ 3 kg ಜೋಳ ಕಟಾವಿಗೆ ಬಂದಾಗ 1 ಎಕರೆಯಲ್ಲಿ ನಾವು 25ರಿಂದ 30 ಕ್ವಿಂಟಲ್ ಜೋಳವನ್ನು ಬೆಳಿತೇವೆ, ಭತ್ತವನ್ನು ಬೆಳಿತೇವೆ. ಹಾಗಾಗಿ ಬಿತ್ತುವುದು ಕಡಿಮೆ, ಪಡೆಯುವ ಫಲ 100 ಪಟ್ಟು ಇರುವ ಹಾಗೆ 30 ಮಕ್ಕಳಿಗೆ ದಾಸೋಹ ಮಾಡಿದ ಫಲ ಇವತ್ತು 10,000 ಮಕ್ಕಳಿಗೆ ಮಾಡುವಷ್ಟು ಶಕ್ತಿಯನ್ನು ತಂದುಕೊಟ್ಟದ್ದು ದಾಸೋಹ ಅಂತಕ್ಕಂಥದ್ದು ಒಂದು ನಿದರ್ಶನ. ಹಾಗೆಯೇ ನಮ್ಮ ಸುತ್ತೂರು ಮಠದ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡಿದಾಗ ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಆರಂಭದಲ್ಲಿ ಕೇವಲ 12 ಮಕ್ಕಳಿಗೆ ಉಚಿತ ಪ್ರಸಾದದ ವ್ಯವಸ್ಥೆಯನ್ನು ಮಾಡುವ ಮೂಲಕ ಅವರ ವಿದ್ಯಾಭ್ಯಾಸಕ್ಕೆ ಸಹಾಯವನ್ನು ಮಾಡುವಂತಹ ಒಂದು ಸಂಕಲ್ಪವನ್ನು ಮಾಡ್ತಾರೆ. ಕೇವಲ 12 ವಿದ್ಯಾರ್ಥಿಗಳಿಗೆ 40ರ ದಶಕದಲ್ಲಿ. ಆನಂತರ ಅವರು ಗ್ರಾಮಾಂತರ ಪ್ರದೇಶಗಳಲ್ಲಿ, ನಗರ ಪ್ರದೇಶಗಳಲ್ಲಿ 100 ವಿದ್ಯಾರ್ಥಿ ನಿಲಯಗಳು, ಒಂದು ಹೈಸ್ಕೂಲ್ನಿಂದ ಹಿಡಿದು ಇವತ್ತು 350ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳನ್ನು JSS ಮಹಾವಿದ್ಯಾಪೀಠ ಸ್ಥಾಪಿಸುವಂತಹ ಮತ್ತು ಅವುಗಳ ಗುಣಮಟ್ಟವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವಂತಹ ಶಕ್ತಿ ನಮ್ಮ ದೇಶಿಕೇಂದ್ರ ಮಹಾಸ್ವಾಮಿಗಳವರಿಗೆ ಬಂದಿದೆ ಅಂತೇಳಿದ್ರೆ, ಆರಂಭದಲ್ಲಿ ರಾಜೇಂದ್ರ ಶ್ರೀಗಳು ಕೈಗೊಂಡಂಥ ಆ ಮಹಾಮನಿಹ ಇದೆಯಲ್ಲ, ದಾಸೋಹದ ಮಹಾಮನಿಹ, ಅದರ ಶಕ್ತಿ ಇವತ್ತು JSS ಮಹಾವಿದ್ಯಾಪೀಠ, ಸುತ್ತೂರು ಮಠ ವಿಶ್ವವ್ಯಾಪಿಯಾಗಿ ಆಗಲಿಕ್ಕೆ ಕಾರಣ ಆಗಿದೆ ಅಂತಕ್ಕಂತಹ ಸತ್ಯವನ್ನು ನಾವು ಅರ್ಥಕೋಬೇಕಾಗತ್ತೆ. ಹಾಗೆಯೇ ದೇವನೂರು ಗುರುಮಲ್ಲೇಶ್ವರ ದಾಸೋಹ ಮಠ ಇದೆಯಲ್ಲ, ಅದರ ಉಸಿರೇ ದಾಸೋಹ.
ಕಂತೆ ಭಿಕ್ಷದ ಕಾಯಕದ ಮೂಲಕ ತಂದಂತಹ ಆ ಪದಾರ್ಥವನ್ನು ಪ್ರಸಾದವನ್ನಾಗಿ ಬಡಿಸುವ ಮೂಲಕ ದಾಸೋಹದ ಮಠವಾಗಿ ಅದು ತನ್ನ ಹೆಸರನ್ನು ಪಡ್ಕೊಳ್ತಕ್ಕಂಥದ್ದಿದೆಯಲ್ಲ, ಅದಕ್ಕೆ ಇವತ್ತು 125 130 ವರ್ಷಗಳ ಇತಿಹಾಸ ಇದೆ. 200ಕ್ಕೂ ಹೆಚ್ಚಿನ ಶಾಖಾ ಮಠಗಳಿವೆ. ಇವೆಲ್ಲವೂ ಮಾಡ್ತಾ ಇರ್ತಕ್ಕಂಥದ್ದು ಕಂತೆ ಭಿಕ್ಷದ ಕಾಯಕ, ವಿಶೇಷವಾಗಿ ಅನ್ನ ದಾಸೋಹ. ಈ ದಾಸೋಹ ಕಂತೆ ಭಿಕ್ಷದ ಕಾಯಕ ಇದೆಯಲ್ಲ, ಇದಕ್ಕೆ 900 ವರ್ಷಗಳ ಇತಿಹಾಸ ಇದೆ. ಕಲ್ಯಾಣದಲ್ಲಿ 1,00,000 ಮೇಲೆ 96,000 ಜನರಿಗೆ ಅನ್ನದಾಸೋಹ ನಡೆಯುವಂತಹ ಸಂದರ್ಭದಲ್ಲಿ 3 ಶರಣರು ಕೈಗೊಂಡಿದ್ದ ಕಾಯಕವೇ ಕಂತೆ ಭಿಕ್ಷದ ಕಾಯಕ. ಕೋಲ ಶಾಂತಯ್ಯ, ನಿರ್ಲಜ್ಜ ಮಲ್ಲಿಕಾರ್ಜುನ, ಬಿಕಾರಿ ಭೀಮಯ್ಯ ಅಂತೇಳಿ 3 ಶರಣರು ಬರ್ತಾರೆ. ಆ 3 ಶರಣರು ಮಾಡ್ತಾ ಇದ್ದಂತಹ ಕಾಯಕ ಏನು ಅಂತೇಳಿದ್ರೆ, ಮನೆ ಮನೆಯಲ್ಲಿ ಮಾಡಿರುವ ಅಡಿಗೆಯಲ್ಲಿ ಒಂದು ಪಾಲನ್ನು ಜೋಳಿಗೆಗೆ ಹಾಕಿಕೊಂಡು ಬಂದು ಮಹಾಮನೆಯ ಪ್ರಸಾದದ ಜೊತೆ ಸೇರಿಸಿ 1,00,000 ಮೇಲೆ 96,000 ಜನಕ್ಕೆ ಅನ್ನದಾಸೋಹ ಮಾಡಲಿಕ್ಕೆ ಇವರು ಅಳಿಲು ಸೇವೆಯನ್ನು ಮಾಡ್ತಾ ಇದ್ರು ಅನ್ನುವಂತಹ ಚರಿತ್ರೆಯನ್ನು ನಾವು ಕಲ್ಯಾಣದ ಶರಣರ ಚರಿತ್ರೆಯಲ್ಲಿ ನೋಡ್ತೇವೆ. ಅಂತಹ ಪವಿತ್ರ ಕಾಯಕವನ್ನು ಗುರುಮಲ್ಲೇಶ್ವರರು 19ನೇ ಶತಮಾನದಲ್ಲಿ ಈ ಭಾಗದಲ್ಲಿ ಮೈಸೂರಿನಲ್ಲಿ ಫಸ್ಟು ಅನುಷ್ಠಾನಕ್ಕೆ ತರ್ತಾರೆ. ದೇವನೂರಿಗೆ ಬಂದ ಮೇಲೆ 1850 ಸಂದರ್ಭದಲ್ಲಿ ದೇವನೂರಿನಲ್ಲಿ ಅನುಷ್ಠಾನಕ್ಕೆ ತರ್ತಾರೆ. ಆನಂತರ ದೇವನೂರನ್ನು ಅವರು ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡು 100 ಗ್ರಾಮಗಳಲ್ಲಿ ದಾಸೋಹ ಅಥವಾ ಭಿಕ್ಷದ ಮಠಗಳನ್ನು ಸ್ಥಾಪನೆ ಮಾಡಿದಾಗ ಅಲ್ಲೆಲ್ಲ ಈ ಕಂತೆ ಭಿಕ್ಷದ ಕಾಯಕವನ್ನು ಅನುಷ್ಠಾನಗೊಳಿಸೋದು, ಮಠಕ್ಕೆ ಬರುವಂತಹ ಭಕ್ತರಿಗೆ ನಿತ್ಯ ಅನ್ನದಾಸೋಹವನ್ನು ಮಾಡುವಂತಹ ಒಂದು ಮಹಾಯಜ್ಞವನ್ನು ಅವರು ಕೈಗೊಳ್ತಾರೆ. ಅದರ ಫಲವನ್ನು ಇವತ್ತು ನೀವೆಲ್ಲ ಅನುಭವಿಸ್ತಾ ಇದ್ದೀವಿ. ಏನು ದಾಸೋಹ? ದಾಸೋಹ ಅಂದರೆ ನಮ್ಮ ಆರ್ಥಿಕ ಪರಿಭಾಷೆಯಲ್ಲಿ ಹಂಚಿಕೊಂಡು ತಿನ್ನುವುದು ಅಂತ. ಇರುವವರು ಇಲ್ಲದವರ ಜೊತೆ ಶೇರ್ ಮಾಡಿಕೊಳ್ಳೋದು ಅಂತ ಕರಿತೀವಿ. ಉಳ್ಳವರು ಇಲ್ಲದವರ ಜೊತೆ ತಮ್ಮಲ್ಲಿರುವುದನ್ನು ಹಂಚಿಕೊಂಡು ಊಟ ಮಾಡ್ತಕ್ಕಂಥದ್ದು ದಾಸೋಹ ವ್ಯವಸ್ಥೆಯ ಒಂದು ಭಾಗ. ಇದರಲ್ಲಿ 5 ಲಕ್ಷಣಗಳನ್ನು ಅವ್ರು ಹೇಳ್ತಾರೆ. ದಾಸೋಹದಿಂದ ಅಹಂಕಾರ ನಾಶ ಆಗುತ್ತೆ. ದಾಸೋಹ ಮಾಡುವವನ ಮನಸ್ಸು ಭಗವಂತನಿಗೆ ಶರಣಾಗುತ್ತೆ. ದಾಸೋಹದ ಇನ್ನೊಂದು ಮುಖ ದಾನ, ತ್ಯಾಗ, ಸಮಾನತೆ. 5 ಲಕ್ಷಣಗಳನ್ನು ಅಲ್ಲಿ ಹೇಳ್ತಾರೆ. ಹಾಗಾಗಿ ಈ ದೇಶದ ಹಸಿವನ್ನು, ಈ ದೇಶದ ಬಡತನವನ್ನು, ಈ ದೇಶದ ಅಸಮಾನತೆಯನ್ನು ನಿವಾರಣೆ ಮಾಡುವಲ್ಲಿ ಶರಣರು ಪ್ರತಿಪಾದನೆ ಮಾಡಿದಂತಹ ದಾಸೋಹದ ಪರಿಕಲ್ಪನೆ ಇದೆಯಲ್ಲ, ಅದು ಕಿಂಚಿತ್ತು ಖಂಡಿತ ಅದು ಸಹಕಾರವನ್ನು ನೀಡಿದೆ ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಇವತ್ತಿನ ಬಿಸಿ ಊಟ, ಇವತ್ತಿನ ಅನ್ನಭಾಗ್ಯ ಯೋಜನೆ ಏನು ಮಾಡ್ತಾ ಇದೆಯೋ ಆ ಕೆಲಸವನ್ನು ಬಸವಾದಿ ಶಿವಶರಣರು ಈ ಭಿಕ್ಷದ ಕಾಯಕದ ಮೂಲಕ, ಅನ್ನದಾಸೋಹದ ಮೂಲಕ ಆಗಲೇ ಈ ಪರಿಕಲ್ಪನೆಯನ್ನು ಹೊಂದಿದ್ರು ಅಂತ ಹೇಳಿದ್ರೆ ಅವರಿಗಿಂತ ದೊಡ್ಡ ಅರ್ಥಶಾಸ್ತ್ರಜ್ಞರು ಬೇರೆಯವರು ಯಾರೂ ಇಲ್ಲ ಅಂತಕ್ಕಂಥದ್ರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಅಲ್ಲಮ ಪ್ರಭುಗಳು ಒಂದು ಮಾತು ಹೇಳ್ತಾರೆ, ಪೂರ್ತಿ ವಚನ ಹೇಳಲಿಕ್ಕೆ ಟೈಮ್ ಇಲ್ಲ. ಸೋಹಂ ಎಂದ ಮೇಲೆ ದಾಸೋಹಂ ಭಾವ ಇಲ್ಲ ಅಂದರೆ ಅತಿಗಳೆವ ನಮ್ಮ ಗುಹೇಶ್ವರ ಅಂತೇಳಿ. ಸೋಹಂ ಎಂಬುದ ಕೇಳಿ ದಾಸೋಹವ ಮಾಡದಿದ್ದಡೆ ಅತಿಗಳೆವ ನಮ್ಮ ಗುಹೇಶ್ವರ ಅನ್ನುವ ಒಂದು ಮಾತನ್ನು ಅಲ್ಲಮ ಪ್ರಭುಗಳು ಒಂದು ವಚನದಲ್ಲಿ ಹೇಳ್ತಾರೆ. ಪ್ರಣತಿಯೂ ಇದೆ, ಬತ್ತಿಯೂ ಇದೆ, ಜ್ಯೋತಿ ಬೆಳಗುವಡೆ ತೈಲ ಇಲ್ಲದೆ ಎಲ್ಲಿ ಸಾಧ್ಯ, ಗುರು ಇರ್ಬೋದು, ಲಿಂಗ ಇರ್ಬೋದು, ಭಕ್ತನಲ್ಲಿ ಸುಜ್ಞಾನ ಇಲ್ಲ ಅಂದರೆ ಭಕ್ತಿ ಎಲ್ಲಿಯದು ಅನ್ನುವ ಮಾತು ಬರ್ತದೆ. ಕೊನೆಗೆ ಅವ್ರು ಹೇಳ್ತಾರೆ, ಸೋಹಂ ಎಂಬುದ ಕೇಳಿ ದಾಸೋಹಂ ಮಾಡದಿದ್ದಡೆ ಅತಿಗಳೆವ ನಮ್ಮ ಗುಹೇಶ್ವರ ಅಂತ. ನಾನೇ ಪರಮಾತ್ಮ ಅಂತೇಳಿ ಒಬ್ಬ ಅನುಭಾವಿ, ಒಬ್ಬ ಜಂಗಮ ಮನೆಯ ಮುಂದೆ ಬಂದಾಗ ಭಕ್ತನಾದವನು, ಲಿಂಗಧಾರಿಯಾದವನು ತನ್ನ ತನುಮನ ದನಗಳನ್ನು ಆ ಗುರುವಿಗೆ ಅರ್ಪಿಸಿಕೊಳ್ಳಬೇಕು. ಹಾಗೆ ತ್ರಿವಿಧ ದಾಸೋಹವನ್ನು ಮಾಡದೇ ಇದ್ದರೆ ಅಂಥವರನ್ನು ಭಗವಂತ ಪರಮಾತ್ಮ ನಿರಾಕರಿಸ್ತಾನೆ, ಅತಿಗಳಿತಾನೆ ಎನ್ನುವಂತಹ ಎಚ್ಚರಿಕೆಯ ಮಾತನ್ನು ಅಲ್ಲಮ ಪ್ರಭುಗಳು ಆ ವಚನದಲ್ಲಿ ಹೇಳ್ತಾರೆ. ಸರ್ವಜ್ಞ ಈ ಈ ಈ ಹಂಚಿಕೊಂಡು ತಿನ್ನೋದ್ರಿಂದ ಏನು ಲಾಭ ಅಂತ. ತಿರಿದು ಉಂಬುವ ಹೊತ್ತಿನಲ್ಲಿ ಕರೆದೊಬ್ಬರನ್ನು ಉಣ್ಣುವುದು ಅತಿ ಹಿತವು. ನೋಡಿ,
ತಿರಿದು ಉಣ್ಣುವ ಹೊತ್ತು, ಭಿಕ್ಷೆ ಮಾಡ್ಕೊಂಡು ಊಟ ಮಾಡೋ ಟೈಮಲ್ಲಿ ಒಬ್ಬರನ್ನ ಜೊತೆ ಕೂರಿಸ್ಕೊಂಡು ಊಟ ಮಾಡಿದ್ರೆ ಅದು ದೇಹಕ್ಕೆ ಹಿತವಾಗುತ್ತಂತೆ. ತಿರಿದು ಉಂಬುವ ಹೊತ್ತಿನಲ್ಲಿ ಕರೆದೊಬ್ಬರನ್ನು ಉಣ್ಣುವುದು ಅತಿ ಹಿತವು, ಕರೆಯದೆ ಉಣ್ಣುವ ಊಟವದು ನರಕದ ಊಟ ಸರ್ವಜ್ಞ. ಭಿಕ್ಷೆ ಮಾಡ್ಕೊಂಡು ತಂದು ತನ್ನಷ್ಟಕ್ಕೆ ತಾನೇ ತಿಂದು ತೇಗಿ ಬೇದಿ ಮಾಡ್ಕೊಳ್ಳೋದಿದೆಯಲ್ಲ, ಅದು ನರಕದ ಊಟ ಆಗುತ್ತೆ. ಆದ್ದರಿಂದ ಭಿಕ್ಷೆ ಮಾಡಿಯಾದರೂ ಇನ್ನೊಬ್ಬನ ಹೊಟ್ಟೆಯನ್ನು ಹೊರೆಯುವಂತಹ, ಪೋಷಣೆ ಮಾಡುವಂತಹ ಕೆಲಸ ಮಾಡಿದ್ರೆ ಅದಕ್ಕಿಂತ ಪವಿತ್ರವಾದದ್ದು ಮತ್ತೊಂದು ಇಲ್ಲ. ಹಾಗೆ ನೀಡುವವರಿಗೆ ಒಂದು ಮಾತು ಹೇಳ್ತಾನೆ ಸರ್ವಜ್ಞ, ಭಿಕ್ಷೆಯೆಂದವರಿಗೆ ಭಿಕ್ಷೆಯ ಇಕ್ಕಿದೊಡೆ ಅಕ್ಷಯ ಪದವು ತನಗಕ್ಕೂ ಇಲ್ಲವೇನೆ ನರಕಕ್ಕೂ ಸರ್ವಜ್ಞ ಅಂತೇಳಿ. ಯಾರು ಭಿಕ್ಷೆ ಅಂತೇಳಿ ಮನೆ ಮುಂದೆ ಬರ್ತಾರೋ ಅಂಥವರಿಗೆ ಯಾವ ಮನೆಯವರು ಉದಾರವಾಗಿ ಭಿಕ್ಷೆಯನ್ನು ನೀಡ್ತಾರೋ ಅವರಿಗೆ ಅಕ್ಷಯ ಪದ ಅಂದರೆ ನಾಶವಾಗದ ಒಂದು ಮಹಾಪದವಿ ದೊರಕ್ತದೆ, ಇಲ್ಲ ಅಂದರೆ ಅವರೇ ಭಿಕ್ಷುಕರಾಗ್ತಾರೆ ಅನ್ನುವಂತಹ ಎಚ್ಚರಿಕೆಯ ಮಾತನ್ನು ಸರ್ವಜ್ಞ ಹೇಳ್ತಾರೆ. ಕೊನೆಯದಾಗಿ ಬಸವಣ್ಣನವರ 2 ವಚನ ಹೇಳಲೇಬೇಕು. ಆ ವಚನಗಳಿಗೂ ನಮ್ಮ ಮಹಾತ್ಮ ಗುರುಮಲ್ಲೇಶ್ವರಿಗೂ ಬಹಳ ಅವಿನಾಭಾವವಾದ ಸಂಬಂಧ. ದಾಸೋಹವೆಂಬ ಸೋಹೆಗೊಂಡು ಹೋಗಿ ಗುರುವ ಕಂಡೆ, ಲಿಂಗವ ಕಂಡೆ, ಜಂಗಮವ ಕಂಡೆ, ಪ್ರಸಾದವ ಕಂಡೆ, ಇಂತಿ ಚತುರ್ವಿಧ ಸಂಪನ್ನನಾದೆ ಕಾಣ ಕೂಡಲ ಸಂಗಮ ದೇವ ಅಂತ. ದಾಸೋಹ ಅನ್ನುವಂತಹ ಒಂದು ಮಾರ್ಗ ಇದೆಯಲ್ಲ, ರಾಜಮಾರ್ಗ, ಅದರಲ್ಲಿ ಹೋಗುವವರಿಗೆ ಸ್ವತಃ ಬಸವಣ್ಣನವರ ಅನುಭವಕ್ಕೆ ಬಂದದ್ದು. ದಾಸೋಹವೆಂಬ ಸೋಹೆಗೊಂಡು ಹೋಗಿ ಗುರುವ ಕಂಡೆ, ಲಿಂಗವ ಕಂಡೆ, ಜಂಗಮವ ಕಂಡೆ, ಪ್ರಸಾದವ ಕಂಡೆ, ಇಂತಿ ಚತುರ್ವಿಧ ಸಂಪನ್ನ. ನಾವು ಹಣ ಇದ್ದರೆ ಸಂಪತ್ತು ಅಂತೀವಿ, ಚಿನ್ನ ಇದ್ದರೆ ಸಂಪತ್ತು ಅಂತೀವಿ. ಆದರೆ ಶರಣರಾದವರಿಗೆ, ಬಸವಣ್ಣನಂತವರ ಮನೋಭಾವ ಉಳ್ಳವರಿಗೆ ಯಾವುದು ಸಂಪತ್ತು? ಗುರು ಒಂದು ಸಂಪತ್ತು, ಲಿಂಗ ಒಂದು ಸಂಪತ್ತು, ಜಂಗಮವೇ ಸಂಪತ್ತು, ಪ್ರಸಾದವೇ ಸಂಪತ್ತು. ಇಂತಹ ಚತುರ್ವಿಧ ಸಂಪತ್ತುಗಳಿಗೆ ಮಾರ್ಗವಾದದ್ದು ದಾಸೋಹ ಅನ್ನುವಂತಹ ಮಾತನ್ನು ಬಸವಣ್ಣವ್ರು ಹೇಳ್ತಾರೆ. ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಅನ್ನುವಂತಹ ಮಾತುಗಳಿವೆಯಲ್ಲ, ಇವುಗಳು ಬಹಳ ಮುಖ್ಯ ಆಗ್ತವೆ. ಇದರಿಂದ ಜನಸಾಮಾನ್ಯರು ಪ್ರೇರಣೆಗೊಂಡಿರೋದ್ರಿಂದ ಗುರುಮಲ್ಲೇಶ್ವರರು ಬಯಲಾಗಿ 125-130 ಸಂವತ್ಸರಗಳು ಸಂದಿದ್ರೂ ಕೂಡ ಇವತ್ತು ದೇವನೂರು ಮಠ ಅಥವಾ ಅದರ ಶಾಖಾ ಮಠಗಳಲ್ಲಿ ಕಂತೆ ಭಿಕ್ಷದ ಕಾಯಕ, ಅನ್ನ ದಾಸೋಹ ಮತ್ತು ಒಟ್ಟಾರೆ ದಾಸೋಹಂ ಭಾವ ನೆಲೆಗೊಂಡಿದೆ ಅಂತ ಹೇಳಿದ್ರೆ ಅದು ಆ ದಾಸೋಹಕ್ಕಿರುವ ಶಕ್ತಿ ಅಂತೇಳಿ ಹೇಳ್ತಾ, ಸಮಯ ಕಡಿಮೆ ಇರೋದರಿಂದ ಅವಕಾಶ ಕೊಟ್ಟದ್ದಕ್ಕಾಗಿ ಪೂಜ್ಯರಿಗೆ ಮತ್ತು ಗ್ರಾಮಸ್ಥರಿಗೆ ಕೇಳಿದ್ದಕ್ಕಾಗಿ ತಮ್ಮೆಲ್ಲರೂ ಕೂಡ ವಂದಿಸಿ ವಿರಮಿಸ್ತೇನೆ. ಧನ್ಯವಾದಗಳು. ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಕ್ಷೇತ್ರದ ಅಧಿಪತಿಯಾದಂತಹ ಮಲೆ ಮಹದೇಶ್ವರಲ್ಲಿ ಭಕ್ತಿಯನ್ನು ಸಮರ್ಪಿಸಿ ಈ ಒಂದು ಧಾರ್ಮಿಕ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ನಿಮ್ಮೆಲ್ಲರ ಮಾರ್ಗದರ್ಶಕರು, ಪರಮ ಪೂಜ್ಯರು, ಮಾತೃ ಹೃದಯಗಳು ಆದಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಪಾದ ಪದ್ಮಗಳಿಗೆ ನನ್ನ ಅನಂತ ಕೋಟಿಯ ಭಕ್ತಿ ನಮನಗಳನ್ನು ಸಲ್ಲಿಸಿ ಸಾನ್ನಿಧ್ಯವನ್ನು ದಯಪಾಲಿಸಿರುವಂತಹ ಸಿದ್ಧಗಂಗಾ ಕ್ಷೇತ್ರದ ಪೂಜ್ಯ ಕಿರಿಯ ಶ್ರೀಗಳಾದಂತಹ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳವರಲ್ಲಿ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ದೇವನೂರು ಶ್ರೀ ಗುರುಮಲ್ಲೇಶ್ವರ ದಾಸೋಹ ಮಹಾಸಂಸ್ಥಾನ ಮಠದ ಪೂಜ್ಯರು ಆದಂತಹ ಹಿರಿಯರು ಆದಂತಹ ಪೂಜ್ಯ ಶ್ರೀ ಮಹಂತ ಸ್ವಾಮಿಗಳವರಲ್ಲಿ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಧಾರ್ಮಿಕ ಸಭೆಯ ಉದ್ಘಾಟನೆಯನ್ನು ಮಾಡಿದಂತಹ ಕನಕಪುರ ದೇಗಲ ಮಠದ ಶ್ರೀ ಚನ್ನಬಸವ ಸ್ವಾಮಿಗಳವರಲ್ಲಿ ಶರಣ ಸಮರ್ಪಿಸಿ ಉಳಿದಂತಹ ಎಲ್ಲ ಪರಮ ಪೂಜ್ಯರುಗಳಲ್ಲೂ ಶರಣ ಸಮರ್ಪಿಸಿ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ದೇವಲಾಪುರ ಮಠದ ಪೂಜ್ಯ ಜಡೇ ಸ್ವಾಮಿಗಳವರಲ್ಲಿ ಶರಣ ಸಮರ್ಪಿಸಿ ಹಾಗೂ ಉಳಿದಂತಹ ಎಲ್ಲ ಪರಮ ಪೂಜ್ಯರಲ್ಲೂ ಗೌರವ ಸಲ್ಲಿಸಿ ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣ ಸಮರ್ಪಿಸಿ ಈ ಒಂದು ದೇವಲಾಪುರದ ಗ್ರಾಮದಲ್ಲಿ ನಡೆಯುತ್ತಿರುವಂತಹ ಒಂದು ಐತಿಹಾಸಿಕ ಪೂರ್ವವಾದಂತಹ ಒಂದು ಕಾರ್ಯಕ್ರಮ ಅಂತೇಳಿದ್ರೆ ತಪ್ಪಾಗಲಾರ್ದು. ಯಾಕಂತೇಳಿದ್ರೆ ಈ ಒಂದು ಗ್ರಾಮದ ಜನರ ಒಂದು ಭಕ್ತಿ ಭಾವಗಳ ಸಂಗಮವೇ ಇಲ್ಲಿ ಆಗ್ತಿರುವಂತಹದ್ದು. ಈಗಾಗಲೇ ಅನೇಕ ಹಿರಿಯ ಪೂಜ್ಯರು, ಸಿದ್ಧಗಂಗಾ ಪೂಜ್ಯರು ಮಾತನಾಡಾಗಿದೆ. ಈಗಾಗಲೇ ಅವ್ರು ಮಾತನಾಡ್ತಾ ಎಲ್ಲ ಮಾತುಗಳನ್ನು ಕೂಡ ಹೇಳಿದ್ರು. ದೇಗಲ ಮಠದ ಪೂಜ್ಯರು ಕೂಡ ಹೇಳಿದ್ರು. ಒಂದು ಶರಣ ಪರಂಪರೆಗೆ, ಒಂದು ಧಾರ್ಮಿಕ ಪರಂಪರೆಗೆ, ಒಂದು ಭಕ್ತಿಯ ಪರಂಪರೆಗೆ ಅನ್ವಯವಾಗುವಂತಹ ನಡೆಯುತ್ತಿರುವಂತಹ ಗ್ರಾಮಸ್ಥರು ಅಂತ ಹೇಳಿದ್ರೆ ಅದು ದೇವಲಾಪುರ ಗ್ರಾಮಸ್ಥರು ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಭಕ್ತಿಯಿಂದ ಹೇಳಬೇಕಾದಂಥದ್ದು ಅನ್ನುವಂಥದ್ದನ್ನ ಈಗಾಗಲೇ ಪೂಜ್ಯರು ತಿಳಿಸ್ಕೊಟ್ಟಿದ್ದಾರೆ ನಮ್ಮೆಲ್ಲರೂ ಕೂಡ.
ಈಗಾಗಲೇ ಅವ್ರು ಮಾತನಾಡ್ತಾ ಮತ್ತೊಂದು ಮಾತನ್ನು ಹೇಳಿದ್ರು, ನೀರು ಮತ್ತು ಮೀನಿನ ಒಂದು ಕಥೆಯನ್ನು ಕೂಡ ಹೇಳಿದ್ರು. ಇವತ್ತು ಮಠಗಳು ಉಳಿಬೇಕು, ಮಠಗಳು ಬೆಳೆಯಬೇಕು, ಮಠಗಳು ಸಮೃದ್ಧಿಯಾಗಿರಬೇಕು ಅಂತ ಹೇಳಿದ್ರೆ ಅದು ಭಕ್ತರ ಸಹಕಾರ ಅತ್ಯಮೂಲ್ಯವಾದಂಥದ್ದು ಅನ್ನುವಂಥದ್ದನ್ನು ನಾವು ಹೇಳ್ತೇವೆ. ಒಂದು ಸಮಾಜವು ಕೂಡ ಒಳ್ಳೆಯ ದಿಕ್ಕಿನಲ್ಲಿ ಹೋಗಬೇಕು, ಒಂದು ಸಮಾಜ ಸದೃಢ ಸಮಾಜವಾಗಿ ಬೆಳೀಬೇಕು ಅಂತ ಹೇಳಿದ್ರೆ ನಮಗೆ ಗುರುಗಳ ಮಾರ್ಗದರ್ಶನ ಕೂಡ ಅತಿ ಅವಶ್ಯಕವಾಗಿರುವಂತಹದ್ದು. ಆ ಎರಡಕ್ಕೂ ಕೂಡ ಒಂದು ಒಳ್ಳೆಯ ತಾತ್ಪರ್ಯವನ್ನು ನೀಡಿದಂತಹ ಗ್ರಾಮ ಅಂತ ಹೇಳಿದ್ರೆ ಅದು ದೇವಲಾಪುರದ ಗ್ರಾಮದ ಭಕ್ತರು, ದೇವಲಾಪುರ ಗ್ರಾಮದ ಮಠದ ಭಕ್ತರು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಅಂತಹ ಒಂದು ಶ್ರೇಷ್ಠ ಪರಂಪರೆಯಲ್ಲಿ ನಮ್ಮ ಈ ಭಾಗದಲ್ಲಿ ಅನೇಕ ಶ್ರೇಷ್ಠ ಸಂತರು ದಾರ್ಶನಿಕರನ್ನು ಕಂಡಂತಹ ಒಂದು ಭಾಗ ನಮ್ಮ ಚಾಮರಾಜನಗರ ಜಿಲ್ಲೆ ಅನ್ನುವಂತಹದ್ದು. ಆ ಒಂದು ಪರಂಪರೆಯಲ್ಲಿ ಬಂದಂಥವ್ರು ಅಂತ ಹೇಳಿದ್ರೆ ಗುರುಮಲ್ಲೇಶ್ವರರು ಕೂಡ ಒಬ್ಬರು ದಾಸೋಹ ಕಾಯಕ ತತ್ವವನ್ನು ಕಲಿಸಿಕೊಟ್ಟಂತಹವರು. ಆ ಒಂದು ಪರಂಪರೆಯಲ್ಲಿ ಬಂದಂತಹ ದೇವಲಾಪುರದ ಒಂದು ಶ್ರೀಮಠ ಇವತ್ತು 50 ವರ್ಷಗಳನ್ನು ತುಂಬುತ್ತಿರುವಂತಹದ್ದು ಬಹಳ ಸುದಿನವಾದಂತಹದ್ದು. ಆ ಒಂದು ಸುದಿನದಲ್ಲಿ ನಿಮ್ಮೆಲ್ಲರನ್ನು ಈಗಾಗಲೇ ನಮ್ಮ ದೇಗುಲ ಮಠದ ಪೂಜ್ಯರು ಹೇಳಿದ್ರು, ನಮ್ಗೆ ಯಾವಾಗಲೂ ಕೂಡ ಒಬ್ಬ ಮಾತೃಹೃದಯಿಗಳು ಅಂತ ಹೇಳಿದ್ರೆ ಅದು ನಮ್ಮ ಸುತ್ತೂರಿನ ಪರಮಪೂಜ್ಯ ಜಗದ್ಗುರುಗಳವರು. ನಮ್ಮೆಲ್ಲ ಕಷ್ಟ ಸುಖಗಳು ಎಲ್ಲದಕ್ಕೂ ಕೂಡ ಸ್ಪಂದಿಸುವಂಥವರು, ನಿತ್ಯ ನಿರಂತರ ಆಶೀರ್ವಾದವನ್ನು ಮಾಡುವಂಥವ್ರು. ಅವರ ಒಂದು ಪಕ್ಕದಲ್ಲಿ ನಾವಿದ್ದೀವಿ ಅಂತೇಳಿದ್ರೆ, ಅವರ ಒಂದು ಪಾದದಲ್ಲಿ ನಾವು ಈ ಭಾಗದಲ್ಲಿ ಇದ್ದೀವಿ ಅಂತೇಳಿದ್ರೆ, ಅವರ ಆಶೀರ್ವಾದ ನಮ್ಮೆಲ್ಲರೂ ಕೂಡ ಆಗ್ತಾ ಇದೆ ಅಂತೇಳಿದ್ರೆ ನಾವೆಷ್ಟು ಪುಣ್ಯವಂತರು ಧನ್ಯವಂತರು ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕಾದಂಥದ್ದು. ನಮ್ಮ ಈ ಭಾಗದ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ನಮ್ಮ ಸಮಾಜದ 2 ಕಣ್ಣುಗಳು ಅನ್ನುವಂತಹ ರೀತಿಯಲ್ಲಿ ಸಿದ್ಧಗಂಗಾ ಮತ್ತು ಸುತ್ತೂರು ಕ್ಷೇತ್ರ ಇರುವಂತಹದ್ದು. ಆ ಪರಮಪೂಜ್ಯರು ಇರುವರು ಕೂಡ ನಮ್ಮ ಈ ಭಾಗದ ಎಲ್ಲ ಕಾರ್ಯಕ್ರಮಗಳು ಕೂಡ ಒಟ್ಟಿಗೆ ಬಂದು ಆಶೀರ್ವಾದ ಮಾಡ್ತಿರುವಂಥದ್ದು ನಮ್ಮೆಲ್ಲರೂ ಕೂಡ ಪುಣ್ಯ ಲಭಿಸುವಂತಹ ಒಂದು ಕಾರ್ಯಕ್ರಮ. ಅದೇ ರೀತಿ ಈ ಒಂದು ಮಠದ ಒಂದು ಶ್ರೇಷ್ಠ ಕೈಂಕರ್ಯಗಳಲ್ಲಿ ಸದಾ ಹಸನ್ಮುಖಿಗಳಾಗಿ ಮಠದ ಕಾಯಕವೇ ನನ್ನ ಸೇವೆ ಎನ್ನುವಂತಹ ರೀತಿಯಲ್ಲಿ ಜಡೆಯ ಸ್ವಾಮಿಗಳವರು ಇವತ್ತು 50 ವರ್ಷ ತುಂಬಿಸಿರುವಂಥದ್ದು ಶ್ರೀಮಠದಲ್ಲಿ ಬಹಳ ಸಂತೋಷದಾಯಕವಾದಂಥದ್ದು. ನಿಮ್ಮೂರಿನ ಜನತೆ ಬಹಳ ಪುಣ್ಯವಂತರು. ಏಕೆಂತಂದರೆ ಇವತ್ತು ಮಠಗಳಲ್ಲಿ ಎಷ್ಟೋ ಮಠಗಳು ಮಠಾಧಿಪತಿಗಳಿಲ್ಲದೆ ಅಳಿದು ಹೋಗುವಂತಹ ನಿಟ್ಟಿನಲ್ಲಿರುವಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಆದರೆ ಆ ಮಠವೇ ನನ್ನ ಜೀವಾಳ, ನನ್ನ ಪ್ರಾಣ ಅನ್ನುವಂತಹ ರೀತಿಯಲ್ಲಿ ಮಠಕ್ಕೆ ತನ್ನನ್ನು ತಾನು ತೊಡಗಿಸ್ಕೊಂಡು ಆ ಮಠದ ನಿತ್ಯ ನಿರಂತರ ಕಾಯಕದಲ್ಲಿ ಆ ಮಠದ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಪರಮಪೂಜ್ಯ ದೇವನೂರು ಮಠದ ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ಶ್ರೀಮಠವನ್ನು ಮುನ್ನಡೆಸ್ತಿರುವಂತಹದ್ದು ಬಹಳ ಸಂತೋಷದಾಯಕವಾದಂಥದ್ದು. ನಿಮ್ಮೆಲ್ಲರ ಸಹಕಾರ ಆಸಕ್ತಿ ಆ ಮಠದ ಮೇಲೆ ನಿರಂತರವಾಗಿರಲಿ. ಆ ಭಕ್ತರು ಎಲ್ಲಿಯವರೆಗೆ ಆ ಶ್ರೀಮಠದ ಮೇಲೆ ಅಭಿಮಾನವನ್ನು ಇಟ್ಟು ಆ ಪೂಜ್ಯರಿಗೆ ಗೌರವವನ್ನು ಸಲ್ಲಿಸ್ತೀರಿ, ಅಲ್ಲಿವರೆಗೂ ಕೂಡ ಒಂದು ಶ್ರೀಮಠದ ನಿರಂತರವಾಗಿ ಉತ್ತರೋತ್ತರವಾಗಿ ಬೆಳೆಯದಲ್ಲಿ ಸಂಶಯ ಇಲ್ಲ ಅನ್ನೋದಕ್ಕೆ ಇವತ್ತು ನಡೆಯುತ್ತಿರುವಂತಹ ಈ ಒಂದು ಸಮಾರಂಭವೇ ಸಾಕ್ಷಿ ಅನ್ನುವಂತಹ ಮಾತುಗಳನ್ನು ಹೇಳುತ್ತಾ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ. ಜ್ಞಾನವನ್ನು ಪರಮಪೂಜ್ಯರ ಎಲ್ಲರ ಒಂದು ಆಶೀರ್ವಾದವನ್ನು ತಾವು ಕೇಳಿ ಮಕ್ಕಳಲ್ಲಿ ಸಂಸ್ಕಾರವನ್ನು ಬೆಳೆಸಿ ನಿಮ್ಮ ಮುಂದಿನ ಪೀಳಿಗೆಯು ಕೂಡ ಮಠಮಾನ್ಯಗಳಿಗೆ ಹೇಗೆ ನಡ್ಕೊಳ್ಬೇಕು, ಸ್ವಾಮೀಜಿಗಳ ಜೊತೆ ಹೇಗೆ ಒಡನಾಟ ಇಟ್ಕೊಳ್ಬೇಕು, ಆ ಮಠಗಳನ್ನು ಭವಿಷ್ಯದ ದೃಷ್ಟಿಯಲ್ಲಿ ಮಠಗಳನ್ನು ಮುನ್ನಡೆಸುವಂತಹ ನಿಟ್ಟಿನಲ್ಲಿ ಮಠಗಳು ಸಂಸ್ಕಾರವನ್ನು ಕಲಿಸುವಂತಹ ಕೇಂದ್ರಗಳಾಗಿ ಕೆಲಸವನ್ನು ನಿರ್ವಹಿಸ್ತಿರುವಂತಹದ್ದು. ಆ ಮಕ್ಕಳಲ್ಲಿ ಸಂಸ್ಕಾರ ಸಂಸ್ಕೃತಿಗಳನ್ನು ಬೆಳೆಸುವಂತಹ ನಿಟ್ಟಿನಲ್ಲಿ ಪೋಷಕರು ಮತ್ತು ಭಕ್ತರ ಪಾತ್ರ ಅತ್ಯಂತ ಮಹತ್ವವಾದಂತಹದ್ದು. ಆ ಒಂದು ನಿಟ್ಟಿನಲ್ಲಿ ಮಠಗಳ ಜೊತೆ ನಿರಂತರವಾಗಿ ಒಡನಾಟ ಇಟ್ಕೊಳ್ಳಿ. ಆ ಗುರುಮಲ್ಲೇಶ್ವರರ ಆಶೀರ್ವಾದ, ಜಗದ್ಗುರುಗಳ ಒಂದು ಅನುಗ್ರಹ, ಪರಮಪೂಜ್ಯ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ, ಆ ಮಲೆ ಮಹದೇಶ್ವರ ಸ್ವಾಮಿಯವರ ಅನುಗ್ರಹ ನಿಮ್ಮೆಲ್ಲರೂ ಕೂಡ ಇರಲಿ. ನಾಡಿನಾದ್ಯಂತ ಆ ಭಗವಂತನ ಕೃಪೆಯಿಂದ ಮಳೆ ಬೆಳೆ ಎಲ್ಲವೂ ಕೂಡ ಆಗಿ ನಿಮ್ಮೆಲ್ಲರ ಬದುಕು ಹಸನಾಗಲಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ನನ್ನೊಂದೆರಡು ಮಾತಿಗೆ ವಿರಾಮವನ್ನು ನೀಡುತ್ತೇನೆ. ಶುಂಭಯ. ದೊರೆಯೊಲಿದ ಬಡವಂಗೆ ಧರೆಯ ಮನ್ನಣೆ ಉಂಟು, ಗುರುವೆ ನೀನೊಲಿದ ಶರಣಂಗೆ ಸರಿಯುಂಟೆ, ಕರುಣಿಸಿ ನೀಯನಗೆ ಕೃಪೆಯಾಗು, ಕೊರಡು ಕೊನರುವುದು ಬರಡು ಹಯನವುದು, ಕುರುಡಂಗೆ ಕಣ್ಣುಬಹುದು, ಎಲ್ಲವೂ ನಿನ್ನೊಲುಮೆಯೈ ಶ್ರೀ ಗುರುವೇ ಕೃಪೆಯಾಗು. ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಯವರ ಅಡಿದಾವರೆಗಳಲ್ಲಿ ಪಡಮಟ್ಟು, ಹಾಗೆ ಸಿದ್ಧಗಂಗಾ ಶ್ರೀಗಳ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳಲ್ಲಿ ಪಡಮಟ್ಟು, ಹಾಗೂ ಕನಕಪುರ ದೇಗುಲ ಮಠಾಧ್ಯಕ್ಷರಾದ ನಿರಂಜನ ಪ್ರಣಮ ಸ್ವರೂಪಿ ಚನ್ನಬಸವ ಮಹಾಸ್ವಾಮಿಗಳಲ್ಲಿ, ಹಾಗೂ ಮಲೆ ಮಹದೇಶ್ವರ ಬೆಟ್ಟದ ಶ್ರೀಗಳಲ್ಲಿ, ಹಾಗೂ ಎಲ್ಲ
ದೇವಲಾಪುರ ಗ್ರಾಮದಲ್ಲಿ ಗುರುಮಲ್ಲೇಶ್ವರ ಶಾಖಾ ಮಠದ ಶಾಖಾ ಮಠದಲ್ಲಿರತಕ್ಕಂಥ ಜಡೇಶ ಸ್ವಾಮಿಗಳವರು ಎಲ್ಲ ಭಕ್ತರ ಮತ್ತು ಗ್ರಾಮಸ್ಥರ ಸಹಕಾರದಿಂದ ಸುಮಾರು 33 ವರ್ಷಗಳಿಂದಲೂ ಕೂಡ ಈ ಮಠದ ಕಾರ್ಯಗಳಲ್ಲಿ ಮತ್ತು ದಂಡ ಸುತ್ತಲಿನ ಗ್ರಾಮಗಳಲ್ಲಿ ಅವರ ಒಂದು ಕೆಟ್ಟ ಅಥವಾ ಒಂದು ಒಳ್ಳೆ ಕಾರ್ಯಕ್ರಮಗಳು, ಪೂಜೆ ಮತ್ತು ಅವರ ಇದು ಎಲ್ಲ ಕಾರ್ಯಗಳು ಸ್ಪಂದಿಸಿ ಈ ಒಂದು ಜನವನ್ನು ತಮ್ಮ ಮಠದ ಕಡೆ ಸಂಗ್ರಹಿಸಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಮತ್ತು ಅಷ್ಟೇ ಎಲ್ಲ ಮಠನೂ ಕೂಡ ಅಷ್ಟೇ ಅಭಿವೃದ್ಧಿಯಾಗಿ ಮಾಡ್ತಾಯಿದ್ದಾರೆ. ಈ ಒಂದು ಶಕ್ತಿ ಬರಬೇಕಾದ್ರಲ್ಲಿ ಎಲ್ಲ ಒಂದು ಆಸೆ ಆಮಿಷಗಳನ್ನು ಬಿಟ್ಟು ಎಲ್ಲವೂ ಅವಂದೇ ಗುರುಮಲ್ಲೇಶನದೇ ಅಂತ ನಂಬಿಕೊಂಡು ಗುರುಲಿಂಗ ಜಂಗಮವೇ ಸಕಲವು ಅಂತ ತಿಳ್ಕೊಂಡು ಭಕ್ತಾದಿಗಳೇ ನಮಗೆ ತಾಯಿ ತಂದೆಗಳು ನಾವೊಂದು ಭಾವನೆಯನ್ನು ಇಟ್ಕೊಂಡು ಮಾಡ್ತಾ ಇರೋದ್ರಿಂದ ಇಷ್ಟೊಂದು ಪ್ರಮಾಣದಲ್ಲಿ ಮಾಡಲು ಅವರಿಗೆ ಅನುಕೂಲ ಆಗಿದೆ ಅಂತೇಳಿ ಎಲ್ಲರೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜಡೇಶ ಸ್ವಾಮಿಗಳು ಆಯುರಾರೋಗ್ಯವಾಗಿರಲಿ ಮತ್ತು ಮಠ ಇನ್ನೂ ಅದೇ ರೀತಿಯಾಗಿ ಬೆಳೀಲಿ, ಭಕ್ತರಿಗೆ ಒಂದು ಆಶ್ರಯವಾಗಲಿ ಅಂತೇಳಿ ತಿಳಿಸಿ ಎಲ್ಲ ಪೂಜ್ಯರ ಅಡಿಗವರುಗಳಿಗೆ ನಮಿಸಿ ನನ್ನ ಒಂದೆರಡು ಮಾತುಗಳನ್ನು ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಸಿದ್ಧಗಂಗೆಯ ಕಿರಿಯ ಪೂಜ್ಯರಲ್ಲಿ ಕನಕಪುರ ದೇವನೂರು ಮೊದಲುಗೊಂಡು ವೇದಿಕೆಯಲ್ಲಿ ವಿರಾಜಮಾನರಾಗಿರುವ ಎಲ್ಲ ಶ್ರೀಗಳಲ್ಲಿ ಶರಣು ಸಲ್ಲಿಸಿ ಈ ಗ್ರಾಮದ ಎಲ್ಲ ಮುಖಂಡರೇ, ಆಸ್ತಿಕ ಬಂಧುಗಳೇ ಹಾಗೂ ಮಾತೆಯರೇ, ದೇವಲಾಪುರದಲ್ಲಿ 50 ವರ್ಷಗಳ ಹಿಂದೆ ಪ್ರಾರಂಭವಾದ ಶ್ರೀ ಗುರುಮಲ್ಲೇಶ್ವರ ದಾಸೋಹ ಮಠದ ಚಿನ್ನದ ಹಬ್ಬದ ಶುಭಾವಸರದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಇಲ್ಲಿ ಮಾತನಾಡಿದ ಪೂಜ್ಯರು ಮತ್ತು ಸದಾಶಿವಮೂರ್ತಿ ಹಲವಾರು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಈ ಮಠ ಪ್ರಾರಂಭವಾದದ್ದು ಮತ್ತು ಶ್ರೀ ಜಡೇಶ ಸ್ವಾಮಿಗಳ ನಿರಂತರವಾದ ಸೇವಾ ಕಾರ್ಯ ಇವುಗಳನ್ನು ಕುರಿತು ಹಲವಾರು ಮಾತುಗಳನ್ನು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಗಂಭೀಶವೆಂದೇ ಖ್ಯಾತರಾದಂತಹ ಶಂಕರಗೌಡ ಬಿರಾದಾರ ಗುಂಕಡ್ನಾಳ್ ಅವರ ದೇವನೂರು ಗುರುಮಲ್ಲೇಶ್ವರರ ಕುರಿತಾದ ಲಿಂಗಲೀಲಾ ವಿಲಾಸ ಕೃತಿ ಕೂಡ ಲೋಕಾರ್ಪಣೆಗೊಂಡಿದೆ. ಶ್ರೀ ಗುರುಮಲ್ಲೇಶ್ವರರು ನೂರ 50 ವರ್ಷಗಳ ಹಿಂದೆ ಇಲ್ಲಿಗೆ ಬಂದು ದೇವನೂರಿನಲ್ಲಿ ನೆಲೆಸಿ ಅಸದೃಶ್ಯವಾದಂತಹ ಅವರ ವ್ಯಕ್ತಿತ್ವದಿಂದಾಗಿ ಜನಮಾನಸದಲ್ಲಿ ಒಂದು ಅಪಾರವಾದಂತಹ ಪ್ರಭೆಯನ್ನು ಬೀರಿದಂತಹವರು. 12ನೇ ಶತಮಾನದಲ್ಲಿ ನಡೆದಂತಹ ಬಸವಣ್ಣನವರ ನೇತೃತ್ವದ ಒಂದು ಮಹಾನ್ ಕ್ರಾಂತಿ ಭಗವಂತ ಭಕ್ತನ ನಡುವಿನ ಸಂಬಂಧವನ್ನು ಸಮೀಕರಣಗೊಳಿಸುವಂತಹದ್ದು, ಅಲ್ಲಿ ಆತ್ಮೀಯವಾದ ಒಂದು ಸಂಬಂಧವನ್ನು ಬೆಸೆಯುವಂತಹದ್ದು, ಸರ್ವರಿಗೂ ಧರ್ಮದ ಆಚರಣೆಯನ್ನು ನಡೀಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಪ್ರಯತ್ನದ
ಒಂದು ಮುಂದುವರಿದ ಭಾಗವಾಗಿ ಗುರುಮಲ್ಲೇಶ್ವರರು ಎಲ್ಲ ಮಹತ್ ಕಾರ್ಯಗಳನ್ನು ಅವರ ಜೀವಿತಾವಧಿಯಲ್ಲಿ ನಡೆಸಿದ್ದು ಇವತ್ತು ಇತಿಹಾಸ. ಅವರು ಜನರ ಜೊತೆ ಪ್ರೀತಿಯ ಒಡನಾಟವನ್ನು ಇಟ್ಕೊಂಡಿದ್ದರು. ಅವರ ಜೀವನದ ಕೆಲವು ಘಟನೆಗಳು ಜನರ ಪವಾಡ ಹಿಂದೆ ಭಾವಿಸುವಂತಹ ಅನೇಕ ಘಟನೆಗಳು ಜನಮಾನಸದಲ್ಲಿ ಇವತ್ತಿಗೂ ಅಚ್ಚಳಿಯದ ಹಾಗೆ ಸ್ಥಿರವಾದಂತಹ ಪ್ರಭಾವವನ್ನು ಬೀರಿರುವಂತಹದ್ದು. ಅವ್ರ ಕುರಿತಾಗಿ ಅವ್ರು ಸಂಚರಿಸಿದಲ್ಲಿ, ಅವ್ರ ನೆಲೆಸದಲ್ಲಿ ಯಾವ ರೀತಿಯ ಪವಾಡ ಸದೃಶ ಕಾರ್ಯಗಳು ನಡೀತು ಅಂತ ಅನ್ನೋದು ಇವತ್ತು ಕರ್ಣಾಕರ್ಣಿಕೆಯಾಗಿ ಪುಸ್ತಕಗಳನ್ನು ಓದಿ ತಿಳಿಬೇಕಾಗಿಲ್ಲ, ಕವನಗಳನ್ನು ಓದಿ ತಿಳಿಬೇಕಾಗಿಲ್ಲ. ಕರ್ಣಾಕರ್ಣಿಕೆಯಾಗಿ ಬಂದಂಥ ಸಂಗತಿಗಳಿಂದಲೇ ಜನರಿಗೆ ಸಂಗತಿಗಳು ಮನೆ ಮನೆಯನ್ನು ಮುಟ್ಟಿದೆ. ಈ ಕೃತಿಯಲ್ಲೂ ಕೂಡ ಒಂದು ಘಟನೆಯನ್ನು ಉಲ್ಲೇಖಿಸ್ತಾರೆ. ಅದು 14ನೆಯ ಅಧ್ಯಾಯದಲ್ಲಿ ಗುರುಮಲ್ಲೇಶ್ವರರು ಕೊಳ್ಳೇಗಾಲದ ಕುಣಿಗಾಲ ಗ್ರಾಮಕ್ಕೊಮ್ಮೆ ಹೋಗಿರ್ತಾರೆ. ಅವರ ಅಪಾರವಾದ ಭಕ್ತಲಾದಂತಹ ಪುಟ್ಟಮ್ಮಣ್ಣಿ ಎನ್ನುವಂಥವರು ಅವ್ರನ್ನ ಮನೆಗೆ ಪ್ರಸಾದಕ್ಕೆ ಬರಬೇಕು ಅಂತ ಆಹ್ವಾನ ಕೊಟ್ಟಿರ್ತಾರೆ. ಗುರುಮಲ್ಲೇಶ್ವರರು ಬರುವುದಾಗಿ ಒಪ್ಪಿಗೆ ಸೂಚಿಸಿರ್ತಾರೆ. ಆದರೆ ಕಾರ್ಯನಿಮಿತ್ತ ಮನೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಿದ್ಧಲಿಂಗೇಶ್ವರರ ಜೀವನದಲ್ಲೂ ಇಂತಹದ್ದೇ ಘಟನೆ ನಡೆಯುತ್ತೆ. ಯಡಿಯೂರಿನಲ್ಲಿ ಅವರು 12 ವರ್ಷ ಮನೆಗೆ ಪ್ರಸಾದಕ್ಕೆ ಕರೀತಾರೆ. ಬಂದು ಭಕ್ತೆ ಬರ್ತೀವಿ ಅಂತ ಹೇಳ್ತಾರೆ. ಸಿದ್ಧವಾದ ಮೇಲೆ ಕರೀಲಿಲ್ಲ. ಬರ್ತಾರೆ ಅಂತ 12 ವರ್ಷ ಅಲ್ಲಿ ತಪಸ್ಸು ಮಾಡ್ತಾರೆ. ಹುತ್ತ ಬೆಳೆಯುತ್ತೆ. ಸಿದ್ಧಲಿಂಗೇಶ್ವರ ಸುತ್ತ ಹುತ್ತ ಬೆಳೆದಿದೆಯಲ್ಲ, ಅದೇ ಕಾರಣಕ್ಕಾಗಿ. ಆನಂತರ ಅಲ್ಲಿ ಒಂದು ಗೋ ಹೋಗಿ ಹಾಲು ಕರಿತಾ ಇದ್ದದ್ದನ್ನು ನೋಡಿ ಆ ಹುತ್ತವನ್ನು ತೆಗೆದು ನೋಡಿದಾಗ ಗುರುಮಲ್ಲೇಶ್ವರರು ತಪಸ್ಸನ್ನು ಆಚರಿಸ್ತಾ ಇರ್ತಾರೆ. ಆನಂತರ ಅವರು ಭಕ್ತರು ಕರ್ಕೊಂಡೋಗಿ ಎಡೆ ಮಾಡ್ತಾರೆ ಎನ್ನುವಂಥ, ಅದಕ್ಕಾಗಿ ಯಡಿಯೂರು ಅಂತ ಹೆಸರು ಬಂತು ಅಂತ ಅನ್ನೋದು ತಿಳಿದು ಬರುವಂಥ ಸಂಗತಿ. ಹಾಗೆ ಕುಣಿಗಲ್ನಲ್ಲಿ ಮನೆಗೆ ಪ್ರಸಾದಕ್ಕೆ ಒಪ್ಪಿರ್ತಾರೆ. ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. 4-5 ವರ್ಷ ಆದಮೇಲೆ ಅದೇ ಊರಿಗೆ ಮತ್ತೆ ಗುರುಮಲ್ಲೇಶ್ವರ ಹೋಗ್ತಾರೆ. ಎಲ್ಲ ಜನ ಸೇರಿರ್ತಾರೆ. ಆ ಪುಟ್ಟಮ್ಮ ಅಂತನೋ ಹೆಣ್ಮಗಳು, ಪುಟ್ಟಮ್ಮಜ್ಜಿ ಅಂತ ಹೋಗಿ ಗುರುಮಲ್ಲೇಶ್ವರ ಎಲ್ಲರೆದುರಿಗೂ ಕೂಡ ಒಂದು ಕಪಾಲಕ್ಕೆ ಬಡಿತಾಳೆ ಅವಳು. ಭಕ್ತರಿಗೆಲ್ಲ ಸಿಟ್ಟು ಬರುತ್ತೆ. ಏನು ನಮ್ಮ ಗುರುಗಳಿಗೆ ಬಂದು ಬಡಿಯೋದಂದ್ರೆ, ಗುರುಗಳು ಶಿಷ್ಯರಿಗೆ ಬಡಿಯೋದಂದ್ರೆ ಸರಿ, ಹೆಣ್ಮಕ್ಳು ಹೆಂಗೆ ಬಡಿತಾರೆಲ್ಲ ಕೋಪ ಬರ್ತಾರೆ. ಗುರುಮಲ್ಲೇಶ್ವರ ಸಮಾಧಾನ ಮಾಡಿ, ಅವಳು ಮಾತು ಕೊಟ್ಟಿದ್ದೆ, ಆ ಮಾತಿನಂತೆ ನಾನು ನಡ್ಕೊಂಡಿಲ್ಲ, ಅದಕ್ಕೆ ಸಿಟ್ಟು ಬಂದಿದೆ, ಭಕ್ತಿಯ ಸಿಟ್ಟೇ ಹೊರತು ಕ್ರೋಧದ ಸಿಟ್ಟಲ್ಲ ಅಂಥೇಳಿ ಸಮಾಧಾನ ಮಾಡಿ ಹೆಣ್ಮಗಳ ಮನೆಗೆ ಪ್ರಸಾದಕ್ಕೆ ಹೋಗ್ತಾರೆ. ಅವಳೇನೇನು ಮಾಡಿರ್ತಾಳೆ ಅಂದರೆ, ಗುರುಮಲ್ಲಪ್ಪ ಬರಲಿಲ್ವಲ್ಲ ಅಂಥೇಳಿ ಕಬ್ಬಣದ ಪೆಟ್ಟಿಗೆಯಲ್ಲಿ ಆಹಾರ ಹಾಕಿಟ್ಟಿರ್ತಾಳೆ. ನೀವೆಲ್ಲ ಚಿನ್ನ ಹಾಕಿರ್ತೀರಿ, ನೋಟ್ ಹಾಕಿರ್ತೀರಿ, ಕಾಯಿನ ಹಾಕಿರ್ತೀರಿ, ಯಾರು ಅಪಹರಿಸಬಾರ್ದೋ ಅದನ್ನು ಮಾತ್ರ ಹಾಕಿರ್ತೀರಿ. ಆ ಹೆಣ್ಣು ಮಗಳಿಗೆ ತಾನು ಸಿದ್ಧ ಮಾಡಿದಂಥ ಪ್ರಸಾದ ಗುರುಮಲ್ಲೇಶ್ವರಿಗೆ ಮುಡುಪಾಗಿರಬೇಕೆ ಹೊರತು ಇನ್ನೊಬ್ಬರಿಗೆ ಸಲ್ಲಬಾರ್ದು ಅಂತ ನೀವು ಜೋಪಾನವಾಗಿ ಚಿನ್ನ ಬೆಳ್ಳಿ ಇಡುವಂತಹ ಒಂದು ಕಬ್ಬಿಣದ ಮೊದಲಲ್ಲಿ ಆಕೆ ಅದನ್ನು ಜೋಪಾನವಾಗಿ ಇಟ್ಟಿರ್ತಾಳೆ. ಅವ್ರು ಬಂದ ತಕ್ಷಣ ಅದನ್ನು ತೆಗೆದಾಗ ಎಲ್ರಿಗೂ ಆಶ್ಚರ್ಯ ಅನ್ನುವಂಥ ರೀತಿಯಲ್ಲಿ ಅದು ಆಗ್ತಾನೆ ಫ್ರಿಡ್ಜ್ನಲ್ಲಿಟ್ಟು, ಆಮೇಲೆ ಊಟ ಮಾಡೋ ಓವನ್ಲಿಟ್ಟು ಬಿಸಿ ಮಾಡಿಕೊಡ್ತಿರಲ್ಲ, ಆ ಓವನ್ನಲ್ಲಿಟ್ಟು ತೆಗೆದ ಆಹಾರದಾಗೆ ಆಹಾರ ಹಾಗೆ ಬಿಸಿಯಾಗಿತ್ತು, ಅದನ್ನೇ ಬಡಿಸಿದ್ಲು ಅಂತ ಕತೆ ಇಲ್ಲಿ ಗಂಭೀಶ್ ಅವರು ಉಲ್ಲೇಖಿಸ್ತಾರೆ. ಹಾಗೆ ಗುರುಮಲ್ಲೇಶ್ವರರ ಜೀವನದ ಒಂದೊಂದು ಸಂಗತಿಗಳು ಕೂಡ ಮಹತ್ವಪೂರ್ವವಾದಂತಹದ್ದು. ಅವರ ಕುರಿತಾದ ಈ ಕೃತಿ ಇಲ್ಲಿ ಕೂಡ ಬಿಡುಗಡೆಯಾಗಿದೆ. ಗುರುಮಲ್ಲೇಶ್ವರ ದಾಸೋಹ ಮಠದಲ್ಲಿ ಗುರುಮಲ್ಲೇಶ್ವರ ನಂತರ ಬಂದ ಎಲ್ಲ ಭಿಕ್ಷುದಾರರು, ಎಲ್ಲ ಗುರುಗಳು ಕೂಡ ಮಠದ ಸೇವೆಗೆ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಅಲ್ಲಿ ಬಂದಂಥವರೆಲ್ಲರದು ಕೂಡ ನಿರಹಂಭಾವದ ಭಾವ ಅನ್ನೋ ಕಾರಣದಿಂದಾಗಿ ಮಠ ಸಮೃದ್ಧವಾಗಿ ಬೆಳೀತಾ ಬಂದಿರತಕ್ಕಂಥದ್ದನ್ನು ನಾವೆಲ್ಲ ಗಮನಿಸ್ತೇವೆ. ಇಂದಿನ ಮಹಾನ್ ಸ್ವಾಮಿಗಳವರು ಆ ಒಂದು ಪರಂಪರಿಕೆಯ ಮುಂದುವರಿಕೆಯಾಗಿ ಒಬ್ಬರು ಸ್ವಾಮೀಜಿಯವರು ಹೇಗೆ ನಿರ್ಲಿಪ್ತರಾಗಿರಬೇಕು ಅಂತ ನೋಡಬೇಕು ಅಂದರೆ ಮಹಾನ್ ಸ್ವಾಮಿಗಳು ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ಅವರು ನಿರ್ಲಿಪ್ತವಾದಂತಹ
ರೀತಿಯಲ್ಲಿ ಆ ಮಠದ ಒಬ್ಬ ಅಧಿಕಾರಿಗಳಾಗಿ ಎಲ್ಲವನ್ನೂ ಗುರುಮಲ್ಲಪ್ಪ ನಮಗೆ ಸಮರ್ಪಿಸಿ, ಅದು ಒಳ್ಳೆಯದಾದರೂ ಗುರುಮಲ್ಲಪ್ಪನಿಗೆ, ಏನಾದರೂ ಗುರುಮಲ್ಲಪ್ಪನಿಗೆ ಅಂತ ಹೇಳಿ ಆ ಒಂದು ಭಾವವನ್ನು ಅವರ ಮನಸ್ಸಿನ ತುಂಬ ತುಂಬಿಕೊಂಡಿದ್ದಾರೆ ಅನ್ನೋ ಕಾರಣದಿಂದಾಗಿ ಮಠದ ಎಲ್ಲ ಕಾರ್ಯಗಳು ಕೂಡ ನಿರಂತರವಾಗಿ ಯಶಸ್ವಿಯಾಗಿ ನಡೆದುಕೊಂಡು ಬರಲಿಕ್ಕೆ ಸಾಧ್ಯ ಆಗಿದೆ. ಅದೇ ಮಹಾನ್ ಸ್ವಾಮಿಗಳವರು ಸ್ಥಾಪನೆ ಮಾಡಿದಂತಹದ್ದು ದೇವಲಾಪುರದ ಗುರುಮಲ್ಲೇಶ್ವರ ದಾಸೋಹ ಮಠ. ಅದು 50 ವರ್ಷಗಳ ಹಿಂದೆ, ಬಹುಶಃ ಅವ್ರಿಗೆ ಈಗ ಅನ್ನಿಸ್ತಾ ಇರ್ಬೋದು, ಈಗ ಶುರು ಮಾಡಿದ್ವೇನೋ ಮಠ ಅಂತ ಅನ್ನಿಸ್ತಾ ಇರ್ಬೋದು, ಆಗಲೇ ಅದಕ್ಕೆ 50 ವರ್ಷ ಆಗೋಗಿದೆ. ಅಲ್ಲ, ಹಿಂದೆ ಇದ್ದಂಥವರು ಶಿವಪ್ಪ ಸ್ವಾಮಿಗಳು ಅವರ ಲಿಂಗೈಕ್ಯದ ರಜತ ಮಹೋತ್ಸವ ಕೂಡ ಕೆಲವು ವರ್ಷಗಳ ಹಿಂದೆ ಇಲ್ಲಿ ನೆರವೇರಿದೆ. ಆ ಸಂದರ್ಭದಲ್ಲಿ ಒಂದು ಸಂಪುಟ ಕೂಡ ಬಿಡುಗಡೆಯಾಗಿದೆ. ಮಠ ಸ್ಥಾಪನೆಯಾಗಿ 50 ವರ್ಷ ಆಗಿದೆ. ಇಂದಿನ ಜಡೇಸ್ವಾಮಿಗಳಿಗೆ 53 ವರ್ಷ ಆಗಿದೆ. ಅವರು ಈ ಮಠಕ್ಕೆ ಬಂದು 33 ವರ್ಷ ಆಗಿದೆ. ಅದು ವಿಶೇಷಗಳು. ಅವರು ಅಲ್ಲಿ ಬರೀತಾರೆ, ಈ ಮಠಕ್ಕೆ ಸ್ವಾಮೀಜಿ ಆಗಬೇಕು ಅಂತೇನು ಮಹಾನ್ ಸ್ವಾಮಿಗಳು ಕಳಿಸ್ತಿಲ್ಲ, ಶಿವಪ್ಪ ಸ್ವಾಮಿಗಳ ಆರಾಧನೆ ಇತ್ತು, ಆರಾಧನೆ ಕಾಯಬೇಕಾಗಿದೆಯಲ್ಲ ತೆಗೆದುಕೊಂಡು ಹೋಗು ಅಂತಂದರು. ತೆಗೆದುಕೊಂಡು ಬಂದೆ, ಇಲ್ಲೇ ಉಳಿಸಿದ್ರು, ಇದೇ ಕಾಯಂ ಆಯಿತು. ಗುರುಮಲ್ಲೇಶ್ವರ ಸೇವಾ ಕಾರ್ಯಕ್ಕೆ ಅವಕಾಶ ಆಯಿತು ಅಂತೇಳಿ ಸೇವಾ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ. ದೇವಲಾಪುರ ಅಂತ ಹೆಸರು ಹೇಳೋದೇ ವಿಶೇಷವಾದಂತಹದ್ದು. ಇಲ್ಲಿ ಮಾತನಾಡ್ತಾರೆ ಶ್ರೀಗಳು ಹೇಳಿದಾಗೆ, ಅದು ದೇವನೂರು, ಇದು ದೇವಲಾಪುರ. ದಕ್ಷಿಣ ಕನ್ನಡದಲ್ಲಿ ದೇವಸ್ಥಾನಕ್ಕೆ ದೇವಳ ಅಂತ ಕರೆಯೋದು, ದೇವಸ್ಥಾನ ಅಂತ ಕರೆಯೋದಿಲ್ಲ ಅವರು, ದೇವಳ ಅಂತ ಕರೆಯೋದು. ಹಾಗೆ ಅದು ದೇವನ ಊರು, ಇದು ದೇವಸ್ಥಾನಗಳ ಊರು ಅನ್ನೋ ರೀತಿಯಲ್ಲಿ ದೇವಲಾಪುರ ಇವತ್ತು. ಬಹುಶಃ ದೇವಳಾಪುರ ಅಂತ ಹೆಸರಿದ್ದ ಕಾರಣದಿಂದಾಗಿ ಗುರುಮಲ್ಲೇಶ್ವರ ಒಂದು ದಾಸೋಹ ಮಠ ಇಲ್ಲಿ ಬರಲಿಕ್ಕೆ ಸಾಧ್ಯ ಆಯಿತು. ಇಲ್ಲಿ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಹಿಂದೆ ದಾಸೋಹ ಭವನ ಮಾಡಿದರು, ಈಗ ಅಲ್ಲಿ ಪ್ರಾರ್ಥನಾ ಮಂದ ಮಾಡಿದ್ದಾರೆ. ಇಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರಿಗೆ, ದೇವಲಾಪುರದವರಿಗೆ ಶುಭ ಕಾರ್ಯಗಳನ್ನ ನೆರವೇರಿಸಲಿಕ್ಕೆ ಬೇಕಾದಂಥ ಎಲ್ಲ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಮಾತನಾಡ್ತಾ ಹೇಳಿದ್ರು, ಮುಂದೆ ಕೂಡ ಅಭಿವೃದ್ಧಿ ಕೆಲಸಗಳಾಗಲಿ ಅಂತ ಜನರದು ಸದಿಚ್ಛೆ ಇದೆ ಅಂತನೋ ಆಶಯವನ್ನು ವ್ಯಕ್ತ ಮಾಡಿದ್ದಾರೆ. ಜಡೇಸ್ವಾಮಿಗಳವರು ಅವರು ಸರಳವಾದ, ಸಹಜವಾದ ಸ್ವಭಾವವನ್ನು ಹೊಂದಿರತಕ್ಕಂಥವರು. ಮಠಮಾನ್ಯಗಳು, ಗುರುಗಳ ಬಗ್ಗೆ ಅಪಾರವಾದ ಶ್ರದ್ಧೆ ಭಕ್ತಿಗಳನ್ನು ಇಟ್ಕೊಂಡಿರ್ತಕ್ಕಂಥವರು. ಮಠಕ್ಕೆ ಯಾರೇ ಬಂದರೂ ಕೂಡ ಪ್ರೀತ್ಯಾಧಾರಗಳಿಂದ ಆಧರಿಸಿ ಅವರಿಗೆ ಸಂತೋಷವನ್ನು ಉಂಟು ಮಾಡಿ ಅವರ ಅಗತ್ಯತೆಗಳನ್ನು ಪೂರೈಸುವಂತಹ ಒಂದು ವಿಶೇಷವಾದ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವರು. ದೇವನೂರು ಮಠದ ಶಾಖಾ ಮಠಗಳಲ್ಲಿ ಅತ್ಯಂತ ಸಕ್ರಿಯವಾಗಿರುವಂತಹ ಮಠಗಳಲ್ಲಿ ಈ ಒಂದು ದೇವಲಾಪುರದ ದಾಸೋಹ ಮಠ ಕೂಡ ಒಂದು ಅಂತಕ್ಕಂತಹದ್ದು ನಿಮಗೆಲ್ಲ ವೇದ್ಯವಾಗಿರುವಂಥ ಸಂಗತಿ. ಅಂತಹ ಮಠದ ಇದೊಂದು ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಇದೇ ಸಂದರ್ಭದಲ್ಲಿ ಈ ಗ್ರಾಮದ ಒಂದು ಪ್ರಮುಖ ಕೇಂದ್ರ ಸ್ಥಳದಲ್ಲಿ ಬಸವೇಶ್ವರ ಪುತ್ಥಳಿ ಕೂಡ ಅನಾವರಣಗೊಂಡಿದೆ. ಬಸವೇಶ್ವರರು ಜಗಜ್ಯೋತಿಯಾಗಿ, ವಿಶ್ವವಿಭೂತಿಯಾಗಿ ಜಗತ್ತಿನಲ್ಲಿ ಜ್ಯೋತಿಯನ್ನು ಬೆಳಗಿಸಿದಂಥವರು. ಅವರ ಒಂದೊಂದು ವಚನ, ಅವರ ವ್ಯಕ್ತಿತ್ವದ ಒಂದೊಂದು ಸಂಗತಿ ಕೂಡ ಮನುಷ್ಯನ ಮನಸ್ಸಿನಲ್ಲಿ ರೋಮಾಂಚನಗೊಳಿಸುವಂತಹದ್ದು ಮತ್ತು ಸದಾಕಾಲ ಅವರನ್ನು ನೆನೆಯಬೇಕು ಅಂತನ್ನುವಂತಹ ಒಂದು ಸತ್ಪ್ರೇರಣೆಯನ್ನು ಉಂಟು ಮಾಡುವಂತಹ ವ್ಯಕ್ತಿತ್ವ ಇದ್ದಂಥವ್ರು ಅಂದರೆ ಅದು ಬಸವೇಶ್ವರರು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ದೇವನೊಬ್ಬ ನಾಮ ಹಲವು. ಬಸವಣ್ಣವರ ಒಂದೊಂದೇ ಮಾತು ಸಾಕು. ಈ ಜಗತ್ತಿನ ಅನೇಕ ಹೋರಾಟಗಳೇನಿದೆ, ಜಗತ್ತಿನಲ್ಲಿ ಏನು ಸಂಘರ್ಷಗಳಿಗಿದೆ, ಅದಕ್ಕೆಲ್ಲ ಪರಿಹಾರಗಳನ್ನು ಕಂಡುಕೊಳ್ಳಲಿಕ್ಕೆ ಬಸವಣ್ಣವರ ವಚನಗಳಲ್ಲಿ ಸಾಧ್ಯತೆ ಇದೆ ಅಂತ ಅನ್ನೋದನ್ನು ಅಧ್ಯಯನ ಮಾಡಿದವರು ಯಾರಾದರೂ ಕೂಡ ಸ್ಪಷ್ಟವಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ. ಇದೊಂದು ಮಾತನ್ನು ಜನ ಅರ್ಥ ಮಾಡಿಕೊಂಡ್ರೆ ಜಗತ್ತಿನಲ್ಲಿ ಯಾವುದೇ ಯುದ್ಧ ಇರಲಿಕ್ಕೆ ಸಾಧ್ಯ ಇಲ್ಲ, ಯಾವುದೇ ಸಂಘರ್ಷಗಳು ಇರಲಿಕ್ಕೆ ಸಾಧ್ಯ ಇಲ್ಲ, ಯಾವುದೇ ಕೊಲೆ ಸುಲಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲೆಲ್ಲರೂ ನಮ್ಮವರು ಅಂತ ಜನ ಪ್ರೀತಿಸಿದರೆ ಜಗತ್ತು ಒಂದಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಇಂಥ ಸಂದೇಶಗಳನ್ನು ನೀಡಿದಂಥವರು ಬಸವಣ್ಣವರು. ಅವರ ಒಂದು ಪುತ್ಥಳಿ ಕೂಡ ಇಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ದೇವಲಾಪುರದವ್ರು ಮಾತ್ರ ಅಲ್ಲ, ಈ ದೇವಲಾಪುರದ ಮಾರ್ಗವಾಗಿ ಹೋಗಿ ಬರೋರಿಗೆಲ್ಲ ಆ ಒಂದು ಪುತ್ಥಳಿಯನ್ನು ನೋಡಿ ಅವರ ಮನಸ್ಸಿನಲ್ಲಿ ಒಂದು ಹೊಸ ಪ್ರೇರಣೆಯನ್ನು ಉಂಟು ಮಾಡುವಂಥ
ಜಾಗೃತಿಯನ್ನು ಉಂಟು ಮಾಡುವಂತಹ ರೀತಿಯಲ್ಲಿ ಪುತ್ಥಳಿ ಕೆಲಸವನ್ನು ಮಾಡಲಿ ಅಂತನ್ನುವ ಆಶಯವನ್ನು ವ್ಯಕ್ತ ಮಾಡಿ ಈ ಕಾರ್ಯಕ್ರಮಕ್ಕೆ ಸಿದ್ಧಗಂಗೆಯ ಕಿರಿಯ ಶ್ರೀಗಳಾದ ಶಿವಸಿದ್ದೇಶ್ವರ ಸ್ವಾಮೀಜಿಯವರು ಆಗಮಿಸಿದ್ದಾರೆ. ಅವರ ಪೂರ್ವ ನಿಶ್ಚಿತ ಕಾರ್ಯಕ್ರಮದಂತೆ ಈಗ ಅವರು ಸಿದ್ಧಗಂಗೆಯಲ್ಲಿ ಇರಬೇಕಾಯಿತು. ಆದರೆ ನಿಮ್ಮೆಲ್ಲರ ಒತ್ತಾಯದಂತೆ ಅವರು ಇಲ್ಲೇ ವಾಸ್ತವ್ಯ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟು ವೇಳೆ ನಮ್ಮ ಜೊತೆ ಇದ್ದಾರೆ. ದೇವನೂರು ಶ್ರೀಗಳು ಕೂಡ ನಿನ್ನೆಯಿಂದ ಇಲ್ಲೇ ಇದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಕನಕಪುರ, ಸಾಲೂರು ಮಠ ಈ ಥರ ಎಲ್ಲ ಅನೇಕ ಪೂಜ್ಯರು ಈ ಕಾರ್ಯಕ್ರಮದಲ್ಲಿ ಮತ್ತು ಎಷ್ಟೊಂದು ಜನ ಜಂಗಮರಿ ಕಾರ್ಯಕ್ರಮದಲ್ಲಿದ್ದು ಈ ಕಾರ್ಯಕ್ರಮದ ಯಶಸ್ವಿಗೆ ಅವರ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ ಅಂಥೇಳಿ ನೀವೆಲ್ಲರೂ ಇಷ್ಟೊಂದು ಸಂಖ್ಯೆಯಲ್ಲಿ ಪ್ರಸಾದದ ಸಮಯ ಕಳೆದರೂ ಕೂಡ ಇದಿರೋದು ನಿಮ್ಮ ಸಮಾಧಾನ, ಸೌಜನ್ಯ, ಗುರುಮಲ್ಲೇಶ್ವರರ ಬಗ್ಗೆ ನಿಮಗಿರುವಂತಹ ಶ್ರದ್ಧಾಭಕ್ತಿಯನ್ನು ವ್ಯಕ್ತಪಡಿಸುತ್ತೆ ಹಾಗೆ ಅಂತ ಮಾತನ್ನು ಹೇಳಿ ಈ ಮಠ ಇತ್ಯೋಪೇತಿಶಯವಾಗಿ ಹೀಗೆ ಬೆಳೀತಾ ಇರಲಿ. ಇದರ 75ನೇ ವರ್ಷ, 100ನೇ ವರ್ಷದ ಕಾರ್ಯಕ್ರಮಗಳು ನಡೀತಾ ಇರಲಿ. ಒಂದೊಂದು ಕಾರ್ಯಕ್ರಮದಲ್ಲೂ ಈ ರೀತಿಯ ವಿಶೇಷವಾದ ಅಭಿವೃದ್ಧಿ ಕಾರ್ಯಗಳು ಅದ್ರ ಜೊತೆಗೆ ಸೇರ್ತಾ ಇರಲಿ ಹಾಗೆ ಅಂತ ಹೇಳಿ ಅದಕ್ಕೆ ಗುರುಮಲ್ಲೇಶ್ವರರ ಕೃಪೆ ಇರಲಿ ಅಂತ ಆಶಿಸ್ತಾ ಭಗವಂತನ ಕೃಪೆ ನಿಮಗೆಲ್ಲ ಇರಲಿ ಅಂತ ಹಾರೈಸಿ ಈ 4 ಮಾತಿಗೆ ನಾವು ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಬೆಳಗುತ್ತಿದೆ ಮಾತು ಮನ್ನಂಗಳಿಂದ ಅತ್ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಬೆಳಗುತ್ತಿದೆ ಶಿವಧರ್ಮನಾಳವೆಂತೆಂಬ ಕಂಬದ ಮೇಲೆ ವಿವೇಕ ಹೃದಯಾಬ್ಜ ಪಾಣತೆಯೊಳ ಶಿವಧರ್ಮನಾಳವೆಂತೆಂಬ ಕಂಬದ ಮೇಲೆ ಸುವಿವೇಕ ಹೃದಯಾಬ್ಜ ಪಾಣತೆಯೊಳ ಸಾವ್ಯಯದ ಸದ್ಭಕ್ತಿ ರಸತೈಲ ತೀವಿದ ಸಾವ್ಯಯದ ಸದ್ಭಕ್ತಿ ರಸತೈಲ ತೀವಿದ ಪ್ರವಿಮಲ ಕಳೆಯಮ್ಮ